ನಮಸ್ಕಾರ. ಸ್ಕಲ್ಪ್ ಅವರ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಿ ಲೈಫ್ನ ಹೆಡ್ ಆಗಿರೋ ನರಸಿಂಹರಾಜ್ ಅವರು ಸರ್. ಇವರು ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿ ಆಮೇಲೆ ಮೆಟಬಾಲಿಕ್ ಹೆಲ್ತ್ ಮತ್ತು ಡಿ ಲೈಫ್ LCHFನಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಶನ್ ಮಾಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಸೀನಿಯರ್ ಹೆಲ್ತ್ ಮೆಂಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಕಡಿಮೆ ಕಾರ್ಬೋಹೈಡ್ರೇಟ್ ಆಹಾರ ಪದ್ಧತಿ ಮೂಲಕ ಡಯಾಬಿಟಿಸ್ ಮತ್ತು ಲಿವರ್ ಸಮಸ್ಯೆ ಮತ್ತು ಬೊಜ್ಜಿನ ಸಮಸ್ಯೆಯಿಂದ ಜನರು ಸುಲಭವಾಗಿ ಗುಣಮುಖರಾಗಲು ಇವರು ಗೈಡ್ ಮಾಡುತ್ತಿದ್ದಾರೆ. ಸರ್ ನಮಸ್ಕಾರ. ಸರ್, ಜನರಲ್ ಪಬ್ಲಿಕ್ಗೆ ವೆಯ್ಟ್ ಲಿಫ್ಟ್ ಮಾಡೋದಕ್ಕೆ ಮುಂಚೆ ಅಥವಾ ಯಾವುದೇ ರೀತಿ ಎಕ್ಸಸೈಸ್ ಮಾಡೋದಕ್ಕೆ ಮುಂಚೆ ಕಾರ್ಬೋಹೈಡ್ರೇಟ್ಸ್ ಅಗತ್ಯ ಇದೆಯಾ ಸರ್? ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ನಾನ್ ಎಸೆನ್ಷಿಯಲ್. ಸೊ ನೀವು ಸ್ಟ್ರೆಂತ್ ಟ್ರೈನಿಂಗ್ ಆದ್ರೂ ಮಾಡಿ, ಜಿಮ್ ಆದ್ರೂ ಮಾಡಿ, ಬಾಡಿ ಬಿಲ್ಡಿಂಗ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಸಾಮಾನ್ಯವಾಗಿರುವಂತ ಜನರಿಗೆ ಕಾರ್ಬೋಹೈಡ್ರೇಟ್ಸ್ ಅಂತ ಏನ್ ಹೇಳ್ತೀವಿ ಅದು ಅವಶ್ಯಕತೆ ಇಲ್ಲ. ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಪ್ರೋಟೀನ್ಸ್ ಎಸೆನ್ಷಿಯಲ್, ಫ್ಯಾಟ್ಸ್ ಎಸೆನ್ಷಿಯಲ್, ಆದ್ರೆ ಕಾರ್ಬೋಹೈಡ್ರೇಟ್ಸ್ ನಾನ್ ಎಸೆನ್ಷಿಯಲ್. ಅದರ ಅವಶ್ಯಕತೆ ಇಲ್ಲ. ವರ್ಕೌಟ್ ಮಾಡಕ್ ಮುಂಚೆ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡಕ್ ಮುಂಚೆ ಕಾರ್ಬ್ ಲೋಡಿಂಗ್ ಅಂತ ಏನ್ ಹೇಳ್ತಾರೆ, ಅದರ ಹಿಂದೆ ವೈಜ್ಞಾನಿಕವಾಗಿ ಸಾಬೀತಾಗಿರುವಂತದ್ದು ಅಷ್ಟೊಂದೇನು ಇಲ್ಲ. ಓಕೆ. ಅದು ಇಲ್ದಿರಾನೆ ಕ್ವಾಲಿಟಿ ಬಾಡಿ ಬಿಲ್ಡಿಂಗು, ಕ್ವಾಲಿಟಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಈಗ ನಮ್ಮಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮ ಆಹಾರ ಪದ್ಧತಿ ಪೂರ್ತಿ ಕಾರ್ಬೋಹೈಡ್ರೇಟ್ ಓರಿಯೆಂಟೆಡ್. ನೀವೇನಾದ್ರೂ ತಿನ್ನಿ ಕಾರ್ಬ್ಸ್ ಇರುತ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಾದ್ರು ತಗೊಳ್ಳಿ ಕಾರ್ಬ್ಸ್ ಇರುತ್ತದೆ. ನಮ್ಮ ದೇಶದಲ್ಲಿ ಕಾರ್ಬೋಹೈಡ್ರೇಟ್ಸ್ ಈ ರೀತಿ ಇರೋದಕ್ಕೆ ನಾವು ಕಾರ್ಬೋಹೈಡ್ರೇಟ್ ನ ಪೂರ್ತಿ ಸ್ಟಾಪ್ ಮಾಡಕ್ ಆಗಲ್ಲ. ಓಕೆ. ಆದ್ರೆ ಒಂದು ಹಂತಕ್ಕೆ ಅದನ್ನ ಲಿಮಿಟ್ ಮಾಡ್ಬೋದು. ಯಾವ ಹಂತಕ್ಕೆ ಲಿಮಿಟ್ ಮಾಡಬೇಕು ಅಂತಂದ್ರೆ, 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ ಪ್ರತಿದಿನಕ್ಕೆ. ಪರ್ ಡೇ 100 ಗ್ರಾಮ್ ಕಾರ್ಬೋಹೈಡ್ರೇಟ್ ಮ್ಯಾಕ್ಸಿಮಮ್. ಓಕೆ. ಇದು ನಮ್ಮ ಲಿವರ್ನ ಗ್ಲೈಕೋಜನ್ ಹೋಲ್ಡಿಂಗ್ ಕೆಪಾಸಿಟಿ, ಇದರ ಆಧಾರದ ಮೇಲೆ ಮಾಡಿರೋದು. ಇದನ್ನ ರೂಪಿಸಿದಂತರು, ಇದನ್ನ ಪ್ರಾಯೋಗಿಕವಾಗಿ ಮಾಡಿ ಯಶಸ್ಸನ್ನ ಕಂಡು 2014ರಿಂದ ಸಾಕಷ್ಟು ಡಯಾಬಿಟಿಸ್ ರಿವರ್ಸಸ್ ಕೇಸ್ಗಳನ್ನ ಮಾಡಿರುವಂತರು ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ನ CEO ಹಾಗೂ ಇಂಡಿಯನ್ ಲೋ ಕಾರ್ಬ್ ನ ಪಿತಾಮಹ ಅಂತ ಏನ್ ಹೇಳ್ತೀವಿ, ಅವರು ನಮ್ಮ ಶ್ರೀ ಅನೂಪ್ ಸಿಂಗ್ ಅವರು. ಸೊ ಓವರ್ ಆಲ್ ನಮ್ಮ ಪ್ರತಿನಿತ್ಯ ಜೀವನಕ್ಕೂ ಕಾರ್ಬೋಹೈಡ್ರೇಟ್ಗಳ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಕಾರ್ಬೋಹೈಡ್ರೇಟ್ಗಳು ತಿಂದ್ರೆ ಇರಕ್ಕಾಗಲ್ಲ. ಅದಕ್ಕೆ 100 ಗ್ರಾಮ್ಗಳ ಮಿತಿ ಸಾಕು ಪ್ರತಿದಿನಕ್ಕೆ. ಓಕೆ. ಅದು 100 ಗ್ರಾಮ್ ತಿನ್ಲೇಬೇಕು ಅಂತನಾ ಸರ್, ಇಲ್ಲ ಅದು ಇಲ್ದೇನೂ ಪರವಾಗಿಲ್ವಾ? 100 ಗ್ರಾಮ್ ಮ್ಯಾಕ್ಸಿಮಮ್ ಮಿತಿ ಅಷ್ಟೇ. ಹೈಯೆಸ್ಟ್ ಯು ಕ್ಯಾನ್ ಟೇಕ್ 100 ಗ್ರಾಮ್ಗಳು. ಅದಕ್ಕೆ ನೀವು 50 ಗ್ರಾಮ್ ಬೇಕಾದ್ರೂ ತಗೋಬಹುದು, 80 ಗ್ರಾಮ್ ಬೇಕಾದ್ರೂ ತಗೋಬಹುದು, ಕೆಲವರು 30 ಗ್ರಾಮ್ ಕೂಡ ತಗೋತಾರೆ. ಸೊ 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ ಸಾಕು ಪ್ರತಿದಿನಕ್ಕೆ. ಅಷ್ಟಿದ್ರೆ ಸಾಕು. ನೀವು ಬೆಳಗಿನ ಉಪಹಾರದಲ್ಲಿ ಒಂದು 25 ಗ್ರಾಮು ಇಲ್ಲ 30 ಗ್ರಾಮು ಆ ತರದ್ದು, ಇಲ್ಲ ಕೆಲವೊಂದು ಮೀಲ್ಸ್ ಅಲ್ಲಿ ನೀವು ಕಾರ್ಬೋಹೈಡ್ರೇಟ್ ತಗೊಂಡೇನೆ ಇರ್ಬೋದು. ಬೆಳಿತಿರೋ ಮಕ್ಕಳು ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರೆ ಅವ್ರದ್ದು ಬೆಳವಣಿಗೆಗೆ ಏನಾರ ಅಡ್ಡಿ ಆಗುತ್ತೆ ಸರ್? ಖಂಡಿತ ಇಲ್ಲ. ಬೆಳೀತಾರಂತ ಮಕ್ಕಳು, ಟೀನ್ ಏಜ್ ಮಕ್ಕಳು, ಇವರು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಅದರಿಂದ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ. ತೊಂದರೆ ಆಗೋದು ಅತಿಯಾದ ಪ್ರೊಸೆಸ್ಡ್ ಫ್ರೂಟ್ಸ್ ತಗೊಳೋದ್ರಿಂದ, ಅತಿಯಾದ ಕಾರ್ಬೋಹೈಡ್ರೇಟ್ಗಳ ಸೇವನೆ. ನೀವು ಎಲ್ಲಾದ್ರೂ ನೋಡಿ, ಒಂದ್ 4 ಜನ ಮಕ್ಳು ಹೋಗ್ತಿದ್ರೆ ಅವ್ರ ಕೈಯಲ್ಲಿ ಒಂದು ಪ್ಯಾಕೆಟ್ ಫುಡ್ ಕವರ್ಸ್ ಇರುತ್ತೆ, ಯಾವ್ದೋ ಒಂದ್ ಚಿಪ್ಸ್ ಇರುತ್ತೆ, ಇಲ್ಲ ಏನೋ ಒಂದ್ ತಿಂತಾನೆ ಇರ್ತಾರೆ ಅವ್ರು. ಇಲ್ಲಾಂದ್ರೆ ಶುಗರಿ ಡ್ರಿಂಕ್ಸ್ ಕುಡಿತಾ ಇರ್ತಾರೆ. ಇದರಿಂದ ಹಾನಿ ಜಾಸ್ತಿ. ಮಕ್ಳು ಕೂಡ ಜಿಮ್ ಮಾಡಬಹುದು, ಮಕ್ಳು ಕೂಡ ವರ್ಕೌಟ್ ಮಾಡಬಹುದು, ಮಕ್ಳು ಕೂಡ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬಹುದು, ವ್ಯಾಯಾಮ ಮಾಡಬಹುದು. ಅದರಿಂದ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ. ನಮಗೆ ತೊಂದರೆ ಕೊಡೋದು ಅತಿಯಾದ ಕಾರ್ಬೋಹೈಡ್ರೇಟ್ಗಳ ಬಳಕೆ ಒಂದು. ಎರಡನೇದು, ಪ್ರೋಟೀನ್ ಮೇಲೆ ನಮ್ಗೇನು ಭಯ ಇದೆಯಲ್ಲ, ಆ ಭಯ ಇಟ್ಕೊಂಡು ಪ್ರೋಟೀನ್ ಕೊಡೋದೇ ಇಲ್ಲ. ಮಕ್ಳುಗಳು ಕೊಡೋದಿಲ್ಲ, ದೊಡ್ಡವರು ಕೂಡ ಪ್ರೋಟೀನ್ ತಿನ್ನಲ್ಲ. ಈಗ ಕೆಲವರು ಇದ್ದಾರೆ ವಿದ್ಯಾವಂತರು, ಬಹಳ ವಿದ್ಯಾವಂತರು. ಅವ್ರು ಹೇಳ್ತಾರೆ, ಸರ್ ರಾತ್ರಿ ಹೊತ್ತು ಮಾತ್ರ ಪ್ರೋಟೀನ್ ತಿನ್ಬಾರ್ದು ಸರ್. ಯಾಕೆ ಅಂದ್ರೆ ಅದು ಕಿಡ್ನಿ ಮೇಲೆ ಕೂತ್ಕೊಂಡ್ಬಿಡುತ್ತಂತೆ. ಸೊ ಪ್ರೋಟೀನ್ಗೆ ಕಿಡ್ನಿ ಎಲ್ಲಿದೆ ಅಂತ ಅದು ದಾರಿ ಹುಡ್ಕೊಂಡು ಹೋಗಿ ಕಿಡ್ನಿ ಮೇಲೆ ಕೂತ್ಕೊಂಡ್ಬಿಡುತ್ತಂತೆ. ಇದು ಕೆಲವು ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಬಹಳ ಆಶ್ಚರ್ಯ ಇದು. ಪ್ರೋಟೀನ್ ಅನ್ನೋದು ನಮ್ಮ ದೇಹದ ಸ್ವಾಭಾವಿಕ ರಚನೆ ಏನಿದೆ ಅದರಲ್ಲೇ ಪ್ರೋಟೀನ್ ಇದೆ. ನಮ್ಮ ದೇಹಕ್ಕೆ, ನಮ್ಮ ದೇಹದ ತೂಕಕ್ಕೆ ತಕ್ಕಂತೆ ಪ್ರೋಟೀನ್ ಅವಶ್ಯಕತೆ ಬೇಕೇ ಬೇಕು ಪ್ರೋಟೀನ್ ಅದು, ಹಾಗೂ ಫ್ಯಾಟ್ ಕೂಡ ಬೇಕು. ದೇಹ ರಚನೆಯಲ್ಲಿ ಸ್ವಾಭಾವಿಕವಾಗಿ ಕಾರ್ಬೋಹೈಡ್ರೇಟ್ಗಳು ಬೇಕು ಅಂತ ಎಲ್ಲೂ ಇಲ್ಲ. ಸೊ ಇದು
ಈ 2 ಅಂಶ ಎಲ್ಲರಿಗೂ ಗೊತ್ತಿರಬೇಕು. ಮಕ್ಕಳು ಎಕ್ಸರ್ಸೈಸ್ ಮಾಡೋದು ಒಳ್ಳೆಯದು, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಒಳ್ಳೆಯದು. ಜೊತೆಯಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ತಿನ್ನೋದು ಒಳ್ಳೆಯದು, ಎಷ್ಟು ಬೇಕೋ ಅಷ್ಟು ಫ್ಯಾಟ್ ತಿನ್ನೋದು ಒಳ್ಳೆಯದು. ಕಾರ್ಬೋಹೈಡ್ರೇಟ್ ಮಾತ್ರ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. ಅದೇ ಈ ನಡುವೆ ನೋಡ್ತಾ ಇರ್ತೀವಿ ಈ ಕಂಫರ್ಟ್ ಫುಡ್ ಅಂತ ಮಕ್ಕಳು ಹತ್ರ ಎಲ್ಲ ಹಠ ಮಾಡಿದ್ರೆ ಒಂದು ಪ್ಯಾಕೆಟ್ ಚಿಪ್ಸ್ ಕೈ ಕೊಟ್ಬಿಟ್ರೆ ಅವರು ಸುಮ್ಮನೆ ಆಗೋದು ಅದೆಲ್ಲ. ಸೊ ನನ್ಗೇನು ಅನ್ಸುತ್ತೆ ಅಂದರೆ ಫಸ್ಟು ನಾವು ಅಪ್ಪ ಅಮ್ಮ ಇದು ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೋಬೇಕು ಅನ್ಸುತ್ತಲ್ವಾ ಸರ್ ಹೌದು. ಇದರಲ್ಲಿ? 100%. ಈಗ ನನ್ನ ತಟ್ಟೆಯಲ್ಲಿ ಏನಿದೆ ಅಂತ ನನ್ನ ಮಗ ನೋಡಿದ್ರೆ ಅವನು ಅಪ್ಪನ ತಟ್ಟೆಯಲ್ಲಿ ಇದೆ ನನಗೂ ಅದೇ ಬೇಕು ಅಂತ ಕೇಳ್ತಾನೆ. ಈಗ ನಾನೇನೆ ಜಂಕ್ ಫುಡ್, ಶುಗರಿ ಡ್ರಿಂಕ್ಸು, ಚಿಪ್ಸು, ಸಮೋಸಾಸು, ಫ್ರೆಂಚ್ ಫ್ರೈಸ್ ಅದೆಲ್ಲ ಇಟ್ಕೊಂಡ್ರೆ ಅವನು ಅದನ್ನೇ ಕೇಳ್ತಾನೆ. ಈಗ ಇನ್ನೊಂದು ಏನಾಗುತ್ತೆ, ಮಕ್ಳ ಕೈಗೆ ಏನು ಕೊಡಬೇಕು ಅಂತ ಸುಮಾರು ಜನ ಪೇರೆಂಟ್ಸ್ ಗೊತ್ತೂ ಇಲ್ಲ. ಈಗ ಸರ್ ಹಂಗಾದ್ರೆ ಏನ್ ಸರ್ ಕೊಡ್ಬೇಕು ಅವ್ರಿಗೆ, ಏನ್ ಸರ್ ತಿನ್ಬೇಕು, ಅಡ್ಗೆ ಹೆಂಗ್ ಸರ್ ಮಾಡ್ಬೇಕು ನಾವು? ಅದಕ್ಕೆ ಡಿ ಲೈಫ್ ಅಲ್ಲಿ ಲೋ ಕಾರ್ಬ್ ನ್ಯೂಟ್ರಿಷನ್ ಅಂಡ್ ಮೆಟಾಬಾಲಿಕ್ ಹೆಲ್ತ್ ಡಿಪ್ಲೊಮಾ ಕೋರ್ಸ್ ಅಂತ ಇದೆ. ಈ ಕೋರ್ಸ್ನ ಖಂಡಿತವಾಗೂ ಮಾಡಿ. ಇದರಲ್ಲಿ ನಿಮ್ಗೆ ಲೋ ಕಾರ್ಬ್ ಮಾಡೋದು ಹೇಗೆ, 100 ಗ್ರಾಮ್ಗಳ ಮಿತಿಗೆ ಕಾರ್ಬೋಹೈಡ್ರೇಟ್ ಮಿತಿ ಇಟ್ಕೊಂಡು ಸ್ವಾದಿಷ್ಟವಾಗಿರುವಂಥದ್ದು, ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಆಹಾರನ ಮಾಡೋದು ಹೇಗೆ ಅನ್ನೋದು ಟ್ರೈನಿಂಗ್ ಕೊಡ್ತೀವಿ. 2500ಕ್ಕೂ ಹೆಚ್ಚು ಒರಿಜಿನಲ್ ರೆಸಿಪೀಸ್ ನಮ್ಮ ಹತ್ರ ಇದೆ. ಇದೆಲ್ಲ ನಿಮ್ಗೂ ಸಿಗುತ್ತೆ. ಸೊ ಇದು ಪ್ರತಿ ಪೇರೆಂಟ್ಸು ಕಲಿಬೇಕು ಇದನ್ನ. ಇದು 100 ಗ್ರಾಮ್ಸ್ ಪರ್ ಡೇ ಅಂತ ಫಿಕ್ಸ್ ಮಾಡಿದ್ದೀರಲ್ವಾ ಸರ್? ಇದು ಮಕ್ಕಳಿಗೂ ಸಹ ಇದು ಅಪ್ಲೈ ಆಗುತ್ತಾ? ಅನ್ವಯಿಸುತ್ತೆ. ಈಗ ಇನ್ನೊಂದು ಚೂರ್ ಒಂದು 20 ಗ್ರಾಮ್ ಎಕ್ಸ್ಟ್ರಾ ಬೇಕಾದ್ರೆ ಮಕ್ಳಿಗೆ ಕೊಡ್ಬೋದು, ಅವ್ರ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಮಾಡ್ಕೊಂಡು. ಆದ್ರೆ ಯಾರದೇ ಆಗ್ಲಿ ಲಿವರ್ ಕೆಪಾಸಿಟಿ ಬಂದು, ಲಿವರ್ ಗ್ಲೈಕೋಜನ್ ಹೋಲ್ಡಿಂಗ್ ಕೆಪಾಸಿಟಿ ಬಂದು 100 ಗ್ರಾಮ್ಸ್. ಸೊ ಹಾಗಾಗಿ ನಾವು ಕಾರ್ಬೋಹೈಡ್ರೇಟ್ಸ್ನ ಅದಕ್ಕಿಂತ ಕಡಿಮೆ ಇಟ್ಕೋಬೇಕು. ಸೊ ಇವಾಗ ಮಕ್ಕಳು ಹ್ಮ್. ವೆಯ್ಟ್ ಲಿಫ್ಟ್ ಮಾಡ್ಬೋದು ಅಂತ ಹೇಳಿದ್ರಿ. ಬಟ್ ಮಾಡ್ಬೋದು. ವುಮೆನ್ಸ್ ವೆಯ್ಟ್ ಲಿಫ್ಟ್ ಮಾಡ್ಬೋದಾ? ಮಾಡಿದ್ರೆ ಅವರು ಮೆನ್ಸ್ ತರ ಕಾಣಿಸ್ತಾರ? ವುಮೆನ್ ಮೆನ್ ಅಂತೇನು ವ್ಯತ್ಯಾಸ ಇಲ್ಲ. ವೆಯ್ಟ್ ಲಿಫ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು. ವುಮೆನ್ ವೆಯ್ಟ್ ಲಿಫ್ಟಿಂಗ್ ಮಾಡ್ಬಿಟ್ಟು ಮೆನ್ ತರ ಹೋಗ್ತೀವಿ ಅನ್ನೋದು ಸುಳ್ಳು. ಮಸಲ್ ಸ್ಟ್ರೆಂಥನಿಂಗ್ ಎಲ್ರೂ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ನಮ್ಮ ದೇಶದಲ್ಲಿ ನೀವು ಯಾರನ್ನಾದ್ರೂ ನೋಡಿ, ಮಸಲ್ ವೀಕ್ನೆಸ್ ತುಂಬಾ ಜನಕ್ಕಿರುತ್ತೆ. ಸುತ್ತಿ ಬಳಸಿ ನಾನು ಮತ್ತೆ ಅಲ್ಲಿಗೆ ಬರ್ತೀನಿ. ಅತಿಯಾದ ಕಾರ್ಬೋಹೈಡ್ರೇಟ್ ಸೇವನೆ ಒಂದು. ಎರಡನೇದು ಪ್ರೋಟೀನ್ ಮೇಲಿರುವಂತ ಭಯ. ಹಾಗಾಗಿ ಮಾಡ್ಕೊಂಡು ನಮ್ಮ ಆಹಾರದಲ್ಲಿ ಒಂದು ಮೀಲ್ಸ್ ಅಂತ ನಾವು ನೋಡಿದ್ರೆ ಆಹಾರ ತಟ್ಟೆಯಲ್ಲಿ ಪ್ರೋಟೀನ್ ಕಾಣಿಸೋದೇ ಇಲ್ಲ, ಎಲ್ಲ ಬರೀ ಕಾರ್ಬೋಹೈಡ್ರೇಟ್ ಕಾಣಿಸ್ತಾ ಇರುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಚಿಕನ್ ಬಿರಿಯಾನಿ ಅಂತ ತಿಂತಾರೆ, ಚೆನ್ನಾಗಿ ಚಿಕನ್ ಬಿರಿಯಾನಿ ತಿಂತಾರೆ, ಯೂರಿಕ್ ಆಸಿಡ್ ಜಾಸ್ತಿ ಆಗ್ಬಿಡುತ್ತೆ. ಇವ್ರು ಡಾಕ್ಟರ್ ಏನ್ ಹೇಳ್ತಾರೆ ಇವ್ರಿಗೆ, ಯೂರಿಕ್ ಆಸಿಡ್ ಜಾಸ್ತಿ ಆಗೋಗಿದ್ದೆ ಪ್ರೋಟೀನ್ ಏನು ತಗೊಂಬೇಡಿ ಅಂತ ಹೇಳ್ತಾರೆ. ಇವ್ರು ಯೋಚನೆ ಮಾಡ್ಬೇಕು, ರೆಗ್ಯುಲರ್ ಆಗಿ ಚಿಕನ್ ಬಿರಿಯಾನಿ ತಿಂತಾನೆ ಇರ್ತಾರೆ ಅವ್ರು. ಈಗ ನಮ್ಮ ಹತ್ರ ಬಂದಿರುವಂತ ಪ್ರಾಯೋಗಿಕವಾಗಿ ನಾವು ಕೈಯಾರೆ ಹ್ಯಾಂಡಲ್ ಮಾಡಿರುವಂತ ಕೇಸ್ ಇದು. ಚಿಕನ್ ಬಿರಿಯಾನಿ ಸಿಕ್ಕಾಪಟ್ಟೆ ತಿಂತಿದ್ದೆ ಸರ್ ನಾನು, ಯೂರಿಕ್ ಆಸಿಡ್ ಜಾಸ್ತಿ ಆಗೋಯ್ತು ನನಗೆ. ಇಲ್ಲಿ ಗಮನಿಸ್ಬೇಕು, ನೀವು ಒಂದು ಪ್ಲೇಟ್ ಚಿಕನ್ ಬಿರಿಯಾನಿಯಲ್ಲಿ ಚಿಕನ್ ಎಷ್ಟಿರುತ್ತೆ? 2-3 ಪೀಸ್ ಇರುತ್ತೆ ಅಷ್ಟೇ. ಮಿಕ್ಕಿದ್ದೆಲ್ಲ ಯಾರಿರ್ತಾರೆ? ರೈಸ್. ಅದು ಕಣ್ಣು ಕಾಣಿಸೋದೇ ಇಲ್ಲ. ಆ 2-3 ಪೀಸ್ ಪ್ರೋಟೀನ್ ಚಿಕನ್ ಇರುತ್ತಲ್ಲ, ಅದು ವಿಲನ್ ಆಗೋಯ್ತು. ಅದೇ ತರ ಸರ್ ನಾವು 2 ಸ್ಪೂನ್ ಸರ್ ತುಪ್ಪ ತಿನ್ನೋದು, ತುಪ್ಪ ಜಾಸ್ತಿ ತಿನ್ಬಾರ್ದಂತೆ. 2 ಸ್ಪೂನ್ ತುಪ್ಪ ವಿಲನ್ ಆಗೋಯ್ತು. ಅದ್ರ ಕೆಳಗಡೆ ಇಷ್ಟಿಷ್ಟು ರೈಸು, ಇಷ್ಟಿಷ್ಟು ಚಪಾತಿ ಇರೋದು, ಅದು ವಿಲನ್ ಆಗಲ್ಲ. ಸೊ ಇಲ್ಲಿ ಅದಕ್ಕೇನೆ ನಾವ್ ಏನ್ ತಿಳ್ಕೊಂತೀವಿ ಅದು ವಾಸ್ತವವಾಗಿರ್ಬೇಕು, ವೈಜ್ಞಾನಿಕವಾಗಿ ಕೂಡ ಇರ್ಬೇಕು. ಅಕ್ಷರಶಃ ಹಂಗೆ ಇರ್ಬೇಕದು. ವುಮೆನ್ ಕೂಡ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನೀವು ಮೆನ್ ತರ ಆಗೋಗ್ತೀರಾ? ಇಲ್ಲ, ನಿಮ್ಮ ಮಸಲ್ಸ್ ಏನಿದೆ ಅದು ಡೆಫಿನೆಟ್ಲಿ ಸ್ಟ್ರಾಂಗ್ ಆಗುತ್ತೆ. ಇನ್ನೊಂದು ನಾವು ಕಂಡಿರುವಂತದ್ದು, ಪುರುಷರಲ್ಲಿ ಮಸಲ್ ಬಿಲ್ಡಿಂಗ್ ಚೂರು ಬೇಗ ಆಗತ್ತೆ, ವುಮೆನ್ ಅಲ್ಲಿ ಮಸಲ್ ಬಿಲ್ಡಿಂಗ್ ಸ್ವಲ್ಪ ಸ್ಲೋ ಆಗತ್ತೆ. ಇಷ್ಟೇ ವ್ಯತ್ಯಾಸ. ಅದು ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲ. ಧಾರಾಳವಾಗಿ ಅವರು ಕೂಡ ಸಾಕಷ್ಟು ಪ್ರೋಟೀನ್ ಸೇವನೆ ಮಾಡ್ಕೋಬಹುದು. ಅವರು ಚೆನ್ನಾಗಿ ರೆಸ್ಟ್, ಮೇನ್ ಇಂಪಾರ್ಟೆಂಟ್, ನೀವೇನೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಉತ್ತಮವಾಗಿರುವಂತ ರೆಸ್ಟ್ ಬೇಕು ಬಾಡಿಗೆ. ರೆಸ್ಟ್ ಅಂಡ್ ರಿಕವರಿ. ಇದ್ರ ಜೊತೆಗೆ ಲೋ ಕಾರ್ಬ್ ನ್ಯೂಟ್ರಿಷನ್. ಟಿ ಲೈಫ್ ಅಲ್ಲಿ ನಾವ್ ಹೆಂಗ್ ಮಾಡ್ತೀವಿ ಆ ತರ ಮಾಡಿದ್ರೆ ಯು ಸ್ಟೇ ಸ್ಟ್ರಾಂಗ್ ಫಾರ್ ಲಾಂಗ್. ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಎಕ್ಸರ್ಸೈಸ್ ಮಾಡೋದು ಸೇಫಾ ಸರ್? ಸಿ ಇದು ಫಾಸ್ಟಿಂಗ್ ಈಸ್ ಗುಡ್.
ಫಾಸ್ಟಿಂಗ್ ಮಾಡೋದು ಒಳ್ಳೇದು. ಈಗ ನಮ್ಗೆ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಒಪ್ಪತ್ತು ಅಂತ ಹೇಳೋರು, ಒಂದೊತ್ತು ಉಪವಾಸ ಇರೋದೆಲ್ಲ ಇದೆ ಕೇಳಿ. ಉಪವಾಸ ಮಾಡೋದು ಒಳ್ಳೇದು. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ನಿಜವಾಗ್ಲೂ ನಿಮ್ಮ ದೇಹಕ್ಕೆ ಉಪವಾಸದ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು. ಈಸ್ ಫಾಸ್ಟಿಂಗ್ ರಿಯಲಿ ರಿಕ್ವೈರ್ಡ್ ಫಾರ್ ಯುವರ್ ಬಾಡಿ ಅಂತ ನೋಡ್ಬೇಕು. ನೀವು ಯಾವಾಗ ಫಾಸ್ಟಿಂಗ್ ಮಾಡಬೇಕು, ನಿಮಗೆ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದನ್ನ ಪೂರ್ತಿ ಶಮನ ಮಾಡಿರ್ತೀರೋ, ಅದಾದ್ಮೇಲೆ ನೀವು ಫಾಸ್ಟಿಂಗ್ ಮಾಡೋದು ಬಹಳ ಒಳ್ಳೇದು. ಒಂದೊತ್ತು ಫಾಸ್ಟಿಂಗ್ ಮಾಡಿದ್ರೆ ಸಾಕು. ನಾನು ಗಂಟೆ ಫಾಸ್ಟಿಂಗ್ ಮಾಡ್ತೀನಿ ಸರ್, ನಾನು 14 ಅವರ್ ಫಾಸ್ಟಿಂಗ್ ಮಾಡ್ತೀನಿ, 24 ಅವರ್ ಫಾಸ್ಟಿಂಗ್ ಮಾಡ್ತೀನಿ, ಅದು ಅವಶ್ಯಕತೆ ಇಲ್ಲ. ನೀವು ಮಾಡುವಂತ ಫಾಸ್ಟಿಂಗು ನಿಮ್ಮ ದೇಹದ ಅನುಗುಣವಾಗಿರ್ಬೇಕು. ಅದು ಬಿಟ್ಟು ಅದೇ ಇನ್ನೊಂದು ಸೈಕಲ್ ಆಫ್ ಸ್ಟ್ರೆಸ್ ನ ಕ್ರಿಯೇಟ್ ಮಾಡಬಾರ್ದು. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ನಮ್ಮ ದೇಶದಲ್ಲಿ 80% ಗಿಂತ ಜಾಸ್ತಿ ಜನಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಏನಿದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ, ರಕ್ತದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗೋದಕ್ಕೂ ಮುಂಚೆನೇನೆ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ನೀವೇನಾದ್ರೂ ಸ್ಟಡಿ ಮಾಡಿ ಫಾಸ್ಟಿಂಗ್ ಇನ್ಸುಲಿನ್ 6ಕ್ಕಿಂತ ಕಡಿಮೆ ಎಷ್ಟು ಜನಕ್ಕಿದೆ ಅಂತ ನೋಡಿದ್ರೆ, ಕೇವಲ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಇರ್ತಾರೆ. ಫಾಸ್ಟಿಂಗ್ ಇನ್ಸುಲಿನ್ ವಿಚಾರ ತಗೊಂಡು ಮಾತಾಡ್ಬಿಟ್ರೆ, ಎಂಟೈರ್ ಇಂಡಿಯಾ ಇಸ್ ಡಯಾಬಿಟಿಕ್. ನೀವು ಬರೀ HbA1c ಇಟ್ಕೊಂಡು ಮಾತಾಡಿದ್ರೆ ಮೇ ಬಿ 80% ಇಸ್ ಡಯಾಬಿಟಿಕ್. ನೀವು ಫಾಸ್ಟಿಂಗ್ ಇನ್ಸುಲಿನ್ ಲೆಸ್ ದೆನ್ 6 ಈ ಆಧಾರ ಇಟ್ಕೊಂಡು ಮಾತಾಡ್ಬಿಟ್ರೆ ಎಂಟೈರ್ ಇಂಡಿಯಾ ಇಸ್ ಡಯಾಬಿಟಿಕ್. ಸೊ ನೀವು ಹೇಳೋ ಪ್ರಕಾರ ಡಯಾಬಿಟೀಸ್ ತುಂಬ ವರ್ಷಗಳ ಮುಂಚೆನೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಬಟ್ ಅದು ಸಿಂಪ್ಟಮ್ಸ್ ಆಚೆ ಕಾಣಿಸ್ಕೊಳ್ಳಲ್ಲ ಅವರಿಗೆ. ಹೌದು. ಏನಾಗಿರುತ್ತೆ ಅಂದ್ರೆ, ಈಗ ಈ ಫಾಸ್ಟಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಫಾಸ್ಟಿಂಗ್ ಅಲ್ಲಿ ಕೆಲವರು ವರ್ಕೌಟ್ ಮಾಡ್ತಾರೆ, ಅತ್ಯುತ್ತಮ. ಫಾಸ್ಟಿಂಗ್ ಅಲ್ಲಿ ವರ್ಕೌಟ್ ಮಾಡೋದು ತುಂಬಾ ಒಳ್ಳೇದು. ಫಾಸ್ಟಿಂಗ್ ಅಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ತುಂಬಾ ಒಳ್ಳೇದು. ಬಟ್ ನಾನ್ ಹೇಳ್ತಿರೋದು ಏನು ಅಂದ್ರೆ, ಮೊದಲು ಫಾಸ್ಟಿಂಗು ನಿಮ್ಮ ದೇಹಕ್ಕೆ ಸೆಟ್ ಆಗತ್ತಾ ಆಗಲ್ವಾ ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಹೈಪೋಥೈರಾಯ್ಡ್ ಇಶ್ಯೂ ಇತ್ತು, ಹೈಪೋಥೈರಾಯ್ಡಿಸಮ್ ಇತ್ತು, ಇಷ್ಟು ಥೈರಾಯ್ಡ್ ಇಶ್ಯೂ ಇದೆ, ಫಾಸ್ಟಿಂಗ್ ಅಲ್ಲಿ ವರ್ಕೌಟ್ ಮಾಡಕ್ ಹೋಗ್ಬೇಡಿ, ಫಾಸ್ಟಿಂಗು ಮಾಡಕ್ ಹೋಗ್ಬೇಡಿ. ಸೆಕೆಂಡ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ತೀರಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಸರ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ ಹೆಂಗ್ ಸರ್ ಗೊತ್ತಾಗತ್ತೆ? ಬ್ಲಡ್ ರಿಪೋರ್ಟ್ ನೋಡಿ. ಫಾಸ್ಟಿಂಗ್ ಇನ್ಸುಲಿನ್ 6ಕ್ಕಿಂತ ಕಡಿಮೆ ಇರಬೇಕು. ಟ್ರೈಗ್ಲಿಸರೈಡ್ಸ್ ಮತ್ತೆ HDL ರೇಷಿಯೋ 2ಕ್ಕಿಂತ ಕಡಿಮೆ ಇರಬೇಕು. ಟ್ರೈಗ್ಲಿಸರೈಡ್ಸ್ ರಕ್ತದಲ್ಲಿ 100ಕ್ಕಿಂತ ಕಡಿಮೆ ಇರಬೇಕು. ಇದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅರ್ಥ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರು ಫಾಸ್ಟಿಂಗ್ ಅಲ್ಲಿ ಏನಾದ್ರು ವರ್ಕೌಟ್ ಮಾಡಿದ್ರೆ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗೋ ಎಲ್ಲಾ ಚಾನ್ಸಸ್ ಇದೆ. ಸೊ ಡಯಾಬಿಟಿಸ್ ಇರೋರಾಗ್ಲಿ, ಫ್ಯಾಟಿ ಲಿವರ್ ಇರೋರಾಗ್ಲಿ, ಅಥವಾ BP ಇರೋರಾಗ್ಲಿ ವರ್ಕೌಟ್ ಮಾಡಬಹುದು, ಒಳ್ಳೇದು. ಬಟ್ ಇಂಪಾರ್ಟೆಂಟ್ ಕಂಡೀಷನ್ ಏನು, ಫಸ್ಟ್ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಷ್ಟಿದೆ, ಅದು ಕಂಟ್ರೋಲ್ ಅಲ್ಲಿ ಇದೆಯಾ, ಅದನ್ನ ಶಮನ ಮಾಡಿದೀರಾ, ಇದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೀವು ಫಾಸ್ಟಿಂಗ್ ಅಲ್ಲಿ ವರ್ಕೌಟ್ ಮಾಡಿ. ಇಲ್ಲ ಸರ್ ನನ್ಗೇನು ಇಲ್ಲ, ಆರೋಗ್ಯ ಬಹಳ ಚೆನ್ನಾಗಿದೆ, ನನಗೆ ಇದ್ಯಾವುದು ಕಂಡೀಷನ್ ಇಲ್ಲ ಅಂದ್ರೆ, ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ನೀವು ಮಾಡುವಂತ ವರ್ಕೌಟ್ ಅತ್ಯುತ್ತಮವಾದಂತ ರಿಸಲ್ಟ್ಸ್ ನ ಕೊಡುತ್ತೆ. ಸೊ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ವರ್ಕೌಟ್ ಮಾಡಬಹುದು, ಬಟ್ ಕಂಡೀಷನ್ಸ್ ಅಪ್ಲೈ. ಓಕೆ. ಸೊ ಇದು ಫ್ಯಾಟ್ ಬರ್ನಿಂಗ್ ಹೆಲ್ಪ್ ಆಗುತ್ತಾ ಸರ್? ಫಾಸ್ಟೆಡ್ ಸ್ಟೇಟ್ ವರ್ಕೌಟ್ಸ್ ಎಲ್ಲ ಇದು ನೋ ಹೆಲ್ತ್ ಇಶ್ಯೂಸ್ ಇದ್ರೆ ಆಗತ್ತೆ. ಏನು ಇಶ್ಯೂಸ್ ಇಲ್ಲ, ನನಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲ, ಮೆಟಾಬಾಲಿಕಲಿ ಐ ಆಮ್ ವೆರಿ ಹೆಲ್ತಿ, ನನ್ನ ಚಯಾಪಚಯ ಆರೋಗ್ಯ ಬಹಳ ಅತ್ಯುತ್ತಮವಾಗಿದೆ ಅಂದ್ರೆ, ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ನೀವು ಮಾಡೋ ವರ್ಕೌಟ್ ಇಂದ ಖಂಡಿತ ಯಾವುದೇ ತೊಂದರೆ ಇಲ್ಲ. ಇನ್ನು ನಿಮ್ಗೆ ಹೆಚ್ಚಿಗೆ ಫಲಿತಾಂಶ ಸಿಗುತ್ತೆ, ಕ್ವಾಲಿಟಿ ಮಸಲ್ ಬಿಲ್ಡಿಂಗ್ ಮಾಡಬಹುದು. ಅಗೇನ್ ನಿಮ್ಮ ದೇಹದ ಮಿತಿ ನಿಮಗೆ ಗೊತ್ತಿರಬೇಕು. ಸರ್ ನನ್ಗೆ ಸಿಕ್ಕಾಪಟ್ಟೆ ಮಸಲ್ಸ್ 1 ತಿಂಗಳಲ್ಲಿ ಬಂದ್ಬಿಡ್ಬೇಕು ಅನ್ನೋ, ಮಸಲ್ ಬಿಲ್ಡಿಂಗ್ ಈಸ್ ಎ ಸ್ಲೋ ಪ್ರೊಸೆಸ್. ಸೊ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ತುಂಬ ಫಾಸ್ಟಿಂಗ್ ಮಾಡಿದ್ರೆ ಮಸಲ್ ಲಾಸ್ ಆಗುತ್ತೆ ಅಂತ. ಸೊ ಅದಕ್ಕೇನ ಜನ ಮಾಡೋದು ಫಾಸ್ಟೆಡ್ ಸ್ಟೇಟಲ್ಲಿ ಇದು, ಆರ್ ಇಸ್ ಇಟ್ ನಾಟ್ ರಿಲೇಟೆಡ್ ಅಟ್ ಆಲ್? ಸೊ ವಾಟ್ ಈಸ್ ಯುವರ್ ಸೇ ಆನ್ ಫಾಸ್ಟಿಂಗ್ ಮಾಡಿದ್ರೆ ಮಸಲ್ ಲಾಸ್ ಆಗುತ್ತೆ ಅಂತ? ಫಾಸ್ಟಿಂಗ್ ಮಾಡೋದ್ರಿಂದ ಮಸಲ್ ಲಾಸ್ ಇಲ್ಲ. ಈಗ ಜನರಲ್ಲಿ ಏನು 1 ವಾರ ಉಪವಾಸ ಮಾಡ್ತಾರ ಫಾಸ್ಟಿಂಗ್ ಮಾಡೋರು? ಇಲ್ಲ ಅಲ್ಲ. ತಿಂಗಳಗಟ್ಲೆ ಉಪವಾಸ ಮಾಡ್ತಾರ? ಹೌದು. ನೀವು ತಿಂಗಳಗಟ್ಲೆ ಉಪವಾಸ ಇದೀನಿ ಅಂದ್ರೆ ಮಸಲ್ ಲಾಸ್ ಆಗತ್ತೆ, ಒಪ್ಕೋತೇನೆ. ಬಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಮಸಲ್ ಲಾಸ್ ಫಾಸ್ಟಿಂಗ್ ಮಾಡೋದ್ರಿಂದ ಮಸಲ್ ಲಾಸ್ ಚಾನ್ಸಸ್ ಇಲ್ಲ, ಮಸಲ್ ಲಾಸ್ ಆಗಲ್ಲ. ಇವಾಗ ಡಯಾಬಿಟೀಸ್ 8.1
ಏನೋ ಇದೆ HbA1c ಅಂತ ತಿಳ್ಕೊಳ್ಳಿ. ಅವರು ಫಾಸ್ಟಿಂಗ್ ಮಾಡಿರಲ್ಲ, ಚೆನ್ನಾಗಿ ತಿಂತಿರ್ತಾರೆ. ಓಕೆನಾ? ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸಿ. ಮಸಲ್ ಲಾಸ್ ಆಗಿರುತ್ತೆ ಅವ್ರಿಗೆ. ಫಾಸ್ಟಿಂಗ್ ಎಲ್ಲ ಮಾಡಿದ್ರು, ಫಾಸ್ಟಿಂಗ್ ಮಾಡಿಲ್ಲ, ಮಸಲ್ ಲಾಸ್ ಆಯ್ತು ಅವ್ರಿಗೆ. ಕರೆಕ್ಟ್. ತೀರಾ ಡಯಾಬಿಟಿಸ್ ಜಾಸ್ತಿ ಆಯ್ತು, ಮಸಲ್ ಲಾಸ್ ಆಗಿರುತ್ತೆ. ನೀವು ನಾನು ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ ಸರ್, ವಾರಕ್ಕೆ ಒಂದಿನ ಉಪವಾಸ ಮಾಡ್ತೀನಿ ನಾನು, ಇಲ್ಲ ದಿನ ಒಂದೊತ್ತು ಉಪವಾಸ ಮಾಡ್ತೀನಿ, ಅಬ್ಸಲ್ಯೂಟ್ಲಿ ಫೈನ್. ಅದರಿಂದ ಮಸಲ್ ಲಾಸ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ. ನೀವು ಯಾವಾಗ ದೀರ್ಘಾವಧಿ ಫಾಸ್ಟಿಂಗ್ ಮಾಡ್ತೀನಿ, ನಾನು 15 ದಿನ ಫಾಸ್ಟಿಂಗ್ ಮಾಡ್ತೀನಿ, ಬರೀ ಲಿಕ್ವಿಡ್ ಅಲ್ಲಿ ಇರ್ತೀನಿ, ಈ ತರ ಮಾಡಿದಾಗ ಮಸಲ್ ಲಾಸ್ ಆಗುವಂಥದ್ದು ಚಾನ್ಸಸ್ ಇದೆ. ಅಗೇನ್ ಕಮಿಂಗ್ ಬ್ಯಾಕ್ ಸೇಮ್ ಪಾಯಿಂಟ್ ಬರ್ತೀನಿ ನಾನು. ಇಫ್ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಖಂಡಿತ ಮಸಲ್ ಲಾಸ್ ಆಗಿರುತ್ತೆ. ಸೊ ಫಾಸ್ಟಿಂಗ್ ಮಾಡೋದ್ರಿಂದ ಮಸಲ್ ಲಾಸ್ ಆಗುತ್ತೆ ಅನ್ನೋದು ಇಷ್ಟೊಂದು ಸತ್ಯ ಇಲ್ಲ ಅದ್ರಲ್ಲಿ. ಫಾಸ್ಟಿಂಗ್ ಒಳ್ಳೇದು, ಫಾಸ್ಟಿಂಗ್ ಇಂದ ಮಸಲ್ ಲಾಸ್ ಖಂಡಿತ ಆಗಲ್ಲ. ಯಾರೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋರು, ಇಲ್ಲ ಸರ್ ನಾನು ಒಂದಿನ ಉಪವಾಸ ಇರ್ತೀನಿ, ಖಂಡಿತ ಇರ್ಬೋದು. ನಾನು ಒಂದ್ 2 ದಿನ ಉಪವಾಸ ಮಾಡ್ತೀನಿ ಸರ್, ಖಂಡಿತ ಇರ್ಬೋದು. ನಾನು ಒಂದೊತ್ತು ಉಪವಾಸ ಮಾಡ್ತೀನಿ, ಖಂಡಿತ ಇರ್ಬೋದು. ಸರ್ ನಾನು ದೀರ್ಘಾವಧಿ ಉಪವಾಸ ಮಾಡ್ತೀನಿ, 15 ದಿನ ಉಪವಾಸ ಮಾಡ್ತೀನಿ, 30 ದಿನ ಉಪವಾಸ ಮಾಡ್ತೀನಿ, ಅವಾಗ ಬರೀ ಲಿಕ್ವಿಡ್ ತಗೊಂತೀನಿ, ಇಲ್ಲ. ನೀವು ಉಪವಾಸ ಮಾಡ್ಕೊಂಡು 15 ದಿನ 30 ದಿನ ಉಪವಾಸ ಮಾಡ್ತೀನಿ ಅನ್ನೋ ತರ ಇದ್ರೆ ಹೌದು, ಮಸಲ್ ಲಾಸ್ ಅಷ್ಟೇ ಅಲ್ಲ, ನಿಮ್ಗೆ ಬೇರೆ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಫಸ್ಟ್ ಆಫ್ ಆಲ್ ಉಪವಾಸ ಯಾಕೆ ಮಾಡಬೇಕು ಅಂತ ನನಗೆ ಅರ್ಥ ಆಗಲ್ಲ. ಈಗ ನಾನು ಫಾಸ್ಟಿಂಗ್ ಮಾಡೋದೇ ಇಲ್ಲ, ಏಂತಕ್ಕೆ ಉಪವಾಸ ಮಾಡಬೇಕು? ಅದ್ರ ಬದಲು ಒಂದು ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ಅಂದ್ರೆ ಏನು, ಕಾರ್ಬೋಹೈಡ್ರೇಟ್ಗಳ ಮಿತಿ 100 ಗ್ರಾಮ್ಗಿಂತ ಕಡಿಮೆ ಇಟ್ಕೊಳ್ಳಿ. ಪ್ರೋಟೀನ್ ನಮ್ಮ ದೇಹದ ತೂಕಕ್ಕೆ ತಕ್ಕಂತೆ ಪ್ರೋಟೀನು, ಮಿಕ್ಕಿದೆಲ್ಲ ಫ್ಯಾಟ್. ಈ ಆಹಾರ ಪದ್ಧತಿಯಲ್ಲಿ ನೀವು ಒಂದು ಮೀಲ್ ತಿಂದ್ರೆ ಕನಿಷ್ಠ ಪಕ್ಷ ನಿಮ್ಗೆ ಅಟ್ಲೀಸ್ಟ್ ಒಂದು 5 to 6 ಅವರ್ಸ್ ಹಶ್ವೇ ಆಗಲ್ಲ. ಅಲ್ಲಿಗೆ ಫಾಸ್ಟಿಂಗ್ ಆಗೋಯ್ತಲ್ಲ. ಈಗ ಗಂಟೆ ಹೊಡೆದಾಗೆಲ್ಲ ಊಟ ಮಾಡೋದು ತಪ್ಪು. ಸರ್ 8 ಗಂಟೆ ಟನ್ ತಿಂಡಿ ಟೈಮ್, 12 ಗಂಟೆ ಟನ್ ಊಟ ಟೈಮ್, 4 ಗಂಟೆ ಟನ್ ಅಂತ ಗಂಟೆ ಹೊಡಿತು ಟೀ ಟೈಮ್, ಸ್ನಾಕ್ ಟೈಮ್, 7 ಗಂಟೆ ಗಂಟೆ ಹೊಡಿತು ಊಟ ಟೈಮ್. ವಾಚು ಇಲ್ಲ ಕ್ಲಾಕ್ ನೋಡ್ಕೊಂಡು ಊಟ ಮಾಡೋ ಪದ್ಧತಿನ ಮೊದಲು ಬಿಡ್ಬೇಕು. ಹಶ್ವಾಗ್ತಿದ್ಯಾ ತಿನ್ನಿ, ಗಂಟೆ ಹೊಡೆದ್ಬಿಡ್ತು ಇಲ್ಲ ಹಶ್ವಾಗ್ತಿದ್ಯಾ, ನಿಮ್ಮ ದೇಹ ಕೇಳ್ತಿದ್ಯಾ, ಅವಾಗ ತಿನ್ನಿ. ಸೊ ಇದನ್ನ ಪ್ರತಿಯೊಬ್ಬರು ಬದಲಾಯಿಸ್ಕೊಡುತ್ತೆ. ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಗಂಟೆ ನೋಡ್ಕೊಂಡು ಊಟ ಮಾಡೋದು. ಈ ಅಭ್ಯಾಸ ಏನ್ ಮಾಡಕ್ಕಾಗಲ್ಲ, ಅಭ್ಯಾಸ ಆಗಿದೆ. 8 ಗಂಟೆ ತಿಂಡಿ ಕರೆಕ್ಟ್, 12 ಗಂಟೆ ಊಟ. ಈ ಸೆಂಟ್ರಲ್ಲಿ ಒಂದ್ ಸ್ನಾಕ್ ಆಗಿರುತ್ತೆ. 8 ಗಂಟೆ ಬ್ರೇಕ್ಫಾಸ್ಟ್ಗೂ ಲಂಚ್ ಮಧ್ಯೆ ಒಂದು ಸ್ನಾಕ್ ಆಗಿರುತ್ತೆ. ಓಕೆ, ಲಂಚು ಮತ್ತೆ ಸ್ನಾಕ್ ಮಧ್ಯೆ ಇನ್ನೊಂದು ಸ್ನಾಕ್ ಆಗಿರುತ್ತೆ. ಊಟ ಆದ್ಮೇಲೆ ಬಿಸಿ ಬಿಸಿ ಒಂದು ಕಾಫಿ, ಆಯ್ತು, ಓಕೆ. ಅದಾದ್ಮೇಲೆ ಮೊದಲು ಹೈ ಕಾರ್ಬೋಹೈಡ್ರೇಟ್ ತಿಂತಾರೆ. 2 ಅವರ್ ಆಗಿದ ತಕ್ಷಣ ಮತ್ತೆ ಏನೋ ತಿನ್ಬೇಕು ಅನ್ಸುತ್ತೆ. ಸೊ ಈ ತರ ದಿನಕ್ಕೊಂದು 6 ಸಲ ತಿಂತಾರೆ. ಸೊ ಅದು ಅದು ಕಾನ್ಸ್ಟೆಂಟ್ ಆಗಿ ಇನ್ಸುಲಿನ್ ಹೈ ಇನ್ಸುಲಿನ್ ಹೈ ಮಾಡ್ತಾನೆ, ಇನ್ಸುಲಿನ್ ಯಾವಾಗಲೂ ಹೈಯಲ್ಲೇ ಇರುತ್ತೆ. ಬ್ಲಡ್ ಶುಗರ್ ಯಾವಾಗಲೂ ಹೈಯಲ್ಲೇ ಇರುತ್ತೆ. ಸೊ ಬ್ಲಡ್ ಶುಗರ್ ಗಿಂತ ಇನ್ಸುಲಿನ್ ಹೈ ಇರೋದು ಇಸ್ ಮೋರ್ ಡೇಂಜರಸ್. ಆ ಇನ್ಸುಲಿನ್ ನ ಕಡಿಮೆ ಮಾಡೋದಕ್ಕೆ, ಟು ಬ್ರಿಂಗ್ ಡೌನ್ ದಟ್ ಫಾಸ್ಟಿಂಗ್ ಇನ್ಸುಲಿನ್, ಯಾವುದೇ ಮೆಡಿಸಿನ್ ಇಲ್ಲ. ಅದಕ್ಕೆ ಯಾವ ಡಾಕ್ಟರು ಅದನ್ನ ನೋಡೋದಿಲ್ಲ. HbA1c ನೋಡ್ಬಿಡ್ತಾರೆ, ಮಾತ್ರೆ ಕೊಡ್ತಾರೆ, ಆಯ್ತು. ಅವ್ರ ತಪ್ಪು ಅಂತ ಹೇಳೋದಿಲ್ಲ, ಸಿಸ್ಟಮ್ ಅಲ್ಲಿರೋ ಪ್ರಾಬ್ಲಮ್ ಅದು. ಫಾಸ್ಟಿಂಗ್ ಇನ್ಸುಲಿನ್ ನ ಕಡಿಮೆ ಮಾಡೋದಕ್ಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಪೂರ್ತಿಯಾಗಿ ಶಮನ ಮಾಡೋದಕ್ಕೆ ಯಾವುದೇ ಔಷಧಿ ಇಲ್ಲ. ಇರೋದು ಒಂದೇ D-Life LCHF. ಅನೂಪ್ ಸಿಂಗ್ ಅವರ ಪ್ರೋಟೋಕಾಲ್ ಏನ್ ಹೇಳ್ತೀವಿ 20-20-60 ಅದೇ ಇರೋದು. ಸರ್ ಇನ್ನೊಂದು, ಈ ನಡುವೆ ಪ್ರೋಟೀನ್ ಇಂಟೆಕ್ ಜಾಸ್ತಿ ಆಗ್ತಾ ಇದ್ದಷ್ಟು ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ, ನಿಜನಾ ಸರ್ ಇದು? ಪ್ರೋಟೀನ್ ತಿನ್ನೋದ್ರಿಂದ ಕಿಡ್ನಿ ಇಶ್ಯೂ ಬರುತ್ತೆ, ಕಿಡ್ನಿ ಫೇಲ್ ಆಗುತ್ತೆ ಅನ್ನೋದು ಸುಳ್ಳು. ಈಗ ರೀಸೆಂಟ್ ಆಗಿ ನಮ್ಮ D-Life ಹೆಲ್ತ್ ಕೇರ್ ಕನ್ಸಲ್ಟೇಷನ್ ಅಲ್ಲಿ ತೀರಾ ರಿಸ್ಕಿ ಲೆವೆಲ್ ಇದ್ದಂತ ಕ್ರೋನಿಕ್ ಕಿಡ್ನಿ ಡಿಸೀಸ್ ಇರುವಂತವ್ರು ಅವ್ರಿಗೆ ಕೊಡ್ತಾ ಇದ್ದೀವಿ 1.2 grams ಪ್ರೋಟೀನ್ ಕೊಡ್ತಾ ಇದ್ದೀವಿ. ಅವ್ರ EGFR ಇಂಪ್ರೂವ್ ಆಯ್ತು, ಕ್ರಿಯಾಟಿನ್ ಕಡಿಮೆ ಆಯ್ತು. ಇದು ಶುದ್ಧ ಸುಳ್ಳು. ಪ್ರೋಟೀನ್ ತಿಂದ್ಬಿಟ್ರೆ ಕಿಡ್ನಿ ಹಾಳಾಗ್ಬಿಡುತ್ತೆ ಅನ್ನೋದು ಸುಳ್ಳು. ನಿಮ್ಮ ಕಿಡ್ನಿ ಏನಾದ್ರೂ ಹಾಳಾಗಿದ್ರೆ ಅದು ಯಾಕೆ ಹಾಳಾಯ್ತು ಅನ್ನೋದೊಂದು ಪ್ರಶ್ನೆ ಬೇಕು. ಇವಾಗ ಸುಮಾರು ಜನ ಏನ್ ಹೇಳ್ತಾರೆ, ಕಿಡ್ನಿ ಪ್ರೋಟೀನ್ ತಿನ್ಬೇಡಿಯಪ್ಪ, ಕಿಡ್ನಿ ಹಾಳಾಗ್ಬಿಡುತ್ತೆ, ಡಯಾಲಿಸಿಸ್ ಹೊರಟೋಗುತ್ತೆ. ನಾನು ಅಂಥವ್ರಿಗೆಲ್ಲ ಕೇಳೋರು ಒಂದೇ ಪ್ರಶ್ನೆ, ಎಲ್ಲಾದ್ರೂ ಡಯಾಲಿಸಿಸ್ ಸೆಂಟರ್ಗೆ ಹೋಗಿ,
ಪ್ರೋಟೀನ್ ತಿಂದು ಕಿಡ್ನಿ ಹಾಳು ಮಾಡ್ಕೊಂಡು ಡಯಾಲಿಸಿಸ್ ಬಂದ್ ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳಿ. ಆ ತರದವ್ರು ಜಾಸ್ತಿ ಇದಾರ? ಡಯಾಬಿಟಿಸ್ ಬಂದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಿ ಡಯಾಬಿಟಿಸ್ ಕಂಟ್ರೋಲ್ಗೆ ಬರ್ದಿರಾ, ಕಿಡ್ನಿ ತೊಂದರೆ ಆಗಿ ಅಲ್ಲಿಂದ ಡಯಾಲಿಸಿಸ್ ಬಂದಿರೋರು ಜಾಸ್ತಿ ಜನ ಇದಾರೆ ಅಂತ ಕೇಳಿ. ಅತಿಯಾದ ಕಾರ್ಬೋಹೈಡ್ರೇಟ್ ಸೇವನೆ ಮಾಡಿ 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 ಡಯಾಬಿಟಿಸ್ ಇಂದ ಡಯಾಲಿಸಿಸ್ಗೆ ಹೋಗಿರೋರೇ ಜಾಸ್ತಿ ಹೊರತು ಪ್ರೋಟೀನ್ ತಿಂದು ಕಿಡ್ನಿ ಹಾಳು ಮಾಡ್ಕೊಂಡದ್ ಖಂಡಿತ ಇಲ್ಲ. ಪ್ರೋಟೀನ್ ಈಸ್ ಅನ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್, ಅಂದ್ರೆ ಅದು ಬೇಕೇ ಬೇಕು, ಅತ್ಯಗತ್ಯವಾಗಿರುವಂತಹ ಒಂದು ನ್ಯೂಟ್ರಿಯೆಂಟ್ ಅದು. ಅದರಿಂದ ಖಂಡಿತ ತೊಂದರೆ ಇಲ್ಲ. ಬಟ್ ನ್ಯಾಚುರಲ್ ಪ್ರೋಟೀನ್, ನಮಗೆ ನ್ಯಾಚುರಲ್ ಪ್ರೋಟೀನ್ ಫ್ಯಾಟಿ ಪ್ರೋಟೀನ್ ಬರೋದು. ಅಂದ್ರೆ ಈಗ ನಾವೇನು ಮಾಂಸದಲ್ಲಿ ಇರುವಂತ ಪ್ರೋಟೀನ್ ಇರ್ಬೋದು, ಚಿಕನ್ ಇರುವಂತ ಪ್ರೋಟೀನ್ ಇರ್ಬೋದು, ಅಥವಾ ನಮ್ಮ ಡೈರಿಲಿ ಇರುವಂತ ಪ್ರೋಟೀನ್ ಇರ್ಬೋದು, ಇದೆಲ್ಲ ಫ್ಯಾಟ್ ಜೊತೆಲಿ ಬರುತ್ತೆ. ನ್ಯಾಚುರಲ್ ಪ್ರೋಟೀನ್ ಎಲ್ಲ ಕಮ್ಸ್ ವಿತ್ ಫ್ಯಾಟ್. ನೀವು ಯಾವಾಗ ಪ್ರೋಟೀನ್ ತಗೊಳ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ನೀವು ಯಾವಾಗ ಬೇರೆ ಬೇರೆ ಕಡೆಯಿಂದ ಈ ವೇ ಪ್ರೋಟೀನ್ ತರಿಸ್ಕೊಂತೀರಲ್ಲ, ಅದ್ರಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ವೇ ಪ್ರೋಟೀನ್ ಇಂದ ಖಂಡಿತ ಏನು ತೊಂದರೆ ಇಲ್ಲ. ಆದರೆ ಕೆಲವೊಂದ್ಸಲ ಏನ್ ಮಾಡ್ತಾರೆ, ನಾನ್ ಬ್ರಾಂಡೆಡ್ ಶಾಪ್ಸ್ ಇಂದ ತರಿಸ್ಕೊಂಡ್ಬಿಡೋದು, ಅಲ್ಲೆಲ್ಲಿಂದನೋ ತರಿಸ್ಕೊಂಡ್ಬಿಡೋದು, ಅದು ತಪ್ಪು. ಅದರಿಂದ ತೊಂದರೆ ಆಗಿರ್ಬೋದು. ಹಾಗಂತ ಪ್ರೋಟೀನ್ ತಿಂದ್ಬಿಟ್ಟು ಕಿಡ್ನಿ ಹಾಳಾಗುತ್ತೆ, ಇದು ಸುಳ್ಳು. ಈ ಕಿಡ್ನಿ ಪೇಷಂಟ್ಸ್ಗೆ ನಾವು ಪ್ರೋಟೀನ್ ಕೊಡಿ, ನಮ್ಮಲ್ಲೇ ಇದೆ, ಸಿಂಗಲ್ ಕಿಡ್ನಿ ಕೇಸ್ ಇದೆ ನಮ್ಮ ಹತ್ರ. ತಿಂತಾರೆ, ಪ್ರೋಟೀನ್ಸ್ ತಿಂತಾರೆ ಅವರು. 1 ಗ್ರಾಮ್ ಪರ್ kg ಬಾಡಿ weight ಬೇಕು. ನಮಗೆ ಮಿನಿಮಮ್ 1.2 to 1.6 ಗ್ರಾಮ್ಸ್ ಪರ್ kg ಪ್ರೋಟೀನ್ ಬೇಕೇ ಬೇಕು. ದೇಹ ನಾರ್ಮಲ್ ಆಗಿ ಕೆಲಸ ಮಾಡಕ್ ಅಷ್ಟು ಬೇಕಾದ್ರೆ. ಸೊ ಯಾರಾದ್ರೂ ಪ್ರೋಟೀನ್ ತಿಂದ್ರೆ ಕಿಡ್ನಿ ಹಾಳಾಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ನಂಬಕ್ ಹೋಗ್ಬೇಡಿ. ಅದರಿಂದ ವಿಜ್ಞಾನ ಇಲ್ವೇ ಇಲ್ಲ. ಸರ್, ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಪ್ರೋಟೀನು ಯಾವತ್ತೂ ಫ್ಯಾಟ್ ಜೊತೆ ತಗೋಬೇಕು, ಗುಡ್ ಫ್ಯಾಟ್ಸ್ ಜೊತೆ ತಗೋಬೇಕು ಅಂತಾರೆ. ಸೊ ಇವಾಗ ವೇ ಪ್ರೋಟೀನು ಸಪೋಸ್ ಓಕೆ ತುಂಬ ಕಾಸ್ಟ್ಲಿ ಇದೆ, ಬ್ರ್ಯಾಂಡೆಡೇ ತಗೋತಾ ಇದ್ದಾರೆ ಅಂತ ಹೇಳಿ. ಸೊ ಅದು ಹಾಲಿನ ಜೊತೆ ತಗೋಬೇಕಾ, ಇಲ್ಲ ಜಸ್ಟ್ ನೀರ್ ಜೊತೆ ತಗೊಂಡ್ರೆ ಪರವಾಗಿಲ್ವಾ? ವೇ ಪ್ರೋಟೀನು ಅಗೇನ್, ನೀವು ಡಯಾಬಿಟಿಕ್ ಇದ್ದೀರಾ ಅಥವಾ ಫ್ಯಾಟಿ ಲಿವರ್ ಇದೆ, ಅಥವಾ ಲೆಟಸ್ ಟೇಕ್ ಇಟ್ ಲೈಕ್ ದಿಸ್, ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ವೇ ಪ್ರೋಟೀನ್ ನ ನೀರಿನಲ್ಲಿ ತಗೊಳಕ್ ಹೋಗ್ಬೇಡಿ. ಈಗ ಸುಮಾರು ಜನ ಏನ್ ಮಾಡ್ತಾರೆ, ಜಿಮ್ ಮಾಡ್ತಾ ಇರೋಂಥವ್ರು, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇರ್ತಾರೆ, ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದೊಂದು ಫ್ಯಾಷನ್. ವೇ ಪ್ರೋಟೀನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಂಗ್ ಗಲ್ಪ್ ಮಾಡೋದು ಒಂದು ಫ್ಯಾಷನ್. ವೇ ಪ್ರೋಟೀನ್ ಈಸ್ ಆಕ್ಚುಲಿ ವೆರಿ ಗುಡ್, ತುಂಬಾ ಒಳ್ಳೇದು. ಅದು ಫುಡ್, ಅದು ತುಂಬಾ ಒಳ್ಳೇದು. ಬಟ್ ನಿಮ್ಗೇನಾದ್ರೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಅಥವಾ ಡಯಾಬಿಟಿಸ್ ಇದೆ, ಅಥವಾ ಫ್ಯಾಟಿ ಲಿವರ್ ಇದೆ ಅನ್ನೋ ತರ ಇದ್ರೆ ಆದಷ್ಟು ವೇ ಪ್ರೋಟೀನ್ ನ ನೀರಿನಲ್ಲಿ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ನೀವೇನ್ ಮಾಡ್ಬೋದು, ವೇ ಪ್ರೋಟೀನ್ ನ ನಾವು ಫುಲ್ ಫ್ಯಾಟ್ ಮಿಲ್ಕ್ ಅಂತ ಹೇಳ್ತೀವಿ, ಟೋನ್ಡ್ ಮಿಲ್ಕ್ ಅಲ್ಲ, ಫುಲ್ ಫ್ಯಾಟ್ ಮಿಲ್ಕ್, ಅದ್ರ ಜೊತೆಲಿ ತಗೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಹಂಕರ್ಡ್ ಅದ್ರ ಜೊತೆ ತಗೊಳ್ಳೋದು, ಇಲ್ಲಾಂದ್ರೆ ಫುಲ್ ಫ್ಯಾಟ್ ಕ್ರೀಮ್ ಅಂತ ಬರುತ್ತೆ, ಅದ್ರ ಜೊತೆ ಮಿಕ್ಸ್ ಮಾಡಿ ತಗೊಳ್ಳೋದು ಒಳ್ಳೇದು. ಆದಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ನಿಮ್ಗೆ ಯಾವ್ದು ಸರ್ ನನ್ಗೆ ಯಾವ್ದು ಇಶ್ಯೂಸ್ ಇಲ್ಲ ಸರ್ ಅನ್ನೋ ತರ ಇದ್ರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಟೇಕ್ ಇಟ್ ವಿತ್ ವಾಟರ್ ಆಲ್ಸೋ. ಬಟ್ ಪ್ರಿಫರಬ್ಲಿ ಟೇಕ್ ಇಟ್ ವಿತ್ ಫ್ಯಾಟ್. ಯಾವಾಗ್ಲೂ ಫ್ಯಾಟ್ ಜೊತೆ ತಗೊಳ್ಳೋದು ತುಂಬಾ ಒಳ್ಳೇದು. ಓಕೆ. ಸೊ ಯೂಶಲಿ ಅದು ಪೇರ್ ತರ ಅಲ್ವಾ? yes. ಪ್ರೋಟೀನ್ ಅಂಡ್ ಗುಡ್ ಫ್ಯಾಟ್ They come together, yes. ಟುಗೆದರ್ ಅಂತ. ಓಕೆ. ಒಂದು ಫ್ಯಾಟ್ಸ್ ಜಾಸ್ತಿ ತಿಂದ್ರೆ ಫ್ಯಾಟಿ ಲಿವರ್ ಬರುತ್ತೆ ಅಂತ ನಮ್ಗೆ ಅದು ನಮ್ಮಲ್ಲಿ ಡಿ-ಲೈಫ್ ಹೆಲ್ತ್ ಕೇರ್ ಅಲ್ಲಿ ನೋಡ್ತಿರ್ತೀವಿ. ನಮ್ಗೆ ಕೆಲವೊಂದು ಆಶ್ಚರ್ಯ ಆಗುತ್ತೆ. 16 ವರ್ಷದ ಹೆಣ್ಮಗು ಫ್ಯಾಟಿ ಲಿವರ್, 16 ವರ್ಷದ ಹೆಣ್ಮಗು, 17 ವರ್ಷದ ಹೆಣ್ಮಗು ಫ್ಯಾಟಿ ಲಿವರ್. ಈ ಫ್ಯಾಟ್ಸ್ ತಿಂದ್ರೆ ಫ್ಯಾಟಿ ಲಿವರ್ ಬರುತ್ತೆ ಅನ್ನೋದು ಶುದ್ಧ ಸುಳ್ಳು. ಇವಾಗ ಹೆಸರಲ್ಲಿ ಫ್ಯಾಟ್ ಇದೆ ಅಂದ ತಕ್ಷಣ ಫ್ಯಾಟ್ ತಿಂದ್ರೆ ಫ್ಯಾಟ್ ಬಂತು ಅಂತ ಹೇಳಕ್ಕಾಗಲ್ಲ. ಈಗ ಅಂತವ್ರಿಗೆ ಒಂದು ಪ್ರಶ್ನೆ ಹೇಳ್ತೀನಿ, ಫ್ಯಾಟ್ ತಿಂದ್ರೆ ಫ್ಯಾಟಿ ಲಿವರ್ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಅಷ್ಟು ಜನಕ್ಕೂ ಗೊತ್ತು ಕಾರ್ಬೋಹೈಡ್ರೇಟ್ಸ್ ತಿಂದ್ರೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಅಂತ. ಹಾಗಾದ್ರೆ ಡಯಾಬಿಟಿಸ್ ವಿಚಾರಕ್ಕೆ ಮತ್ತೆ ಅವ್ರು ಕಾರ್ಬೋಹೈಡ್ರೇಟ್ ಕಟ್ ಮಾಡಿ ಅಂತ ಯಾಕೆ ಹೇಳಲ್ಲ? ಯಾಕಂದ್ರೆ ಅದಕ್ಕೆ ಮಾರ್ಕೆಟ್ ಇಲ್ಲ ಅವ್ರಿಗೆ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಟ್ ಇಂದ ಫ್ಯಾಟಿ ಲಿವರ್ ಖಂಡಿತ ಬರಲ್ಲ. ಫ್ಯಾಟಿ ಲಿವರ್ ಬರೋದೇ ಅತಿಯಾದ ಕಾರ್ಬೋಹೈಡ್ರೇಟ್ ಗಳ ಸೇವನೆ. ಈಗ ಮತ್ತೆ ಹೇಳ್ತೀನಿ, ಅತಿಯಾದ ಕಾರ್ಬೋಹೈಡ್ರೇಟ್ ಸೇವನೆ ಅಂದ್ರೆ ಏನು? ನಮ್ಮ ಲಿವರ್ನ ಗ್ಲೈಕೋಜನ್ ಹೋಲ್ಡಿಂಗ್ ಕೆಪಾಸಿಟಿ ಬಂದು 100 ಗ್ರಾಮ್ ಕಾರ್ಬೋಹೈಡ್ರೇಟ್. ಇದಕ್ಕಿನ್ನ ಮೇಲೆ ನೀವು ಎಷ್ಟೇ ಕಾರ್ಬೋಹೈಡ್ರೇಟ್ ತಗೊಂಡ್ರು ಅದು ಜಾಸ್ತಿನೇ.
ಅದರಿಂದ ಫ್ಯಾಟಿ ಲಿವರ್ ಬರುತ್ತೆ ಹೊರತು ಫ್ಯಾಟ್ ತಿಂದು ಫ್ಯಾಟಿ ಲಿವರ್ ಬರಲ್ಲ. ಈಗ ನಮ್ಮಲ್ಲಿ 16-17 ವರ್ಷದ ಮಗು ಫ್ಯಾಟಿ ಲಿವರ್ ಇತ್ತು ಅಂತ ಹೇಳಿದ್ನಲ್ಲ, ನಾವು ಡಿ-ಲೈಫ್ LCHF ಪ್ರೋಟೋಕಾಲ್ ಪ್ರಕಾರ 20-20-60 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ, ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನು, ಮಿಕ್ಕಿದಷ್ಟು ಬಂದಿರೋದು ಫ್ಯಾಟ್. ಚೆನ್ನಾಗಿ ಫ್ಯಾಟ್ ತಿಂದು ಫ್ಯಾಟಿ ಲಿವರ್ ಹೊಟ್ಟೋಯ್ತಲ್ಲ. ಕೆಲವೊಂದ್ ಕಡೆ ನಮ್ಗೆ ಎಷ್ಟು ಆಶ್ಚರ್ಯ ಆಗತ್ತೆ ಅಂದ್ರೆ ಡಾಕ್ಟರ್ಸ್ ಹೇಳ್ತಾರೆ, ಇವಾಗೆಲ್ಲ ಫ್ಯಾಟಿ ಲಿವರ್ ಕಾಮನ್ ರೀ, ಎಲ್ಲರಿಗೂ ಬರುತ್ತೆ ಅದು. ಅದ್ ಪ್ರಶ್ನೆ ಅದಲ್ಲ. ನಿಮ್ಗೆ ಇದನ್ನ ಹೆಂಗ್ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನನಗೆ ಅದು ರಿವರ್ಸ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಕಾಮನ್ ಬಿಡ್ರಿ. ಓ ನಿಮ್ಗೂ ಇದ್ಯಾ? ಇವಾಗೆಲ್ಲ ಎಲ್ಲರಿಗೂ ಬರ್ತಾ ಇದೆ. PCOS ಈಗ ಎಲ್ಲರಿಗೂ ಇದೆ ರೀ ಮುಂಚೆ PCOS. ಇದೆಲ್ಲ ಕೇಳೇ ಇಲ್ಲ. ಕೇಳ್ತಾನೆ PCOS ಇಲ್ಲ ಅದು ಅಲ್ವಾ? 16 ಇಯರ್ಸ್ 18 ಇಯರ್ಸ್ಗೆ ಫ್ಯಾಟಿ ಲಿವರ್ ಅಂದ್ರೆ ಅದು ಇವಾಗ ಅದೆಲ್ಲ ಕಾಮನ್ ರೀ, ಎಲ್ರಿಗೂ ಇದೆ. ನೋ, ಫ್ಯಾಟಿ ಲಿವರ್ ಇಸ್ ಕಾಮನ್ ಅಂತ ಹೇಳೋದು, PCOS ಇಸ್ ಕಾಮನ್ ಅಂತ ಹೇಳೋದು, ಇಟ್ ಈಸ್ ನಮ್ಮ ಡಿ-ಲೈಫ್ ಹೆಲ್ತ್ ಕೇರ್ ಅಲ್ಲಿ ವಿ ಆರ್ ರಿವರ್ಸಿಂಗ್ ಆಲ್ ದಿಸ್. ಫ್ಯಾಟ್ ಇಂದ ಫ್ಯಾಟಿ ಲಿವರ್ ಆಗುತ್ತೆ, ನಾವು ಫ್ಯಾಟ್ ಕೊಟ್ಟೆ ಫ್ಯಾಟಿ ಲಿವರ್ ರಿವರ್ಸ್ ಮಾಡ್ತಾ ಇದೀವಿ. PCOS ಇಲ್ಲಪ್ಪ, PCOS ಯು ಕಾಂಟ್ ಡೂ, ಯು ಹ್ಯಾವ್ ಟು ಲಿವ್ ವಿತ್ ಇಟ್ ಅಂತ ಹೇಳ್ತಾರೆ ನಮ್ಮ ಹತ್ರ. ಇಲ್ಲ ಸರ್, ನಾವು ಡಾಕ್ಟರ್ ಹತ್ರ ಹೋಗಿದ್ವಿ, ದೇ ಸೆಡ್ ಯು ಹ್ಯಾವ್ ಟು ಲಿವ್ ವಿತ್ ಇಟ್. ನಾಟ್ ರಿಕ್ವೈರ್ಡ್. PCOS ಇಸ್ ಕಂಪ್ಲೀಟ್ಲಿ ರಿವರ್ಸಿಬಲ್. ಡಿ-ಲೈಫ್ ಹೆಲ್ತ್ ಕೇರ್ಗೆ ಹೋಗಿ ಟೆಸ್ಟಿಮೋನಿಯಲ್ಸ್ ಅಂತ ನೋಡಿ, ಅಲ್ಲಿ ಸಿಗುತ್ತೆ ನಿಮ್ಗೆ. ವಿಡಿಯೋ ಟೆಸ್ಟಿಮೋನಿಯಲ್ಸ್ ಇದೆ, ರಿಪೋರ್ಟ್ ಸಮೇತ ಇದೆ ಅಲ್ಲಿ. PCOS is reversed, fatty liver is reversed, type 2 diabetes is reversed, hypertension BP is reversed, obesity is reversed. ಸೊ ನಾವು ಅದನ್ನ ಹೇಳ್ತೀವಿ, ವಿ ರಿವರ್ಸ್ ಆರ್ ರಿಫಂಡ್. ನಿಮ್ಗೆ ರಿವರ್ಸ್ ಬೇಕಾ, ನಮ್ಮ ಹತ್ರ ಬನ್ನಿ. ನಾವು ರಿವರ್ಸ್ ಮಾಡಕ್ ಫೇಲ್ ಆದ್ವಾ ನಾವು ರಿಫಂಡ್ ಮಾಡ್ತೀವಿ. ಇಲ್ಲ, ಯಾರಾದ್ರೂ ನಿಮ್ಗೆ ಫ್ಯಾಟಿ ಲಿವರ್ ಫ್ಯಾಟ್ ಇಂದ ಬರೋದು ಅದು ಕಾಮನ್ ಅಂತ ಹೇಳಿದ್ರೆ, ಐ ಟೆಲ್ ಇಟ್ ಈಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್. ವೈ ಕಾಂಟ್ ಟು ರಿವರ್ಸ್ ಫ್ಯಾಟಿ ಲಿವರ್? ಬಿಕಾಸ್ ಯು ಡೋಂಟ್ ನೋ. ನಿಮ್ಗೆ ಗೊತ್ತಿಲ್ಲ ಅಂದ ತಕ್ಷಣನೇ ಎಲ್ರಿಗೂ ಇದೆ ಬಿಡ್ರಿ ಅದು ಅನ್ನಕ್ಕಾಗತ್ತಾ? ಇಲ್ಲ, ನಾವು ರಿವರ್ಸ್ ಮಾಡಿದೀವಲ್ಲ, ಫ್ಯಾಟ್ ತಿಂದೇ ರಿವರ್ಸ್ ಮಾಡಿದೀವಿ ನಾವು. ಓಕೆ, ಸೊ ಫ್ಯಾಟ್ ಇಂದ ಫ್ಯಾಟಿ ಲಿವರ್ ಬರಲ್ಲ. ಅತಿಯಾದ ಕಾರ್ಬೋಹೈಡ್ರೇಟ್ ಸೇವನೆ. So carbohydrates is a culprit for all the metabolic diseases. ಕಾರ್ಬೋಹೈಡ್ರೇಟ್ ಇಸ್ ದ ಕಲ್ಪ್ರಿಟ್. ಬಟ್ ತಮಾಷೆ ಏನು ಅಂದ್ರೆ, ಕಾರ್ಬೋಹೈಡ್ರೇಟ್ ನಾಲ್ಗೆಗೆ ಚೆನ್ನಾಗಿರುತ್ತೆ. ಓಕೆ, ಸೊ ನಮ್ಮಲ್ಲಿ ಹೆಂಗೆ ಅಂದ್ರೆ, ಅದೊಂದು ಈಗ ನೋಡಿ, ನೀವೇ ನೋಡ್ಕೊಳ್ಳಿ, 1 ಕಪ್ ಐಸ್ ಕ್ರೀಮ್ ತಿಂದ್ರೆ ಇನ್ನೊಂದು ತಿನ್ಬೇಕು ಅಂತ ಅನ್ಸುತ್ತೆ, ಅದಾದ್ಮೇಲೆ ಇನ್ನೊಂದು ತಿನ್ಬೇಕು ಅಂತ ಅನ್ಸುತ್ತೆ. ಓಕೆ, ಅದೇ ನೀವು ಇಷ್ಟು ಪ್ರೋಟೀನ್ ತಿನ್ನಿ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತಾ? Correct. ಇಷ್ಟು ಫ್ಯಾಟ್ ತಿನ್ನಿ ಮತ್ತೆ ತಿನ್ಬೇಕು ಅನ್ಸುತ್ತಾ? ಇಲ್ಲ. ಇದು ಸಟೈಟಿ ಕೊಡುವಂತ ಫುಡ್. ಫ್ಯಾಟ್, ಪ್ರೋಟೀನ್ ಸಟೈಟಿ ಕೊಡುತ್ತೆ. ಅಂದ್ರೆ ಏನು, ಹಾರ್ಮೋನ್ಗೆ ಸಿಗ್ನಲ್ ಹೋಗುತ್ತೆ, ಹೊಟ್ಟೆ ತುಂಬಿದ್ಯಪ್ಪ ಸಾಕು ಅಂತ. ಬಟ್ ಕಾರ್ಬೋಹೈಡ್ರೇಟ್ ಖುಷಿ ಕೊಡುತ್ತೆ. ಓಕೆ, ಅದು ಹೆಂಗಿರುತ್ತೆ ಅಂದ್ರೆ, ಇವಾಗ ನೀವು ಮಾತಾಡ್ತಾ ಇದ್ದೀರಾ ಪ್ರತಿಮಾ ಅವರೇ ಸೂಪರ್ ರೀ ನೀವು ಅಂತ ತೆಂಗಿನ ಮರ ಹಚ್ಬಿಡೋದು, ಅಲ್ಲಿಂದ ತಳ್ಬಿಡೋದು. ಕಾರ್ಬೋಹೈಡ್ರೇಟ್ಸ್ ಇದೇ ಕೆಲಸ ಮಾಡೋದು. ಓಕೆ, ಸಖತ್ ಒಳ್ಳೆ ಟೇಸ್ಟ್ ಸಖತ್ತಾಗಿದೆ, ಒಳ್ಳೆ ಎನರ್ಜಿ ಕೊಡುತ್ತೆ ಅಂತ ಹಿಂಗ್ ಹತ್ತಿ ಹಂಗೆ ಬಿದೋಗುತ್ತೆ. ಮತ್ತೆ 2 ಅವರ್ ಆದ್ಮೇಲೆ ಮತ್ತೆ ನಿಮ್ಗೆ ಹಶ್ವಾಗತ್ತೆ. ಎಂತಕ್ಕೆ? ಇನ್ಸುಲಿನ್ ಸೈ ಅಂತ ಮೇಲಕ್ಕೆ ಹೋಯ್ತು, ಮತ್ತೆ ದುಪ್ಪ ಅಂತ ಕೆಳಗಡೆ ಬಿತ್ತು, ಮತ್ತೆ ಹಶು ಮಾಡುತ್ತೆ, ಮತ್ತೆ ತಿಂತೀರಾ. ಸೊ 2 ಅವರ್ಗೆ ಒಂದ್ಸಲ ತಿಂತಾನೆ ಇರ್ತೀರಾ. ಅದೊಂಥರ ಸೈಕಲ್ ತರ ಆಗ್ಬಿಡುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಅಬೌವ್ 100 ಗ್ರಾಮ್ಸ್ ಇಸ್ ದ ಪ್ರಾಬ್ಲಮ್. ಅದು ಏನಾಗುತ್ತೆ, ನಾವೆಲ್ಲ ಕಾರ್ಬ್ ಅಡಿಕ್ಟ್ಸ್, ಏನು ಮಾಡಕ್ಕಾಗಲ್ಲ. ಅದು ಕಾರ್ಬ್ ಅಡಿಕ್ಷನ್ ಅಂತ ಹೇಳಿ. ಕಾರ್ಬ್ ಅಡಿಕ್ಷನ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಅದು ಭಯಂಕರ ಸಮಸ್ಯೆ, ಕಾರ್ಬ್ ಅಡಿಕ್ಷನ್. ಈಗ ಕಾಶಿಗೆ ಹೋಗ್ತಾರೆ, ಏನೋ ಬಿಟ್ಟು ಬರ್ತಾರೆ. ಓಕೆನಾ, ನಮ್ ಸಂಪ್ರದಾಯ ಅದು, ನಮ್ಮ ಟ್ರೆಡಿಷನ್ ಕಲ್ಚರ್ ಒಪ್ಕೊಂತೀವಿ. ಎಸ್, ಈಗ ಡಯಾಬಿಟಿಸ್ ಇರೋದೆಲ್ಲ ಇದು ಮಾಡಿ ಕಾಶಿಗೆ ಹೋಗ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಬನ್ನಿ. ಯಾಕೆ ಬಿಟ್ಟು ಬನ್ನಿ, ಆಮೇಲೆ ನೋಡಿ ಬದಲಾವಣೆ ನೋಡಿ. ನೀವು ಇಲ್ಲ ಸರ್ ನಮ್ಗೆ ಬಿಡಕ್ ಆಗೋದಿಲ್ಲ ಸರ್, ನಾವಾದ್ರೂ ಇದ್ರ ರಿವರ್ಸ್ ಮಾಡ್ಕೋಬೇಕು, ಬನ್ನಿ ನಮ್ಮ ಹತ್ರ, ನಾವು ಮಾಡ್ಕೊಡ್ತೀವಿ. ಡಿ-ಲೈಫ್ ಹೆಲ್ತ್ ಕೇರ್ಗೆ ಬನ್ನಿ, ವಿಲ್ ಡೂ ಇಟ್. ಇವಾಗ ಹೊಸದಾಗಿ ಕೀಟೋ ಡಯಟ್ ಅಂತ ಬೇರೆ ಸ್ಟಾರ್ಟ್. ಅದು ಲಾಂಗ್ ಟರ್ಮ್ಗೆ ಸೇಫ್ ಇದೆಯಾ ಸರ್? ಎಷ್ಟು ಸೇಫ್? ಸಿ, ಕೀಟೋ ಈಸ್ ಗುಡ್. ನಾನು ಅದರಿಂದ ತೊಂದರೆ ಆಗತ್ತೆ ಅಂತ, ಕೀಟೋ ಈಸ್ ಗುಡ್. ಕೀಟೋ ಅಂದ್ರೆ ಏನು, ಯು ಆರ್ ಕೀಪಿಂಗ್ ಕಾರ್ಬೋಹೈಡ್ರೇಟ್ಸ್ ಟು ಲೆಸ್. ಓಕೆನಾ, ಬಟ್ ಏನಪ್ಪಾ ಅಂತಂದ್ರೆ, ಎಲ್ಲಾರೂನು ಕೀಟೋ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಕೆಲವೊಂದು ನಿರ್ದಿಷ್ಟವಾಗಿರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಬೇಕಾಗತ್ತೆ. ಓಕೆ,
ಆದರೆ ಇಲ್ಲಿ ಏನ್ ಕ್ಯಾಚ್ ಇದೆ ಅಂತಂದ್ರೆ, ಕೀಟೋ ಏನ್ ರಿಸಲ್ಟ್ ಕೊಡುತ್ತಲ್ಲ ಅದನ್ನ ಇನ್ನೂ ಈಸಿಯಾಗಿ ಲೋ ಕಾರ್ಬ್ ಅಲ್ಲೇ ಬರುತ್ತೆ ರಿಸಲ್ಟ್. ಬಟ್ ಇಫ್ ಯು ಹ್ಯಾವ್ ಸಮ್ ಸ್ಪೆಸಿಫಿಕ್ ಕಂಡೀಷನ್ಸ್ ಇತ್ತು, ಏನೋ ಸ್ಪೆಸಿಫಿಕ್ ನ್ಯೂರಾಲಜಿಕಲ್ ಕಂಡೀಷನ್ಸ್ ಇತ್ತು, ಆ ತರ ಇದ್ದಾಗ ಎಸ್ ಕೀಟೋ ವರ್ಕ್ ಆಗ್ಬೋದು. ಬಟ್ ನಮ್ಮ ದೇಶದ ಜನಕ್ಕೆ ಕೀಟೋ ವರ್ಕ್ ಆಗಲ್ಲ. ಖುಷಿಯಾಗಿ ಮಾಡ್ತಾರೆ ಸರ್, ನಾನು ಫುಲ್ ಫಾಸ್ಟಿಂಗ್ ಸರ್. ಓಕೆ, ಸುಮಾರು ಜನಕ್ಕೆ ಕೀಟೋ ಅರ್ಥನೇ ಗೊತ್ತಿಲ್ಲ. ಒಂಥರ ನಮ್ಮಲ್ಲಿ ಹೆಂಗೆ ಅಂದ್ರೆ ಯಾವ್ದೋ ಹೊಸದ್ ಬಂತು ಅಂದ್ರೆ ಫುಲ್ ಏನೋ ಇದೆ ಅಂತಪ್ಪ, ಏನೋ ಇದೆ ಅಂತಪ್ಪ. ಈಗ ನೋಡಿ ಎಲ್ರು ಒಸಂಪಿಕ್ ಬಗ್ಗೆ ಮಾತಾಡ್ತಾರೆ. ಒಸಂಪಿಕ್ ಬಂದಿದೆ ಅಂದ್ರೆ ಒಸಂಪಿಕ್ ಬಂದಿದೆ ಅಂತ, ಮಂಜೋರ ಏನೋ ಬಂದಿದೆ. ಒಂದ್ 5 ವರ್ಷ ಹಿಂದೆ ಬ್ಯಾರಿಯಾಟ್ರಿಕ್ ಸರ್ಜರಿ ಬಗ್ಗೆ ಮಾತಾಡೋದು. ತುಂಬಾ ದಪ್ಪ ಇದ್ರೆ ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿ ಸ್ಲಿಮ್ ಆಗ್ಬಿಡ್ತಾರೆ. ಇವಾಗ ಈ ಒಸಂಪಿಕ್ ಅದು ಇದೊಂದು ಬರುತ್ತೆ. ಈಗ ಮಾತ್ರೆಗಳ ರೇಟ್ ಚೀಪ್ ಆಗೋಯ್ತಲ್ಲ, ಏನೋ ಮಾತ್ರೆ ಸಿಗುತ್ತೆ ಅಂತ. ಜಸ್ಟ್ ಎಕ್ಸ್ಟರ್ನಲ್. ಇನ್ನು 5 ವರ್ಷ ಆದ್ಮೇಲೆ ಇನ್ನೊಂದು ಯಾವ್ದೋ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾರೆ. ಯಾವ್ದೋ ಹೊಸದು ಬಂದಿದೆ. Okay. ಹಿಂಗೆ ಯಾವ್ದು ಫ್ಯಾನ್ಸಿ ಆಗಿರುತ್ತೆ ಅದು ಇಮಿಡಿಯೇಟ್ ಅಟೆನ್ಷನ್ ತಗೊಳತ್ತೆ. ಹೌದು, ಕೀಟೋ ಈಸ್ ಗುಡ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ರೂ ಅದನ್ನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆ, ವಿತೌಟ್ ಡೂಯಿಂಗ್ keto also you can achieve fantastic results through low carb. So keto is only limited to neurological disorders ಇರೋರು. ಕೆಲವೊಂದು ಮೆಂಟಲ್ ಇಶ್ಯೂಸ್ಗೆ, ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ ಕೀಟೋ ಇಸ್ ಗುಡ್. ಅದು ಏನ್ ಕೀಟೋ ಜೆನಿಕ್ ಥೆರಪಿ ಅಂತ ನಾವು ಹೇಳ್ತೀವಲ್ಲ, ಇಟ್ ಈಸ್ ಇವಾಗ ಎವಾಲ್ವ್ ಆಗ್ತಾ ಇರೋದು. ಓಕೆ, ಬಟ್ ಲೋ ಕಾರ್ಬ್ ಅನ್ನೋದು ನಾವು 2014 ಇಂದಾನೆ ಮಾಡ್ತಾ ಇದ್ದೀವಿ. ಸೊ ದಟ್ ಇಟ್ಸ್ ವಿಲ್ ಗಿವ್ ರಿಸಲ್ಟ್ಸ್. ಸೊ ಯು ನೀಡ್ ನಾಟ್ ಡೂ ಕೀಟೋ. ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ. ನಮ್ ದೇಶದಲ್ಲಂತೂ ಕೀಟೋ ಮಾಡಕ್ ಚಾನ್ಸೇ ಇಲ್ಲ. ಕಾರ್ಬೋಹೈಡ್ರೇಟ್ಸ್ ತಿನ್ಲೇಬೇಡಿ ಅಂತ ರಾಗಿ ತಿನ್ಬೇಡ ಅಂದ ತಕ್ಷಣ ಏನೇನೋ, ನಾವ್ ಅಪ್ಪ ತಿಂದಿಲ್ವಾ, ನಮ್ ತಾತ ತಿಂದಿಲ್ವಾ, ನಮ್ಮ ಅಜ್ಜಿ ತಿಂದಿಲ್ವಾ, ಅವ್ನು ಯಾವ ರಾಗಿ ತಿನ್ಬೇಡ ಅಂತ ಹೇಳ್ತಾನೆ. ನಾವೆಲ್ಲ ರಾಗಿ ತಿಂದೆ ಬೆಳೆದಿರೋದು. ಅವ್ರು ಕರೆಕ್ಟ್ ಅಪ್ಪ, ರಾಗಿ ತಿಂದ ಇಲ್ಲ ಅಂತ ಹೇಳ್ತಾರೆ. ಡಯಾಬಿಟಿಸ್ ಬಂದಿದ್ಯಾ, ಇದು ಎಲ್ರಿಗೂ ಗೊತ್ತಾಗ್ಬೇಕು. ಇಫ್ ನಿಮಗ್ ಡಯಾಬಿಟಿಸ್ ಇದ್ಯಾ, ಆಯ್ತು, ನಿಮ್ಮ ಅಪ್ಪ ನಿಮ್ ತಾತ ತಿಂದಂಗೆ ರಾಗಿ ಮುದ್ದೆ ತಿಂದ್ಬಿಟ್ಟು 2 ಅವರ್ ಆದ್ಮೇಲೆ ಶುಗರ್ ಚೆಕ್ ಮಾಡ್ಬಿಟ್ಟು ಹೇಳಿ. ಓಕೆ, ಚೆಕ್ ಮಾಡಿ ನೋಡಿ ಶುಗರ್ ಎಷ್ಟಿರುತ್ತೆ ಇವಾಗ ಹೇಳಿ. ಸೊ ನಮ್ ತಾತ ತಿಂತಿದ್ರು, ನಮ್ಮ ಅಜ್ಜಿ, ನಮ್ ದೇಶದಲ್ಲಿ ನಮ್ಮ ಹಳ್ಳಿಲೆಲ್ಲ ಅದೇ ಸಿಗೋದು, ರಾಗಿ ಮುದ್ದೆನೇ ಸಿಗೋದು. ರೈಸ್ ಸಿಗುತ್ತೆ, ರಾಗಿ ಮುದ್ದೆ ಸಿಗುತ್ತೆ. ಕರೆಕ್ಟ್, ನಮ್ ತಾತ ಅದ್ ಮಾಡ್ತಿದ್ರು, ನಮ್ಮ ಅಜ್ಜ ಅದ್ ಮಾಡ್ತಿದ್ರು, ನಮ್ಮ ಅಪ್ಪ ಕರೆಕ್ಟ್ ಅಪ್ಪ, ಒಪ್ಕೊಂತೀವಿ ಅದೆಲ್ಲ. ಈಗ ನಿಮ್ ತಾತ ತಿಂತಿದ್ರು, ನಿಮ್ ತಾತ 10 ಕಿಲೋಮೀಟರ್ ದಿನಕ್ಕೆ ಓಡಾಡ್ತಿದ್ರು, ನೀನ್ ಓಡಾಡ್ತೀಯಾ? ಕರೆಕ್ಟ್. ಇಲ್ಲ. ಈಗ ನಿಮ್ ತಾತ ಸಂತೆಗೆ ವಾಪಸ್ ಬರೋವರೆಗೂ, ಮತ್ ಬೆಳಗ್ಗೆ ಹೋಗಿ ಸಂಜೆ ಸಂತೆಗೆ ವಾಪಸ್ ಬರೋವರೆಗೂ ಸೆಂಟ್ರಲ್ ಎಲ್ಲೂ ಅಂಗಡಿಗಳಿಲ್ಲ, ಟೀ ಅಂಗಡಿಗಳಿಲ್ಲ, ಜಂಕ್ ಫುಡ್ ಅಂಗಡಿಗಳಿಲ್ಲ, ಪಿಜ್ಜಾ ಬರ್ಗರ್ ಅಂಗಡಿಗಳಿಲ್ಲ. ಈಗ ನೀನು ಹೋಗಿ 10 ಕಿಲೋಮೀಟರ್ ನಡ್ಕೊಂಬರೋ ಅಷ್ಟ್ರಲ್ಲಿ ಎಷ್ಟು ತರ ತಿನಿಸುಗಳು ನೋಡ್ಕೊಂಡ್ ಬರ್ತೀಯ, ತಿನ್ಕೊಂಡು ಬರ್ತೀಯ. ಓಕೆ, ಯಾರ್ಯಾರು ಈ ನಮ್ಮ ಅಪ್ಪ ನಮ್ಮ ಅಜ್ಜಿ ತಾತ ಹಂಗೆ ಹಿಂಗೆ ಅಂತ ಹೇಳೋದು ಯಾರು ಹೇಳ್ತಾರಲ್ಲ, ಅವರೆಲ್ಲ ಏನ್ ಮಾಡ್ಬೇಕು, ನಿಮ್ಮ ಅಜ್ಜಿ ತಾತ ಜೀವನ ಮಾಡಿದಾಗ ಒಂದ್ 15 ದಿನ ಜೀವನ ಮಾಡ್ರಿ, ಆಯ್ತಾ? ಆಮೇಲೆ ಮಾತಾಡೋದ್ರ ಬಗ್ಗೆ. ಅದು ಬಿಟ್ಬಿಟ್ಟು ನಮ್ಮ ಅಜ್ಜಿ ಬದುಕಿರ್ಲಿಲ್ವಾ, ನಮ್ ತಾತ ಬದುಕಿರ್ಲಿಲ್ವಾ, ನೀನು ಬದುಕ್ ತೋರ್ಸಪ್ಪ, ಆಯ್ತು, ನೀನು ರಾಗಿ ತಿನ್ನು, ನೀನು 10 ಕಿಲೋಮೀಟರ್ ಓಡಾಡು. ಕೂತ್ಕೊಂಡು ಕೆಲಸ ಮಾಡ್ತಿದ್ರ ಅವರು? ಇಲ್ಲ ಅಲ್ಲ. ನೀನು ಸಂತೆಗೆ 10 ಕಿಲೋಮೀಟರ್ ನಡ್ಕೊಂಡು ಹೋಗು, 10 ಕಿಲೋಮೀಟರ್ ನಡ್ಕೊಂಡ್ ಹೊಲದಲ್ಲಿ ಕೆಲಸ ಮಾಡು, ತೋರ್ಸು, ಅವಾಗ ಒಪ್ಕೊಂತೀವಿ. ವೆರಿ ಟ್ರೂ. ಸೊ ಹಿಂಗೆ ಜನರಿಗೆ ಆ ಒಂದು ವಿಷಯದಲ್ಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋ ಅಂತದ್ದು ಬರ್ಬೇಕು. ಅದು ಬರ್ಬೇಕು. ಸೊ ಅದು ಬಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಆರೋಗ್ಯ ಸಮಸ್ಯೆಗಳಿಗೆ 90% ಪ್ರಾಬ್ಲಮ್ಸ್ಗೆ ಪರಿಹಾರ ಸಿಕ್ಬಿಡುತ್ತೆ. ಇನ್ನೊಂದು, ರೆಡ್ ಮೀಟ್ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ. ಇದನ್ನ ಮೋಸ್ಟ್ಲಿ ರೆಡ್ ಮೀಟ್ ತಿಂದು ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಸೇರ್ಕೊಂಡಿರೋ ಹೇಳಿರ್ಬೇಕು. ರೆಡ್ ಮೀಟ್ ತಿಂದು ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ. ಖಂಡಿತ ಇಲ್ಲ. ಇದು ಹೇಳಿದ್ವಲ್ಲ, ಯಾರೋ ಏನೋ ಹೇಳ್ತಾರೆ. ಈಗ ಕೆಲವೊಂದು ರೀಲ್ಸ್ ನೋಡಿದ್ದೇನೆ, ಕೆಲವೊಂದು ಡಾಕ್ಟರ್ಸ್ ಮಾಡಿರುವಂತ ರೀಲ್ಸು, ಕನ್ನಡದಲ್ಲಿ ಓಡಾಡ್ತಾ ಇರುವಂತ ರೀಲ್ಸು. 2% ಪ್ರೋಟೀನ್ ಸಾಕು, ಪ್ರೋಟೀನ್ ತಿಂದ್ರೆ ಡಯಾಬಿಟಿಸ್ ಬರುತ್ತೆ. ಇವ್ರಿಗೆ ನನ್ಗನ್ಸೋದು ಈ ತಿಳುವಳಿಕೆ ಕಡಿಮೆ ಇದೆ ಇವ್ರಿಗೆ. ನಾವು 2026 ಇದ್ದೀವಿ. ಇನ್ನೂ ಹಳೆಯದನ್ನ ಹಿಡ್ಕೊಂಡು ಅದನ್ನೇ ಜಾಲಾಡೋದು ತಪ್ಪು. ಈ ಫುಡ್ ಪಿರಮಿಡ್ ಅಂತ ಏನಿತ್ತಲ್ಲ, ಅದು ರೀಸೆಂಟ್ ಆಗಿ ಹಿಂಗಿದ್ದು ಹಿಂಗಾಗಿದೆ, ಹೌದು, ರೀಸೆಂಟ್ ಆಗಿ ಆಯ್ತು. ಇನ್ವರ್ಟೆಡ್ ಆಗಿದೆ. ಹೌದು. ಈ ಫುಡ್ ಪಿರಮಿಡ್ ನ ನಾವು 2014 ನಲ್ಲೇ ತಿರುಗಿಸ್ಬಿಟ್ಟಿದೀವಿ. ಡಿ ಲೈಫ್ ಅಲ್ಲಿ ನೀವು ಆಲ್ರೆಡಿ ಇನ್ವರ್ಟೆಡ್ ಇನ್ 2014. ಇವ್ರು ಇವಾಗ ಮಾಡಿರೋದು. ರೆಡ್ ಮೀಟ್ ತಿಂದ್ಬಿಟ್ವಿ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ತಪ್ಪು. ಇವ್ರು ಏನ್ ಮಾಡಿರ್ತಾರೆ,
ಫಸ್ಟ್ ಆಫ್ ಆಲ್ ಇನ್ಸುಲಿನ್ ಲೆವೆಲ್ ಎಷ್ಟಿದೆ ಚೆಕ್ ಮಾಡಿರಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ ಅದು ಚೆಕ್ ಮಾಡಿರಲ್ಲ. ಡಯಾಬಿಟಿಸ್ ಇದೆಯಾ ಅದು ಏನು ಚೆಕ್ ಮಾಡಿರಲ್ಲ. ಹಾರ್ಟ್ ಅಟ್ಯಾಕ್ ಆಗೋಯ್ತಪ್ಪ, ಚೆನ್ನಾಗಿ ಮಟನ್ ತಿಂತಿದ್ದ ಕಣೋ, ಹಾರ್ಟ್ ಅಟ್ಯಾಕ್ ಆಗೋಯ್ತು. ಮೋಸ್ಟ್ಲಿ ನೀವು ಹೇಳಿದ ಪ್ರಕಾರ ಮಟನ್ ಬಿರಿಯಾನಿ ತಿಂದಿರ್ತಾರೆ. ಆ, ಇದು ಅಷ್ಟೇ, ಇದು ಹೇಳ್ಬೇಕು. ಇದು ಹೆಂಗೆ ಅಂತಂದ್ರೆ ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಿನ್ಬಿಟ್ಟು ಇಶ್ಯೂಸ್ ಆಗೋಯ್ತಪ್ಪ ನನಗೆ, ಇನ್ಮೇಲೆ ಮಟನ್ ಬಿಟ್ಬಿಡ್ತೀನಿ. ಯೋಚನೆ ಮಾಡಿ, ಆ ಕ್ಷಣದಲ್ಲಿ ಯೋಚನೆ ಬರೋದೇ ಇಲ್ಲ ನಮ್ಗೆ. ಮಟನ್ ಬಿರಿಯಾನಿದಲ್ಲಿ 4 ಪೀಸ್ ಮಟನ್ ಕೊಟ್ಟಿರ್ತಾನೆ, ಇಷ್ಟು ರೈಸ್ ಕೊಟ್ಟಿರ್ತಾನೆ, ಎಷ್ಟು ಕಾರ್ಬೋಹೈಡ್ರೇಟ್ ಇದೆ, ಎಷ್ಟು ಪ್ರೋಟೀನ್, ಎಷ್ಟು ಫ್ಯಾಟ್ ಇದೆ ನೋಡಿ. ಏನ? ಅದಕ್ಕೆ ರೆಡ್ ಮೀಟ್ ಇಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದು ಸುಳ್ಳು. ನಾನು ಸಾಕಷ್ಟು ರೆಡ್ ಮೀಟ್ ತಿಂತೀನಿ. ರೀಸೆಂಟ್ ಆಗಿ ಡಾಪ್ಲರ್ ಟೆಸ್ಟ್ ಮಾಡಿದ್ದೀನಿ, ನಾರ್ಮಲ್. 2D ಈಕೋ ಮಾಡಿದ್ದೀನಿ, ನಾರ್ಮಲ್. ಓಕೆನಾ? ಹಾರ್ಟ್ ಇಶ್ಯೂಸ್ ಏನೂ ಇಲ್ಲ. ಈ ತರ ಸುಮಾರು ಜನ ಡಿ ಲೈಫಲ್ಲಿ ಇದ್ದಾರೆ, ರೆಡ್ ಮೀಟ್ ತಿನ್ನುವಂಥದ್ದು ಇದ್ದಾರೆ. ಸೊ ರೆಡ್ ಮೀಟ್ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದ್ರಲ್ಲಿ ವೈಜ್ಞಾನಿಕವಾಗಿ ಯಾವುದೇ ಸತ್ಯ ಇಲ್ಲ. ಧಾರಾಳವಾಗಿ ತಿನ್ಬೋದು. ಬಟ್ ಕಂಡೀಷನ್ ಏನು? ಅತಿಯಾದ ಕಾರ್ಬೋಹೈಡ್ರೇಟ್ ಜೊತೆಲಿ ತಿನ್ಬೇಡಿ, ತಿನ್ಬೋದು. ಆಮೇಲೆ ಇನ್ನೊಂದು, ಈ ಅಡ್ಗೆ ಮಾಡ್ತಾರಲ್ಲ, ಈ ಎಣ್ಣೆ ಬಳಸ್ತಾರೆ, ಕಲರ್ ಇರುವಂತ ಎಣ್ಣೆ. ಯಾವಾಗಾದ್ರೂ ನೀವು ಎಣ್ಣೆ ತರಕ್ ಹೋದಾಗ, ಅಡಿಗೆ ಎಣ್ಣೆ ತರಕ್ ಹೋದಾಗ ಕಲರ್ ಆಗಿತ್ತು, ಸಖತ್ ಅಟ್ರಾಕ್ಟಿವ್ ಪ್ಯಾಕಿಂಗ್ ಎಲ್ಲ ಇತ್ತು ಅಂದ್ರೆ ಅದ್ರ ಅರ್ಥ ಏನು? ನನ್ನ ಹತ್ರ ಬರಬೇಡಿ ಅಂತ. ಆ ಎಣ್ಣೆ ಬಾಟ್ಲ್ ಹೇಳ್ತಾ ಇದೆ ನಮ್ಗೆ, ಸಖತ್ ಅಟ್ರಾಕ್ಟಿವ್ ಇತ್ತು, ನನ್ನ ಹತ್ರ ಬರಬೇಡ ನೀವು ಅಂತ ಅರ್ಥ ಮಾಡ್ಕೊಂಡ್ಬೇಕು. ಅಡ್ಗೆ ಮಾಡೋದು ಅಷ್ಟೇ, ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಅಡ್ಗೆ ಮಾಡಿ, ಬಟರಲ್ಲಿ ಅಡ್ಗೆ ಮಾಡಿ, ತುಪ್ಪದಲ್ಲಿ ಅಡ್ಗೆ ಮಾಡಿ. ಅದು ಬಿಟ್ಟು PUFA ಕಂಟೆಂಟು ಜಾಸ್ತಿ ಇರೋಂಥ ಎಣ್ಣೆಯಲ್ಲಿ ಅಡ್ಗೆ ಮಾಡಿದ್ರೆ ಅದರಿಂದ ಹಾರ್ಟ್ಗೆ ಇಶ್ಯೂ ಆಗೋದಿದೆ. ಇನ್ನೊಂದು, ನಮ್ಮಲ್ಲಿ ಟೆಸ್ಟೇ ಮಾಡಿಸ್ಕೊಳ್ಳೋದಿಲ್ಲ ಅದಕ್ಕೆ ಜನ. 30 ವರ್ಷ ಆಯ್ತು, ಎಷ್ಟು ಜನ ಹೋಗಿ ಟೆಸ್ಟ್ ಮಾಡಿಸ್ಕೊತಾರೆ? ಇಲ್ಲಪ್ಪ ಏನಾದ್ರು ಇದ್ರೆ ನೋಡೋಣ ಒಳಗಡೆ. ಹೊರಗಡೆ ಚೆನ್ನಾಗೇ ಕಾಣ್ತಾರೆ, ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಚೆನ್ನಾಗೇ ಕಾಣ್ತಾರೆ. ಒಳಗಡೆ ದೇ ಆರ್ ಮೆಟಬಾಲಿಕಲಿ ಸಿಕ್. ಸೊ ದೇ ಡೋಂಟ್ ನೋ ದಟ್ ದೇ ಆರ್ ಮೆಟಬಾಲಿಕಲಿ ಸಿಕ್. ಇಲ್ಲ ಗುರು, ನಾನ್ ಚೆನ್ನಾಗಿ ಓಡಾಡ್ತೀನಿ, ಚೆನ್ನಾಗಿ ತಿಂತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹೌದಪ್ಪ, ಕರೆಕ್ಟ್, ಅದೆಲ್ಲ ಚೆನ್ನಾಗಿದೆ, ಸಂತೋಷ. ಒಳಗಡೆನೂ ಅಷ್ಟೇ ಚೆನ್ನಾಗಿದ್ರೆ ಇನ್ನೂ ಸಂತೋಷ. ಯಾರೇ ಆಗ್ಲಿ ಕೂಡ ನಾರ್ಮಲ್ ಆಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳೋದು ಒಳ್ಳೇದು. ರೆಗ್ಯುಲರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದರಲ್ಲಿ HSCRP ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡೋದಿಲ್ಲ. ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳಿದ್ವಿ, ಅದನ್ನ ಯಾರು ಚೆಕ್ ಮಾಡೋದೇ ಇಲ್ಲ. ನೀವೊಂದು ಫುಲ್ ಬ್ಲಡ್ ರಿಪೋರ್ಟ್ ತಗೊಂಡೋಗಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಫುಲ್ ಬ್ಲಡ್ ರಿಪೋರ್ಟ್ ತಗೊಂಡೋಗಿ ಒಂದು ನಾರ್ಮಲ್ ಡಾಕ್ಟರ್ ಹತ್ರ ಹೋದ್ರೆ, ಇದನ್ನ ನಾನು ಡಾಕ್ಟರ್ಸ್ನ ಬ್ಲೇಮ್ ಮಾಡ್ತಾ ಇಲ್ಲ, ಆ ಸಿಸ್ಟಮ್ ಇರೋದೇ ಹಂಗೆ. ಆ ಫುಲ್ ಬ್ಲಡ್ ರಿಪೋರ್ಟ್ ತಗೊಂಡೋಗಿದ್ರೆ HbA1c ಮಾತ್ರ ನೋಡ್ತಾರೆ ಅವ್ರು. HbA1c ನೋಡ್ತಾರೆ, ಶುಗರ್ ಜಾಸ್ತಿ ಇದೆಯಪ್ಪ. ಲಿಪಿಡ್ಸ್ ನೋಡ್ತಾರೆ, ಆ ಲಿಪಿಡ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ನೋಡ್ತಾರೆ. ಅದ್ರ ಕೆಳಗಡೆ ಟ್ರೈಗ್ಲಿಸರೈಡ್ಸ್ ಇರುತ್ತೆ, ಅದನ್ನ ಬಿಟ್ಬಿಡ್ತಾರೆ. ಜಾಸ್ತಿ ಇದೆಯಪ್ಪ ಇದು, ಓಕೆ, ಸರ್, ಇದಕ್ಕೊಂದು ಅಷ್ಟೇ. ಇನ್ಫ್ಲಮೇಟರಿ ಮಾರ್ಕರ್ಸ್ ಏನಿದೆ ನೋಡಲ್ಲ, HSCRP ಎಷ್ಟಿದೆ ನೋಡೋದಿಲ್ಲ, ಹೋಮೋಸಿಸ್ಟೈನ್ ಲೆವೆಲ್ ಏನಿದೆ ನೋಡೋದಿಲ್ಲ, ವಿಟಮಿನ್ ಡಿ ಎಷ್ಟಿದೆ ನೋಡೋದಿಲ್ಲ, ವಿಟಮಿನ್ B12 ಎಷ್ಟಿದೆ ನೋಡೋದು. ನಮ್ಮಲ್ಲಿ ನಮ್ಗೆ ಹೃದಯದ ಸಮಸ್ಯೆ ಏನೋ ಬಂತು ಅಂದ್ರೆ ಖಂಡಿತ ಇದು ರೆಡ್ ಮೀಟ್ ತಿಂದಿನೋ ಅಥವಾ ಪ್ರೋಟೀನ್ ತಿಂದಿನೋ ಖಂಡಿತ ಬಂದಿರಲ್ಲ, ಅಥವಾ ಫ್ಯಾಟ್ ತಿಂದಿನೋ ಖಂಡಿತ ಬಂದಿರಲ್ಲ. ಬಂದಿರೋದು ಲಾಂಗ್ ಟರ್ಮ್ ಅಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ, ಲಾಂಗ್ ಟರ್ಮ್ ಅಲ್ಲಿ B12 ಡಿಫಿಷಿಯನ್ಸಿ ಇರುತ್ತೆ, ಹೋಮೋಸಿಸ್ಟೈನ್ ಲೆವೆಲ್ ಜಾಸ್ತಿ ಆಗಿರುತ್ತೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಆಗಿರುತ್ತೆ, ಫಾಸ್ಟಿಂಗ್ ಇನ್ಸುಲಿನ್ ಜಾಸ್ತಿ ಆಗಿರುತ್ತೆ. ನಾವಿದ್ಯಾವುದು ಗಮನಿಸೋದಿಲ್ಲ. ಅದ್ ಹೆಂಗ್ ಹೇಳ್ತಾರ ನಮ್ಮಲ್ಲಿ, ಎತ್ತಿಗೆ ಜ್ವರ ಬಂತು ಅಂದ್ರೆ ಎಮ್ಮೆಗೆ ಬರೆ ಇಳಿದು ಬಂತೆ, ಹಂಗೆ. ಸೊ ರೆಡ್ ಮೀಟ್ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ಇಶ್ಯೂ ಬರುತ್ತೆ ಅನ್ನೋದ್ರಲ್ಲಿ ಏನು ಸತ್ಯ ಇಲ್ಲ. ಯಾರ್ಯಾರು ಜಿಮ್ ಮಾಡ್ತಿದ್ದೀರಾ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೀರಾ, ಯಾರ್ಯಾರು ಪ್ರೋಟೀನ್ ರೆಡ್ ಮೀಟ್ ಇಂದ ತಗೊಂತಾ ಇದ್ದೀರಾ, ಖಂಡಿತ ತಗೊಳ್ಳಿ, ಅದರಿಂದ ಏನು ತೊಂದರೆ ಇಲ್ಲ. ನೀವು ಡಯಾಬಿಟಿಸ್ ಇದ್ರೂ ಕೂಡ ರೆಡ್ ಮೀಟ್ ತಿನ್ಬೋದು, ಏನು ತೊಂದರೆ ಇಲ್ಲ. ಸರ್, ಇವಾಗ ಇನ್ನೊಂದು ಕ್ಯಾಲರಿ ಡಿಫಿಷಿಯಂಟ್ ಮಾಡೋದು ಅಂತ ಹೇಳ್ತಾರೆ. So, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದೊಂದು ಚೆನ್ನಾಗಿದೆ, ಇದು ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಅಂದ್ಬಿಟ್ಟು. ಈ ನ್ಯೂಟ್ರಿಷನ್ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ನಾನ್ಸೆನ್ಸ್ ವಿಚ್ ಈಸ್ ಗೋಯಿಂಗ್ ಅರೌಂಡ್ ಈಸ್ ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್. ಇದರಲ್ಲಿ ವಿಜ್ಞಾನನೇ ಇಲ್ಲ, ಇದರಲ್ಲಿ ಇಟ್ ಈಸ್ ಪ್ಯೂರ್ ನಾನ್ಸೆನ್ಸ್. ಕ್ಯಾಲೋರಿ ಡಿಫಿಸಿಟ್ ಅಂತ ಹೇಳ್ತಾರಲ್ಲ, ಅವ್ರು ಏನ್ ಹೇಳ್ತಾರೆ, ಕ್ಯಾಲೋರಿ ಡಿಫಿಸಿಟ್. ಅವ್ರು ಯಾಕೆ ಕ್ಯಾಲೋರಿ ಡಿಫಿಸಿಟ್ ಪ್ರೋಟೀನ್ ಇಂದ ಮಾಡಿ ಅಂತ ಯಾಕೆ ಹೇಳಲ್ಲ? ಅವರು ಫ್ಯಾಟ್ ಕಟ್ ಮಾಡಿ ಅಂತ ಹೇಳ್ತಾರೆ. ಅದೇನೆ ಕಾರ್ಬೋಹೈಡ್ರೇಟ್ ಕಟ್ ಮಾಡಿ, ಪ್ರೋಟೀನ್ ಅದರಲ್ಲೂ ಕ್ಯಾಲೋರಿ ಡಿಫಿಸಿಟ್ ಆಗತ್ತಲ್ಲ, ಅದ್ಯಾಕೆ ಅದನ್ನ ಮಾಡಿ ಅಂತ ಯಾಕೆ ಹೇಳಲ್ಲ ಅವರು? ಕ್ಯಾಲೋರಿ ಇನ್ ಕ್ಯಾಲೋರಿ ಡಿಫಿಸಿಟ್ ಅಂತ ಏನ್ ಹೇಳ್ತೀವಿ, ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಅಂತ ನಾವೇನ್ ಹೇಳ್ತೀವಲ್ಲ,
ಇದು ಹೆಂಗೆ ಅಂತಂದ್ರೆ, ನಾನು ಎಷ್ಟು ತಿಂತೀನಿ ಅದನ್ನ ಖರ್ಚು ಮಾಡ್ಬಿಡ್ತೀನಿ. ಓಕೆ, ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ಕಡಿಮೆ ತಿನ್ನಿ, ಜಾಸ್ತಿ ಓಡಾಡಿ ಅಂತ ಹೇಳ್ತಾರೆ. ಈಟ್ ಲೆಸ್ ಮೂವ್ ಮೋರ್ ಅಂತ ಹೇಳ್ತಾರೆ. ಇದನ್ನ ನಾನ್ಸೆನ್ಸ್. ಬಿಕಾಸ್ ನಾವೇನ್ ತಿಂತೀವಿ, ವಾಟ್ ಈಸ್ ಹ್ಯಾಪನಿಂಗ್ ಟು ದಟ್ ಫುಡ್ ಇನ್ಸೈಡ್ ದ ಬಾಡಿ, ದಟ್ ವಿ ಡೋಂಟ್ ನೋ. ತಿಂದ್ಬಿಟ್ಟು ಖರ್ಚು ಮಾಡ್ಬಿಡ್ತೀನಿ, ಈಗ ನಾನು ಹಾಕಿದಷ್ಟು ತಿಂದ್ಬಿಟ್ಟು ಓಡಾಡ್ಬಿಟ್ಟು ಖರ್ಚು ಮಾಡ್ಬಿಡ್ತೀನಿ ಅಂದ್ರೆ ನನ್ನ ಬಾಡಿ ಏನ್ ಹೀಟ್ ಇಂಜಿನ? ಇಲ್ಲ ಅಲ್ಲ. ಇಲ್ಲೇ ಸೂಕ್ಷ್ಮವಾಗಿ ಹೇಳೋದು, ಯಾರ್ಯಾರು ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್, ಕ್ಯಾಲೋರಿ ಡೆಫಿಸಿಟ್ ಅಂತ ಮಾತಾಡ್ತೀರ, ಯು ಹ್ಯಾವ್ ಟು ಚೇಂಜ್ ಯುವರ್ ವೇ ಅಂಡ್ ಟಾಕ್ ಅಬೌಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ, ಅಷ್ಟು ಮಾತಾಡಿ. ಟಾಕ್ ಅಬೌಟ್ ಹೌ ಯು ಆರ್ ಗೋಯಿಂಗ್ ಟು ಬ್ರಿಂಗ್ ಡೌನ್ ಇನ್ಸುಲಿನ್ ಲೆಸ್ ದನ್ 6. ಓಕೆ, ಈ ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಇಟ್ಕೊಂಡು ಕ್ಯಾಲೋರಿ ಡಿಫಿಸಿಟ್ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡು ಜಿಮ್ಗೆ ಹೋಗ್ತಾರೆ. ಓಕೆ, ದಿಸ್ ಈಸ್ ಅನದರ್ ನಾನ್ಸೆನ್ಸ್. ವೆಯ್ಟ್ ಲಾಸ್ ಮಾಡೋದಕ್ಕೆ ಜಿಮ್ನ ಅವಶ್ಯಕತೆ ಇಲ್ಲ. ಸ್ಟ್ರೆಂತ್ ಬಿಲ್ಡಿಂಗ್ಗೆ ಜಿಮ್ನ ಅವಶ್ಯಕತೆ ಇದೆಯಾ? ಎಸ್ ಸರ್. ಮಸಲ್ ಬಿಲ್ಡಿಂಗ್ ಮಾಡಬೇಕು, ನಾನು ದಷ್ಟಪುಷ್ಟವಾಗಿ ಆಗ್ಬೇಕು, ಒಂದ್ ಸ್ವಲ್ಪ ಶೇಪ್ಸ್ ಎಲ್ಲ ಮಾಡಬೇಕು, ಅದಕ್ಕೆ ನಾನು ಜಿಮ್ಗೆ ಹೋಗ್ಬೇಕಾ? ಖಂಡಿತ ಜಿಮ್ ಬೇಕು ಅದಕ್ಕೆ. ಸರ್ ವೆಯ್ಟ್ ಲಾಸ್ ನಾನು ಜಿಮ್ಗೆ ಹೋಗ್ತಾ ಇರ್ತೀನಿ ಅಂದ್ರೆ ಇದು ನಾನ್ಸೆನ್ಸ್. ಇದು ಯಾರಾದ್ರೂ ಒಬ್ಬ ಬಂದು ಸರ್ ನಾನು ಐ ಆಮ್ ಗೋಯಿಂಗ್ ಟು ಜಿಮ್ ಟು ಲೂಸ್ ವೆಯ್ಟ್ ಅಂದ್ರೆ ಯು ಆರ್ ಸ್ಟುಪಿಡ್. ವೆಯ್ಟ್ ಲಾಸ್ ಆಗೋದು ನಾವು ತಿನ್ನೋ ತಟ್ಟೆಯಲ್ಲಿ, ಜಿಮ್ಮಲ್ಲಿ ವೆಯ್ಟ್ ಲಾಸ್ ಆಗಲ್ಲ. ಜಿಮ್ಗೆ ಹೋಗಿ ಇನ್ನು ಮಸಲ್ ಬಿಲ್ಡ್ ಮಾಡಿ, ಅದು ಆಗತ್ತೆ. ಸೊ ಕ್ಯಾಲೋರಿ ಡೆಫಿಸಿಟ್ ಅಂತ ಹೇಳ್ತಾರಲ್ಲ, ಇದು ಟೋಟಲ್ ನಾನ್ಸೆನ್ಸ್. ಇವರೆಲ್ಲ ಏನ್ ಮಾಡ್ತಾರೆ, ದೇ ಸಿಂಪ್ಲಿ ಪುಷ್ ಫೈಬರ್ ಪುಷ್ ಮಾಡ್ಬಿಡೋದು. ತರಕಾರಿ ತಿನ್ಬಿಡು ಗುರು, ಚೆನ್ನಾಗಿ ನೀನು ಫೈಬರ್ ತಿನ್ಬಿಡು, ಅದು ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಡಿಲೇ ಮಾಡುತ್ತೆ. ಆಯ್ತು, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಡಿಲೇ ಮಾಡ್ತೀರಾ, ಓಕೆ. ಆಮೇಲೆ ಏನು, ಕ್ಯಾಲೋರಿ ಡಿಫಿಸಿಟ್, ಫೈಬರ್ನ ತಳ್ಳಿಬಿಡೋದು, ಕೊನೆಗೆ ಏನಾಗುತ್ತೆ, ಮಸಲ್ ಲಾಸ್ ಆಗ್ಬಿಟ್ಟು ಮೆತ್ತಗ್ ಬರ್ತಾರೆ. ಈ ಫ್ರೆಶ್ ಆಗಿರೋ ಕ್ಯಾರೆಟ್, ಓಕೆನಾ, ಆಮೇಲೆ ಒಣಗಿರೋ ಕ್ಯಾರೆಟ್. ಈ ಕ್ಯಾಲೋರಿ ಡಿಫಿಸಿಟ್ ಮಾಡಿ ಫೈಬರ್ನ ತಿಂದ್ರೆ ಒಣಗಿರೋ ಕ್ಯಾರೆಟ್ ಆಗೋದು, ಅದ್ರೊಳಗೆ ಏನು ಸತ್ವನೇ ಇಲ್ಲ. ಸೊ ನಾವು ನೋಡಿದೀವಲ್ಲ, ಸುಮಾರು ಜನ ಕ್ಯಾಲೋರಿ ಡಿಫಿಸಿಟ್ ಸರ್, ಸಿಕ್ಕಾಪಟ್ಟೆ ಫೈಬರ್ ತಗೊಂತೀನಿ ಸರ್, ದೇ ಎಂಡ್ ಅಪ್ ಲೂಸಿಂಗ್ ಮಸಲ್ಸ್. ಫುಲ್ ಮೆಟಬಾಲಿಕ್ ಡಿಸಾರ್ಡರ್. ಶುರುವಾಗಿರುತ್ತೆ. ಇನ್ನೊಂದು ನಂಗೆ ಅರ್ಥ ಆಗಲ್ಲ, ಆರ್ ಯು ಸೋ ಸ್ಟುಪಿಡ್, ವೈ ಡು ಯು ವಾಂಟ್ ಟು ಲೂಸ್ ಮಸಲ್ಸ್? ಇವಾಗ ನೀವು ಇದು ಹೇಳಿದ್ರಲ್ವಾ, ಪೀಪಲ್ ವಾಂಟ್ ಟು ಲುಕ್ ತಿನ್, ಅದಕ್ಕೆ ಕ್ಯಾಲರಿ ಡೆಫಿಸಿಟ್ ಮಾಡ್ತಾರೆ ಅಂತ. ಇವಾಗ ಒಂದು ಟ್ರೆಂಡು, ಹೆಣ್ಮಕ್ಳಿಗೆ ನಾನು ಸಣ್ಣ ಕಾಣಿಸ್ಬೇಕು, ಎಸ್ಪೆಷಲಿ ವೇಟ್ ಲಿಫ್ಟಿಂಗ್ ಮಾಡೋರು, ದೇ ಆಬ್ವಿಯಸ್ಲಿ ಪುಟ್ ಆನ್ ಮಸಲ್ಸ್, ಬಟ್ ಅವರಿಗೆ ಬೇರೆಯವ್ರಿಗೂ ತೋರಿಸ್ಬೇಕು ದಟ್ ಐ ಲುಕ್ ಫಿಟ್ ಅಂತ, ಇದು ವೇಟ್ ಟ್ರೈನಿಂಗು ಮಾಡ್ತಾರೆ, ಕ್ಯಾಲರಿ ಡೆಫಿಸಿಟು ಮಾಡ್ತಾರೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಮೋಸ್ಟ್ಲಿ ದೇ ವಿಲ್ ಪುಟ್ ದೆಮ್ಸೆಲ್ಫ್ ಇನ್ ಟು ಇವನ್ ಮೋರ್ ಬಿಗ್ ಟ್ರಬಲ್ ಅನ್ಸುತ್ತೆ ಅಲ್ವಾ? ಸೊ ಇಸ್ ದಿಸ್ ಈ ಟ್ಯಾಬೂನ ಹೇಗೆ ಸರ್ ಬ್ರೇಕ್ ಮಾಡೋದು? ಹೆಣ್ಮಕ್ಳು ಅಂದಿದ ತಕ್ಷಣ ಸಣ್ಣನೇ ಇರಬೇಕು ಅನ್ನೋ ತರ ಆಗ್ಬಿಟ್ಟಿದೆ. ಮೋರ್ ದೆನ್ ಹೆಲ್ದಿ ದೇ ವಾಂಟ್ ಥಿನ್, ಆ ತರ. ಯು ಶುಡ್ ಸ್ಟೇ ಹೆಲ್ತಿ. ನೀವು ಸಣ್ಣ ಇದ್ದೀರಾ, ದಪ್ಪ ಇದ್ದೀರಾ ಬೇಕಾಗಿಲ್ಲ. ಆರ್ ಯು ಹೆಲ್ತಿ, ಆರ್ ಯು ಮೆಟಬಾಲಿಕಲಿ ಹೆಲ್ತಿ? ಲಾಂಗ್ ಅಂಡ್ ಹೆಲ್ತಿ ಲೈಫ್ ಬೇಕು ಅಂದ್ರೆ ಯು ಶುಡ್ ಬಿ ಮೆಟಬಾಲಿಕಲಿ ಫಿಟ್. ಏನು ಮೆಟಬಾಲಿಕಲಿ ಫಿಟ್ ಅಂದ್ರೆ, ಫಾಸ್ಟಿಂಗ್ ಇನ್ಸುಲಿನ್ ಲೆಸ್ ದನ್ 6, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲದೆ ಇರೋದು, ಆಮೇಲೆ ಬಾಡಿ ಸ್ವಿಚ್ ಆಗ್ಬೇಕು. ಕಾರ್ಬೋಹೈಡ್ರೇಟ್ ಇದ್ದಾಗ ಕಾರ್ಬೋಹೈಡ್ರೇಟ್ ನ ಬಳಸ್ಕೋಬೇಕು, ಕಾರ್ಬೋಹೈಡ್ರೇಟ್ ಇಲ್ಲದೆ ಇದ್ದಾಗ ಫ್ಯಾಟ್ ನ ಬಳಸ್ಕೋಬೇಕು. ಸೊ ಬಾಡಿ ಶುಡ್ ಸ್ವಿಚ್ ಲೈಕ್ ದಿಸ್. ನಮ್ಮ ದೇಹ ಏನಿದೆಯಲ್ಲ, ಅದ್ಭುತವಾಗಿರುವಂತಹ ರಚನೆ. ನಮ್ಮ ದೇಹಕ್ಕೆ ಸ್ವಾಭಾವಿಕವಾಗಿ ಈ ಶಕ್ತಿ ಇದೆ. ಕಾರ್ಬೋಹೈಡ್ರೇಟ್ ಇತ್ತು ಅಂದ್ರೆ ನಾನು ಅದನ್ನ ಬಳಸ್ಕೊಂತೀನಿ, ಕಾರ್ಬೋಹೈಡ್ರೇಟ್ ಅಂದ್ರೆ ನಾನು ಫ್ಯಾಟ್ ನ ಬಳಸ್ಕೊಂತೀನಿ. ಓಕೆ, ನಾವೇನ್ ಮಾಡ್ತೀವಿ, ಕಾರ್ಬೋಹೈಡ್ರೇಟ್ ತಿನ್ಸಿ ಆ ದೇಹ ಸ್ವಿಚ್ ಮಾಡೋದಕ್ಕೆ ಬಿಡೋದಿಲ್ಲ ನಾವು. ಸೊ ನಾವು ಸ್ಲಿಮ್ ಆಗಿರ್ತೀವಿ, ಆಮೇಲೆ ಫಿಟ್ನೆಸ್ ಮಾಡ್ತೀವಿ, ಫಿಟ್ ಆಗಿರ್ತೀವಿ, ಆಮೇಲೆ ನಾನು ಕ್ಯಾಲೋರಿ ಡೆಫಿಸಿಟ್ ಮಾಡ್ತೀನಿ. ನೋ, ವಾಟ್ ಬಾಡಿ ನೀಡ್ಸ್ ಈಸ್ ನ್ಯೂಟ್ರಿಯೆಂಟ್ ಡೆನ್ಸ್ ಮೀಲ್. ನೀವು ಫಿಟ್ನೆಸ್ ಮಾಡದೇ ಇರಲಿ, ನ್ಯೂಟ್ರಿಯೆಂಟ್ ಡೆನ್ಸ್ ಮೀಲ್ ಬೇಕು. ಕ್ಯಾಲೋರಿ ಡಿಫಿಸಿಟ್ ಇಟ್ಕೊಂಡಿದ್ದೀನಿ ಸರ್, ನಾನು 8,000 ಸ್ಟೆಪ್ ವಾಕ್ ಮಾಡ್ಬಿಡ್ತೀನಿ, 10,000 ಸ್ಟೆಪ್ ಹಾಕ್ಬಿಡ್ತೀನಿ, ಇಟ್ಸ್ ನಾನ್ಸೆನ್ಸ್. ಓಕೆ, ಆಮೇಲೆ ಫೈಬರ್ ತಳ್ಬಿಡೋದು, ಅದೊಂದು ನಾನ್ಸೆನ್ಸ್. ಗ್ಯಾಸ್ಟ್ರಿಕ್ ಎಂಪ್ಟಿಂಗ್, ನಮ್ಮಲ್ಲಿ ನಮ್ಮ ಅನೂಪ್ ಸರ್ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಇಸ್ ಫೈನ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇನ್ಸುಲಿನ್ ನೀಡ್ ಇಸ್ ನಾಟ್ ಚೇಂಜ್ಡ್ ಅಲ್ಲ, ಇನ್ನೂ ಅದೇ ಇನ್ಸುಲಿನ್ ನೀಡ್ ಇಸ್ ಸ್ಟಿಲ್ ದ ಸೇಮ್. ಕರೆಕ್ಟ್. ಸೊ ಇದು ಹೆಂಗೆ ಅಂದ್ರೆ, ಈಗ ಹೇಳ್ತಾರೆ ಸರ್ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಸರ್, ಅದು ಫೈಬರ್ ಬೇಕಲ್ವಾ ಸರ್ ನಮ್ಗೆ, ಒಪ್ಕೊಂತೀನಿ. ಈಗ ಒಂದು ಕ್ಯಾಂಡಲ್ನ ಅಂತ ಊದಿದ್ರೆ ಆಫ್ ಆಗ್ಬಿಡುತ್ತೆ. ಓಕೆ, ಆ ಕ್ಯಾಂಡಲ್ ಆಫ್ ಮಾಡಕ್ಕೆ ಯಾರಾದ್ರೂ ಫೈರ್ ಇಂಜಿನ್ ಕರೆಸ್ತಾರ? ಫೈಬರ್ ಇಸ್ ದಿಸ್. Okay, fiber is the fire engine. Why do you want fire engine to put off a candle?
ಅಲ್ವಾ? ಸೊ ಫೈಬರ್ ಜಾಸ್ತಿ ಮಾಡಿ ಅದರಿಂದ ತೊಂದರೆ ಆಗಿರೋದೇ ಜಾಸ್ತಿ ಹೊರತು ಅದರಿಂದ ಉಪಯೋಗ ಏನೂ ಇಲ್ಲ. ಈ ನೀವೇನೋ ಈ ಮಿತ್ ಇದು ಟ್ಯಾಬು ಹೆಂಗ್ಸ ಬ್ರೇಕ್ ಮಾಡೋದಂದ್ರಲ್ವಾ, ದೇ ನೀಡ್ ಎಜುಕೇಶನ್. ಅವ್ರಿಗೆ ಎಜುಕೇಶನ್ ಬೇಕೇ ಬೇಕು. ದೇ ನೀಡ್ ಟು ನೋ ವಾಟ್ ಈಸ್ ರೈಟ್ ಫಾರ್ ದ ಬಾಡಿ, ವಾಟ್ ಈಸ್ ನಾಟ್ ರೈಟ್ ಫಾರ್ ದಿ ಕ್ಯಾಲೋರಿ ಡೆಫಿಸಿಟ್ ಈಸ್ ನಾಟ್ ರೈಟ್ ಫಾರ್ ದ ಬಾಡಿ. ಇನ್ನು ಕ್ಯಾಲೋರಿ ಡೆಫಿಸಿಟ್ ಮಾಡ್ಕೊಂಡ್ಬಿಟ್ಟು ಕಟ್ ಡೌನ್ ಕಾರ್ಬೋಹೈಡ್ರೇಟ್ಸ್. ಟೇಕ್ ಪ್ರೋಟೀನ್, ನೀವು ಪ್ರೋಟೀನ್ ತಗೊಳ್ಳಿ, ನಮ್ಮ ದೇಹ ತೂಕದ ಎಷ್ಟಿದೆ ಅದಕ್ಕೆ ತಕ್ಕಂಗೆ ಪ್ರೋಟೀನ್ ತಗೊಳ್ಳಿ, ಮಿಕ್ಕಿದ ಫ್ಯಾಟಲ್ಲಿ ಬರಬೇಕು. ಕಾರ್ಬೋಹೈಡ್ರೇಟ್ಸ್ ಮಾತ್ರ ಲೆಸ್ ದೆನ್ 100 ಗ್ರಾಮ್ ಇಟ್ಕೊಳ್ಳಿ. ದಟ್ ಈಸ್ ದ ಬೆಸ್ಟ್ ವೇ ಟು ಸ್ಟೇ ಮೆಟಬಾಲಿಕಲಿ ಹೆಲ್ತಿ. ಇದು ಹೊಸದಾಗಿ ಬಂದು ನಾನು ಈಗ ಹೇಳ್ತಲ್ಲ, 2011ರಲ್ಲಿ ಶ್ರೀ ಅನೂಪ್ ಸಿಂಗ್ ಅವರು ಶುರು ಮಾಡಿ ಫಾಲೋ ಮಾಡಿ 2012ರಲ್ಲಿ ಅವರು ಡಯಾಬಿಟಿಸ್ ನ ರಿವರ್ಸ್ ಮಾಡಿ 2014ರಿಂದ ಡಿ ಲೈಫ್ ಅಲ್ಲಿ ಪ್ರಚಲಿತವಾಗಿ ಇರುವಂತ ವಿಷಯ ಇದು. ಇಟ್ ಇಸ್ ಓಪನ್ ಸೀಕ್ರೆಟ್. ಸೊ ಆನ್ಲೈನ್ ಅಲ್ಲಿ ನಿಮ್ಗೆ ಡೇಟಾ ಸಿಗುತ್ತೆ, ಡಿ ಲೈಫ್ ಸೇರ್ಕೊಂಡು ನಿಮ್ಗೆ ಎಲ್ಲ ಡೇಟಾ ಸಿಗುತ್ತೆ. ಈ ಸಾವಿರಾರು ಜನರದು ರೆಮಿಷನ್ ರಿವರ್ಸಲ್ ಆಗಿದೆ ಇದರಲ್ಲಿ. ಸೊ ಕ್ಯಾಲೋರಿ ಡೆಫಿಸಿಟ್ ಮಾಡ್ಬಿಡ್ತೀನಿ, ಆವಾಗ ನಾನು ಸ್ವಲ್ಪ ಸಣ್ಣ ಆಗ್ತೀನಿ, ಜಿಮ್ ಮಾಡ್ತೀನಿ. ಸಿ ವೆನ್ ಯು ಆರ್ ಡೂಯಿಂಗ್ ಜಿಮ್, ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದಮೇಲೆ ಬಾಡಿ ನೀಡ್ಸ್ ನ್ಯೂಟ್ರಿಯೆಂಟ್ಸ್. ಆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಬರುತ್ತೆ? ಕ್ಯಾಲೋರಿ ಡೆಫಿಸಿಟ್ ಇಂದ ಬರ್ತಾ ಇಲ್ಲ. ನ್ಯೂಟ್ರಿಯೆಂಟ್ ಡೆನ್ಸ್ ಮೀಲ್ ಇರಬೇಕು. ಫರ್ಗೆಟ್ ಅಬೌಟ್ ಕ್ಯಾಲೋರೀಸ್, ಸ್ಟಾಪ್ ಕೌಂಟಿಂಗ್ ಕ್ಯಾಲೋರೀಸ್, ಕೌಂಟ್ ಯುವರ್ ಕಾರ್ಬೋಹೈಡ್ರೇಟ್ಸ್. ಯಾರೇ ಫಿಟ್ನೆಸ್ ಫೀಲ್ಡ್ ಇರಲಿ, ಇಫ್ ಯು ವಾಂಟ್ ಟು ಸ್ಟೇ ಫಿಟ್, ಮೆಟಾಬಾಲಿಕಲಿ ಹೆಲ್ತಿ ಅಂಡ್ ಲಾಂಗ್, count your carbohydrates, don't count your calories. ಕ್ಯಾಲೋರಿ ಕೌಂಟಿಂಗು, ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಈಸ್ ನಾನ್ಸೆನ್ಸ್. ಸೊ ಇಲ್ಲ ಸರ್, ನಾನು ಫಿಟ್ ಆಗಿರ್ಬೇಕು, ನಾನು ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ಬೇಕು, ಅದಕ್ಕೆ ನಾನು ಕ್ಯಾಲೋರಿ ಡಿಫಿಸಿಟ್ ಮಾಡ್ತಿದ್ದೀನಿ ಅನ್ನೋರಿಗೆಲ್ಲರಿಗೂ ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ದೆರ್ ಈಸ್ ಲೋ ಕಾರ್ಬ್ ನ್ಯೂಟ್ರಿಷನ್ ಅಂಡ್ ಮೆಟಬಾಲಿಕ್ ಹೆಲ್ತ್ ಡಿಪ್ಲೊಮಾ ಅಂತ ಕೋರ್ಸ್ ಇದೆ. ಈ ಕೋರ್ಸ್ ಸೇರ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ ಬಾಡಿಗೆ ಏನ್ ಬೇಕು, ಏನ್ ಬೇಡ, ವಾಟ್ ಈಸ್ ರೈಟ್, ವಾಟ್ ಈಸ್ ನಾಟ್ ರೈಟ್ ಅಂತ ಗೊತ್ತಾಗುತ್ತೆ. ದೆನ್ ಫ್ರಮ್ ದೇರ್ ಯು ಕ್ಯಾನ್ ಡೂ. ಅದು ಬಿಟ್ಟು ಬೇಡ್ದಿರೋದು, ಎಲ್ಲೋ ಕೇಳಿರೋದು, ಇಲ್ಲ ಸರ್ ಅದ್ಯಾವುದೋ ಪಬ್ಮೆಡ್ ಆರ್ಟಿಕಲ್ ಅಲ್ಲಿ ಹಂಗಿದೆ ಬೇಕಾಗಿಲ್ಲ. ಅದು ನೀನ್ ಕಣ್ಣಾರೆ ನೋಡಿದ್ಯಾ, ಮಾಡಿ. ಡಿ ಲೈಫ್ ಬನ್ನಿ, ಕಣ್ಣಾರೆ ನೋಡಿ ನೀವು ಮಾಡಿ ಅದು. ಸೊ ಇಫ್ ಯು ಆರ್ ಇನ್ ಟು ಫಿಟ್ನೆಸ್, ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಕೌಂಟ್ ಕಾರ್ಬೋಹೈಡ್ರೇಟ್ಸ್, ನಾಟ್ ಕ್ಯಾಲೋರೀಸ್. ನೀವು ಕ್ಯಾಲೋರಿ ಡಿಫಿಸಿಟ್ ಮಾಡ್ತೀವಿ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಟ್ ಮಾಡಿ. ಓಕೆ, ಸೊ ಇದನ್ನ ಎಜುಕೇಟ್ ಮಾಡ್ಬೇಕು ಅವ್ರಿಗೆ. ಸರ್, ಇವಾಗ ಹೊಸದೊಂದು ಟ್ರೆಂಡ್ ಇದೆ, ವುಮೆನ್ಸ್ 6 ಪ್ಯಾಕ್ಸ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ. ನಿಮ್ದು ಮಾಡ್ಲಿ, ಎಷ್ಟು ಸೇಫ್ ಇದೆ? ಇಲ್ಲ ಅದ್ರಲ್ಲಿ ಏನ್ ತೊಂದರೆ ಇಲ್ಲ. 6 ಪ್ಯಾಕ್ ನೀವ್ ಯಾರು ಬೇಕಾದ್ರೂ ಮಾಡಬಹುದು, ಏನ್ ತೊಂದರೆ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. 6 ಪ್ಯಾಕ್ಸ್ ಮಾಡಿ, ಅದಕ್ಕೆ ತೀರಾ ಕಮಿಟ್ಮೆಂಟ್ ಇರಬೇಕು, ತೀರಾ ಡೆಡಿಕೇಶನ್ ಇರಬೇಕು. ಮೋರ್ ದನ್ ಇಂಪಾರ್ಟೆಂಟ್, ನ್ಯೂಟ್ರಿಷನ್ ಕರೆಕ್ಟ್ ಆಗಿರ್ಬೇಕು. ಸಿ ದ ಪಾತ್ ಟು ಫಿಟ್ನೆಸ್ ಈಸ್ ನ್ಯೂಟ್ರಿಷನ್. ವಿತೌಟ್ ನ್ಯೂಟ್ರಿಷನ್ ದೇರ್ ಇಸ್ ನೋ ಫಿಟ್ನೆಸ್. ಇಲ್ಲ ಸರ್ ನಾನು ಭಯಂಕರ ಫಿಟ್ ಜಿಮ್ ಮಾಡ್ತೀನಿ, ಅದ್ ಮಾಡ್ತೀನಿ, ದೇರ್ ಇಸ್ ನೋ ಪಾಯಿಂಟ್. ನಾನು ಎಷ್ಟೊಂದ್ ಕಡೆ ನೋಡ್ತೀನಿ, ಇಲ್ಲ ಸರ್, ಬಿಲ್ಡಿಂಗ್ ಅ ಹ್ಯೂಜ್ ಬಾಡಿ ಅಂಡ್ ಬ್ರೋಕನ್ ಮೆಟಬಾಲಿಸಮ್ ಇನ್ಸೈಡ್ ಈಸ್ ನಾಟ್ ಗೋಯಿಂಗ್ ಟು ಸಸ್ಟೈನ್ ಫಾರ್ ಲಾಂಗ್. ಹೊರಗಡೆ ನೋಡೋದಕ್ಕೆ ಸಖತ್ ದಷ್ಟಪುಷ್ಟವಾಗಿ ಸಖತ್ತಾಗಿದೆ. ಚೆಕ್ ಇನ್ಸೈಡ್ ಪ್ಯಾರಾಮೀಟರ್ಸ್. ಫಾಸ್ಟಿಂಗ್ ಇನ್ಸುಲಿನ್ ಎಷ್ಟಿದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ, ಇನ್ಫ್ಲಮೇಟರಿ ಮಾರ್ಕರ್ಸ್, ಎಸ್ಪೆಷಲಿ ಇಫ್ ಯು ಆರ್ ಡೂಯಿಂಗ್ ಜಿಮ್, ಬಿ ಕೇರ್ಫುಲ್, ಚೆಕ್ ಯುವರ್ ಇನ್ಫ್ಲಮೇಟರಿ ಮಾರ್ಕರ್ಸ್ ರೆಗ್ಯುಲರ್ಲಿ. ಓಕೆ, ಅದೆಲ್ಲ ಕೆಳಗಡೆ ಇದೆಯಾ ಅದು ನೋಡು. ನಾನು ಒಳಗಡೆ ಮೆಟಬಾಲಿಸಮ್ ಬ್ರೋಕನ್ ಇಟ್ಕೊಂಡು ಹ್ಯೂಜ್ ಬಾಡಿ ತಗೊಂಡೋಗುತ್ತೆ ಅನ್ನಂಗಿದ್ರೆ ಇಟ್ಸ್ ಅ ಬರ್ಡನ್ ಆನ್ ದ ಬಾಡಿ. ಸೊ ಫಸ್ಟ್ ಕೀಪ್ ಯುವರ್ ಮೆಟಬಾಲಿಸಮ್ ರೈಟ್, ದೆನ್ ಬಿಲ್ಡ್ ಬಾಡಿ. ಓಕೆ, ಸೊ ಹೆಣ್ಮಕ್ಳು ಕೂಡ 6 ಪ್ಯಾಕ್ಸ್ ಮಾಡ್ತೀವಿ ಅಂದ್ರೆ ಸಂತೋಷ, ಮಾಡಿ, ಧಾರಾಳವಾಗಿ ಮಾಡಿ. ಅದರಿಂದ ಖಂಡಿತ ಏನೇನು ತೊಂದರೆ ಇರೋದಿಲ್ಲ. ನಿಮ್ಮ ನ್ಯಾಚುರಲ್ ಪ್ರೊಸೆಸಸ್ಗೆ ಅದರಿಂದ ಏನೇನು ತೊಂದರೆ ಇರಲ್ಲ. ಸೊ ನಾನು ಏನು ಕೇಳಿದ್ದೀನಿ ಅಂದರೆ, ವುಮೆನ್ಗೆ ಯೂಶಲಿ ಬಾಡಿ ಫ್ಯಾಟು ಗಂಡಸ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು. ದಟ್ ಇಸ್ ಬಿಕಾಸ್ ಹೌ ದೇ ಆರ್ ಬಿಲ್ಟ್. That is yes. The fat is distributed throughout the body for them. Yes. ಸೊ ವಾಟ್ ಐ ಹ್ಯಾವ್ ಆಲ್ಸೋ ಹರ್ಡ್ ಇಸ್, ಇವಾಗ ಈ ಅಥ್ಲೀಟ್ಸ್ ಇರ್ತಾರೆ, ಅವರೆಲ್ಲ ತುಂಬ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಮಾಡಿ ಇದೆಲ್ಲ ಸಮ್ಟೈಮ್ಸ್ ದೇ ಲೂಸ್ ದ ಪೀರಿಯಡ್ಸ್ ಬಿಕಾಸ್ ಆಫ್ ಲೋ ಬಾಡಿ ಫ್ಯಾಟ್ ಇಂದ ಅಂತ. ಸೊ ವಿಲ್ ದಿಸ್ ಎಫೆಕ್ಟ್ ದ ಆಬ್ಸ್ ಬೇಕು ಅನ್ನೋರಿಗೆ ಈ ಥರ ಏನಾದರೂ ಎಫೆಕ್ಟ್ ಆಗುತ್ತಾ? ಅವ್ರ ಪೀರಿಯಡ್ ಸೈಕಲ್ ಇರಲಿ ಡಿಸ್ಟರ್ಬ್ ಆಗೋದು? ಕೆಲವ್ರಲ್ಲಿ ನೋಡಿದೀವಿ. ಫಾರ್ ವುಮೆನ್ ಎಸ್ಪೆಷಲಿ ಅಬ್ಡೋಮೆನ್ ಫ್ಯಾಟ್ ಕಟ್ ಮಾಡೋದು ಸ್ವಲ್ಪ ಕಷ್ಟ. Okay, so not because they cannot do, they can do, but it will take a lot of time. So ಆಮೇಲೆ because our regular periods ಅಲ್ಲಿ ಇರೋದ್ರಿಂದ ಕೂಡ lot of hormonal changes ಆಗ್ತಾ ಇರುತ್ತೆ. So because of that it is little difficult for them. But ಆಗೋದೇ ಇಲ್ಲ ಅಂತ ಏನೂ ಇಲ್ಲ. To an extent you can do. There are ಕೆಲವರು women ಇದ್ದಾರೆ who are absolutely fit, slim, ತರ ಪ್ಯಾಕ್ಸ್ ಎಲ್ಲ ಇಟ್ಕೊಂಡು ಅದೆಲ್ಲ ಇದೆ.
ಬಟ್ ಡೋಂಟ್ ಏನು ತೊಂದರೆ ಆಗಲ್ಲ. ಬಟ್ ಒನ್ ಥಿಂಗ್ ಇಸ್ ನೋಟ್, ನೀವ್ ಏನಾದ್ರೂ ಮಾಡಿ, ಡೋಂಟ್ ಡೂ ಎನಿಥಿಂಗ್ ಇನ್ ಎಕ್ಸ್ಟ್ರೀಮ್ ಅಗೇನ್ಸ್ಟ್ ಯುವರ್ ಬಾಡಿ. ನಮ್ಮ ದೇಹ ಅಥವಾ ನಿಮ್ಮ ದೇಹದ ಸ್ವಾಭಾವಿಕತೆ ಏನಿದೆಯಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ಏನೋ ಮಾಡಕ್ ಹೋಗ್ಬೇಡಿ. ಸೊ ಅದಕ್ ಪ್ರಕಾರನೇ ಅವರು ಹೈ ಪ್ರೋಟೀನು ಮತ್ತೆ ಫ್ಯಾಟು ತಗೋಬೇಕಾಗತ್ತೆ. ಒಂದು ಸೀಕ್ರೆಟ್ ಈಸ್ ಕಟ್ ಡೌನ್ ಕಾರ್ಬೋಹೈಡ್ರೇಟ್ಸ್. ಇಲ್ಲ ಸರ್, ನಾವು ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಮಾಡ್ತೀವಿ, ಕ್ಯಾನ್ ಐ ಟೇಕ್ ಲಿಟಲ್ ಬಿಟ್ ಮೋರ್ ಕಾರ್ಬೋಹೈಡ್ರೇಟ್ಸ್? ಡಿಪೆಂಡಿಂಗ್ ಅಪಾನ್ ಯುವರ್ ಆಕ್ಟಿವಿಟಿ, ಇನ್ನೊಂದು 20 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಬೇಕಾದ್ರೆ ಎಕ್ಸ್ಟ್ರಾ ತಗೊಳ್ಳಿ. ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಇಟ್ ಬೆಟರ್ ವಿತ್ ಇನ್ 100 ಗ್ರಾಮ್ಸ್. ಆರಾಮ್ಸೆ ಮಾಡ್ಬೋದು. ಸಾಮಾನ್ಯವಾಗಿ 50 to 80 ಗ್ರಾಮ್ಸ್ ಸಾಕು. 100 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ಅಲ್ಲಿ ಮಸ್ತಾಗಿ ಮಾಡ್ಬೋದು ಫಿಟ್ನೆಸ್. ಇವಾಗ ಇನ್ ಮೈ ಕೇಸ್ ನಾನು ಆಲ್ಮೋಸ್ಟ್ ಒಂದು 2 years ಇಂದ ಜಿಮ್ ಮಾಡಿಲ್ಲ. ಓಕೆ, ಬಟ್ ಐ ಸ್ಟಿಲ್ ಲುಕ್ ಸ್ಲಿಮ್. ಜನರಲ್ ಆಗಿ ಜಿಮ್ ಮಾಡಿ ಬಿಟ್ಬಿಟ್ರೆ ಟಮಿ ಬಂದ್ಬಿಟ್ಟಿರುತ್ತೆ. ಐ ಡೋಂಟ್ ಹ್ಯಾವ್ ಟಮಿ. ಐ ಲುಕ್ ಫಿಟ್ ವಿತೌಟ್ ಡೂಯಿಂಗ್ ಜಿಮ್ ಫಾರ್ ಆಲ್ಮೋಸ್ಟ್ 2 years. ದಟ್ ಈಸ್ ಬಿಕಾಸ್ ನ್ಯೂಟ್ರಿಷನ್ ಇಸ್ ದೇರ್ ಟು ಟೇಕ್ ಕೇರ್. ಸೊ ನೀವು ಯಾವಾಗ ನ್ಯೂಟ್ರಿಯೆಂಟ್ ಡೆನ್ಸ್ ಮೀಲ್ ಇಟ್ಕೊಂಡು ಮಸಲ್ ಬಿಲ್ಡಿಂಗ್ ಎಲ್ಲ ಮಾಡ್ತಿರಲ್ಲ, ಇಟ್ ಬಿಕಮ್ಸ್ ಕ್ವಾಲಿಟಿ ಮಸಲ್ ಬಿಲ್ಡಿಂಗ್ ಅಂಡ್ ಇಟ್ ಸ್ಟೇಸ್ ಫಾರ್ ಎ ಲಾಂಗ್ ಟೈಮ್. ಸುಮಾರು ದಿನ ಅದಿರುತ್ತೆ. ಆಮೇಲೆ ಮಸಲ್ ಮೆಮೊರಿ ಅಂತ ನಾವೇನ್ ಹೇಳ್ತೀವಿ ಫಿಟ್ನೆಸ್ ಅಲ್ಲಿ, ದಟ್ ವಿಲ್ ಬಿ ವೆರಿ ಸ್ಟ್ರಾಂಗ್ ವೆನ್ ಯು ಡೂ ಅಂಡರ್ LCHF. DLF LCHF ಪ್ರೋಟೋಕಾಲ್ ಅಲ್ಲಿ ಮಾಡಿದ್ರೆ ಮಸಲ್ ಮೆಮೊರಿ ಇಸ್ ಗ್ರೇಟ್. ಸೊ ಯು ಕ್ಯಾನ್ ಬೌನ್ಸ್ ಬ್ಯಾಕ್ ವೆರಿ ಈಸಿಲಿ. ಓಕೆ, ನೈಸ್. ಸರ್, ಇನ್ನೊಂದು, ಕೆಲವರಿಗೆ ಹೊಟ್ಟೆ ಕೊಬ್ಬು ಸಾಫ್ಟ್ ಇರುತ್ತೆ, ಕೆಲವರಿಗೆ ಸ್ವಲ್ಪ ಗಟ್ಟಿ ಇರುತ್ತೆ. ಡಿಫ್ರೆನ್ಸ್ ಏನಿದೆ? See, there is no much difference. One is subcutaneous fat, other one is visceral fat. Okay, so visceral fat is not good. Again, ಸುತ್ತಿ ಬಳಸಿ ನಾವು ಅಲ್ಲಿಗೆ ಬರ್ತೀವಿ. ಬಾಡಿಯಲ್ಲಿ ಫ್ಯಾಟ್ ಆನ್ ದ ಆರ್ಗನ್ಸ್ ಮೇಲೆ ಕುತ್ಕೊಳ್ಳೋಂಥ ಫ್ಯಾಟ್ ಏನಿದೆಯಲ್ಲ, ದಟ್ ಈಸ್ ಬಿಕಾಸ್ ಯು ಹ್ಯಾವ್ ಬೀನ್ ಈಟಿಂಗ್ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಲ್ಯಾಕ್ ಆಫ್ ಪ್ರೋಟೀನ್. ನಮ್ಮಲ್ಲಿ ಫ್ಯಾಟ್ ಅಂತೂ ಮುಟ್ಟೋದೇ ಇಲ್ಲ ಜನ. ಬಿಡಿ, ತುಪ್ಪ ಅಂದ್ರೆ ತುಪ್ಪ ತಿಂದ್ರೆ ದಪ್ಪ ಆಗ್ಬಿಡ್ತೀಯ ಅಂತ ಕಾಣಲ್ಲ. ನಾವ್ ಹೇಳ್ತೀವಿ ತುಪ್ಪ ತಿಂದಿಲ್ಲ ಅಂದ್ರೆ ನೀನ್ ಬೆಪ್ಪ. ಸೊ ತುಪ್ಪ ತಿನ್ಬೇಕು. ಆಮೇಲೆ ಇದು ಫೈಬರ್ ಬಗ್ಗೆ ಹೇಳ್ತಾ ಇತ್ತಲ್ಲ, ಈಗ ನಮ್ಮ ಹಳ್ಳಿಯಲ್ಲಿ ಏನ್ ಮಾಡೋರು ಅಂದ್ರೆ, ಈ ಹೊಟ್ಟೆ ಕಟ್ಬಿಟ್ಟಿದೆ, ಮೋಷನ್ ಆಗ್ತಾ ಇಲ್ಲ ಅಂದ್ರೆ 2 ಸ್ಪೂನ್ ತುಪ್ಪ ತಿನ್ಸ್ಬಿಡೋರು. ಮಕ್ಳಿಗೂ ತಿನ್ಸ್ತಾರ. 2 ಸ್ಪೂನ್ ತುಪ್ಪ ತಿನ್ಸ್ಬಿಟ್ರೆ ನೆಕ್ಸ್ಟ್ ಡೇ ಮೋಷನ್ ಚೆನ್ನಾಗಾಗತ್ತ. ಸೊ ನಮ್ಮ ಬಾಡಿಯಲ್ಲಿ ಸ್ವಾಭಾವಿಕವಾಗಿ ಫ್ಯಾಟ್ ಅಂತ ಏನಿದೆಯಲ್ಲ, ದಟ್ ವಿಲ್ ಡೂ ದ ವರ್ಕ್ ವಾಟ್ ಫೈಬರ್ ವಿಲ್ ಫೇಲ್ ಟು ಡೂ. ಬಟ್ ಅದು ಬಿಟ್ಬಿಟ್ಟು ನಾವು ಅದನ್ನ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್, ಸ್ಲೋ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಮಾಡ್ಕೊಂಡು ವೇರ್ ಆರ್ ಯು ಎಂಡಿಂಗ್ ಅಪ್ ಅಗೇನ್? ನೋ ವೇರ್. ಹೆಂಗೆ ಅಂದ್ರೆ, ಇಟ್ ಈಸ್ ಲೈಕ್ ಯು ಆರ್ ವಾಕಿಂಗ್ ಆನ್ ಎ ಟ್ರೆಡ್ಮಿಲ್ ಬಟ್ ನಾಟ್ ರೀಚಿಂಗ್ ಎನಿವೇರ್. ಫ್ಯಾಟ್ ಎಲ್ಲೇ ಇರಲಿ ಬಾಡಿಯಲ್ಲಿ ಫ್ಯಾಟ್, ಇಫ್ ಯು ಕ್ಯಾನ್ ಸ್ಟಿಕ್ ಟು ನ್ಯೂಟ್ರಿಯೆಂಟ್ ಡೆನ್ಸ್ ಮೀಲ್, DLF LCHF ಪ್ರೋಟೋಕಾಲ್ ನಾವೇನ್ ಹೇಳ್ತೀವಿ 20-20-60 ಅಲ್ಲಿ, ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ಫ್ಯಾಟ್ ಈವನ್ ವಿತೌಟ್ ಡೂಯಿಂಗ್ ಜಿಮ್. ಆಗುತ್ತೆ. ಇಟ್ ಈಸಿಲಿ ಹ್ಯಾಪನ್ಸ್. ನಮ್ಮದೆಲ್ಲ ಇಂಚ್ ಲಾಸ್ ನೋಡ್ಬಿಟ್ಟಿದ್ದೀವಿ ನಾವು ವಿತೌಟ್ ಡೂಯಿಂಗ್ ಜಿಮ್. ವೈ? ಬಿಕಾಸ್ ಯು ಆರ್ ಗಿವಿಂಗ್ ದ ಬಾಡಿ ವಾಟ್ ಇಟ್ ನೀಡ್ಸ್. ಸೊ ಹೆಂಗೆ ಅಂದ್ರೆ, ಗಿವ್ ಬಾಡಿ ವಾಟ್ ಇಟ್ ನೀಡ್ಸ್, ಇಟ್ ವಿಲ್ ಹೀಲ್ ಆಟೋಮೆಟಿಕಲಿ. ಸೊ ನೀವು ಬಾಡಿನ ಒಂದು ರೇಂಜಿಗೆ ತಗೊಂಡೋಗಿ ಅದು ಹೀಲ್ ಆಗೋದೇ ಇಲ್ಲ ಅನ್ನೋ ರೇಂಜಿಗೆ ಡ್ಯಾಮೇಜ್ ಮಾಡ್ಬಿಟ್ರೆ ಇರಿವರ್ಸಿಬಲ್, ಅವಾಗ ಹೀಲಿಂಗ್ ಆಗುತ್ತೆ. ಸೊ ವೆದರ್ ಫ್ಯಾಟ್, ನಮ್ಗೇನ್ ಹೇಳ್ತೀವಿ ಲೂಸ್ ಫ್ಯಾಟ್ ಅಂತ ಕೆಲವ್ರು ಮಾಡ್ತಾರೆ. ಕೆಲವೊಂದು ಟಮಿಟಕ್ಸ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ನೋಡಿದ್ರೆ ಫ್ಯಾಟ್ ಅದು ಹಿಂಗಂದ್ರೆ ಲೇಯರಿಂಗ್ ಆಡ್ತಿರುತ್ತೆ. ಸೊ ಮಸಲ್ ಟೋನಿಂಗ್ ಈಸ್ ಸಮಥಿಂಗ್ ದಟ್ ಹೆಲ್ಪ್ಸ್ ದೇರ್. ನಾವು ಜಿಮ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ಇನಿಷಿಯಲಿ ಯು ಬಿಲ್ಡ್ ಸಮ್ ಸ್ಟ್ರೆಂತ್. ಸರ್ ನಾನು 5 ರೆಪ್ ಮಾಡ್ತಾ ಇದ್ದೆ ಸರ್, ಈಗ 7 ರೆಪ್ ಮಾಡ್ತೀನಿ ಸರ್, ಆಮೇಲೆ 10 ರೆಪ್ ಮಾಡ್ತೀನಿ ಸರ್, 10 kg ಹೊಡಿತೀನಿ, 20 kg ಹೊಡಿತೀನಿ, ಫೈನ್. ಅದಾದ್ಮೇಲೆ you end up in one stage where you start toning your muscles, toning your body. So that is when actually you need good fat and good protein. ಕೆಲವ್ರು ಮಾಡಿರ್ತಾರೆ, ಅವಾಗ ಏನು ತಿಂತಾ ಇಲ್ಲ ಸರ್, ಕಾರ್ಬ್ಸೇ ತಿಂತಾ ಇಲ್ಲ, ಬರೀ ಹಸಿ ಚಿಕನ್ ತಿಂತಿರ್ತಾರೆ, ಅಂದ್ರೆ ವಿತೌಟ್ ಮಸಾಲಾ ಚಿಕನ್ ತಿಂತಿರ್ತಾರೆ, ವಿತೌಟ್ ಮಸಾಲಾ ಮಟನ್ ತಿಂತಿರ್ತಾರೆ. ಆಫ್ಟರ್ ದಟ್ ಓನ್ಲಿ ದೇ ಸ್ಟಾರ್ಟ್ ಗೆಟಿಂಗ್ ದೋಸ್ ಫ್ಯಾಟ್ಸ್ ಅದರ ವಿಸಿಬಲ್ ಆಗುತ್ತೆ. ಬೇಸಿಕ್ಲಿ ಟೋನಿಂಗ್ ಅಂತ ಯಾರು ಬರ್ತಾರೋ ಅವ್ರಿಗೆ ಹೈ ಕ್ವಾಲಿಟಿ ಪ್ರೋಟೀನ್ ಅಂಡ್ ಗುಡ್ ಫ್ಯಾಟ್ಸ್ ಬೇಕೇ ಬೇಕು. ಓಕೆ, ಲಿಟಲ್ ಬಿಟ್ ಆಫ್ ಕಾರ್ಬ್ಸ್ ಶುಡ್ ಬಿ ದೇರ್. ಅಗೇನ್ ಲೆಸ್ ದೆನ್ 100 ಗ್ರಾಮ್ಸ್ ಅಲ್ಲಿ ನೀವು ಏನ್ ಬೇಕಾದ್ರೂ ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು. ಸರ್, ವರ್ಕೌಟ್ಸ್ ಎಕ್ಸರ್ಸೈಸ್ ಏನಿದೆ ಎಲ್ಲಾನು ಮಾರ್ನಿಂಗ್ ಟೈಮ್ ಮಾಡೋದ್ ಬಿಟ್ರೆ ಇಲ್ಲ ಈವ್ನಿಂಗ್ ಮಾಡ್ಬಿಟ್ರೆ?
ಇದೊಂದು ಡೈಲಮಾ ನಮ್ಮಲ್ಲಿ ಕೆಲವರಿಗೆ ಜನಕ್ಕೆ. ಈ ಎಕ್ಸರ್ಸೈಸು ಬೆಳಿಗ್ಗೆ ಮಾಡ್ಬೇಕಾ ಸಾಯಂಕಾಲ? ಗುಡ್ ಕ್ವಶನ್. ಎಕ್ಸರ್ಸೈಸು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮಾಡಿ. ದಟ್ಸ್ ದ ಬೆಸ್ಟ್ ಥಿಂಗ್. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಅನುಕೂಲವಾಗಿ ಮಾಡೋಕ್ಕಾಗುತ್ತೋ ಆವಾಗ ಎಕ್ಸರ್ಸೈಸ್ ಮಾಡಿ. ಬೆಳಿಗ್ಗೆನೆ ಎದ್ದೋಗಿ ಮಾಡಬೇಕು ಅಥವಾ ಸಂಜೆ ಮಾಡ್ಬೇಕು ಆ ಥರ ಏನಿಲ್ಲ. ಡಿಪೆಂಡ್ಸ್. ನಿಮ್ದು ಶೆಡ್ಯೂಲ್ ನೋಡ್ಕೊಳ್ಳಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನೀವು ಎಕ್ಸರ್ಸೈಸ್ ಮಾಡ್ಕೋಬೋದು. ಈಗ ಕೆಲವರು ಸರ್ ನಾನು ಮಸಲ್ ಬಿಲ್ಡ್ ಮಾಡಬೇಕು, ನನ್ನ ಎಂಡ್ಯೂರೆನ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಅದೆಲ್ಲ ಇದ್ದಾಗ ಅಗೇನ್ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ವರ್ಕೌಟ್ ಮಾಡೋದು ವೆರಿ ಗುಡ್. ಬಟ್ ಕಂಡೀಷನ್ ಏನಪ್ಪಾ ಅಂದ್ರೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಶಮನ ಆಗಿರ್ಬೇಕು. ಓಕೆ, ಮೇಕ್ ಶೋರ್ ದಟ್ ಯು ಆರ್ ನಾಟ್ ಇನ್ಸುಲಿನ್ ರೆಸಿಸ್ಟೆಂಟ್. ನಿಮಗೆ ಡಯಾಬಿಟಿಸ್ ಇಲ್ಲ, ಮೆಟಾಬಲಿಕ್ ಡಿಸಾರ್ಡರ್ ಯಾವುದೂ ಇಲ್ಲ ಅನ್ನೋ ತರ ಇದ್ರೆ ಎಂಟಿ ಸ್ಟೊಮಕ್ ವರ್ಕೌಟ್, ಫಾಸ್ಟಿಂಗ್ ಸ್ಟೇಟ್ ವರ್ಕೌಟ್ ಇಸ್ ಫ್ಯಾಂಟಾಸ್ಟಿಕ್. ಇಲ್ಲ ಸರ್ ಅದು ಆಗೋದಿಲ್ಲ ಅಂದಾಗ ಫಸ್ಟ್ ಪ್ರಯಾರಿಟಿ ಏನಿರಬೇಕು ಅಂದ್ರೆ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನಾವು ಎಕ್ಸರ್ಸೈಸ್ ಮಾಡ್ಬೇಕು. ಇವಾಗ ಸರ್ ಬೆಳಗ್ಗೆ ಮಾಡಿದ್ರೆ ಮಸಲ್ಸ್ ಚೆನ್ನಾಗಿ ಬರುತ್ತೆ, ರಾತ್ರಿ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಅದು ಮಸಲ್ಸ್ ಏನಾಗಿ ಬರುತ್ತೆ, ಎಂಥದ್ದು ಇಲ್ಲ. ವರ್ಕೌಟ್ಗೆ ಏನ್ ಎಫೆಕ್ಟ್ ಇದೆ ಆ ಎಫೆಕ್ಟ್ ಹಂಗೆ ಇರುತ್ತೆ ಬಾಡಿ ಮೇಲೆ. ನೀವು ಯಾವಾಗಾದ್ರೂ ಮಾಡ್ಕೊಳ್ಳಿ ವರ್ಕೌಟ್. ಒಟ್ಟಿನಲ್ಲಿ ನಿಮ್ ಅನುಕೂಲ ನೋಡ್ಕೊಳ್ಳಿ, ನೀವು ಕಂಫರ್ಟಬಲ್ ಆಗಿ ವರ್ಕೌಟ್ ಮಾಡಬೇಕು. ವರ್ಕೌಟ್ ಜೊತೆಗೆ ವೆರಿ 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 ಇಂಪಾರ್ಟೆಂಟ್, ತುಂಬಾ ಜನ ಮಿಸ್ ಮಾಡುವಂಥದ್ದು ರೆಸ್ಟ್ ಅಂಡ್ ರಿಕವರಿ. ಇದು ಸುಮಾರು ಜನ ಮರ್ತ್ಬಿಡ್ತಾರೆ. ಸರ್ ವಾರ 6 ದಿನ ಜಿಮ್ ಹೊಡಿತೀನಿ ಸರ್ ನಾನು, 6 ದಿನ ವರ್ಕೌಟ್ ಹೊಡಿತೀನಿ ಸರ್ ನಾನು. ಆಮೇಲೆ 7ನೇ ದಿನ ಏನ್ ಮಾಡ್ತೀಯ? 7ನೇ ದಿನ ಏನು ಚೀಟ್ ಫುಡ್. ಚೀಟ್ ಡೇ. ಓ ಮೈ ಗಾಡ್, 6 ದಿನ ವರ್ಕೌಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಮಾಡ್ಕೊಂಡಿದ್ ನೀನು? ಚೀಟ್ ಫುಡ್. ವೈ? ನಮ್ LCHF ಅಲ್ಲಿ ನೀವು ಚೀಟ್ ಫುಡ್ ಕೂಡ ತಿನ್ಬೋದು. ಯು ಕ್ಯಾನ್ ಈಟ್ ಚೀಟ್ ಫುಡ್ ಇವನ್ ಮೇಕಿಂಗ್ ಇಟ್ ವೆರಿ ಹೆಲ್ತಿ ಆಲ್ಸೋ. ಓಕೆ, ಇದು ಏನಪ್ಪಾ ಅಂತಂದ್ರೆ ಡೋಂಟ್ ಟೇಕ್ ಎಕ್ಸರ್ಸೈಸ್ ಆಗ್ಲಿ, ಸ್ಟ್ರೆಂತ್ ಟ್ರೈನಿಂಗ್ ಆಗ್ಲಿ, ನ್ಯೂಟ್ರಿಷನ್ ಆಗ್ಲಿ, ಡೋಂಟ್ ಟೇಕ್ ಇಟ್ ಆಸ್ ಅ ಫ್ಯಾನ್ಸಿ ಥಿಂಗ್. ನೋ, ಇಟ್ ಈಸ್ ಯುವರ್ ಲೈಫ್ ಸ್ಟೈಲ್. ನ್ಯೂಟ್ರಿಷನ್ ಈಸ್ ಲೈಫ್ ಸ್ಟೈಲ್. ಸ್ಟ್ರೆಂತ್ ಟ್ರೈನಿಂಗ್ ಮಾಡಕ್ಕಾಗತ್ತಾ ಮಾಡಿ, ಲೈಫ್ ಸ್ಟೈಲ್. ಎಕ್ಸರ್ಸೈಸ್ ಮಾಡಕ್ಕಾಗತ್ತಾ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಇಲ್ಲ ನಾನು ಬೆಳಿಗ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಆಯ್ತು ಬೆಳಿಗ್ಗೆನೆ ಮಾಡಿ. ಇಲ್ಲ ಸರ್ ನಾನು ಫುಲ್ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದು ಮಾಡ್ತೀನಿ, ಮಾಡ್ಬಿಡುತ್ತೀನಿ, ಮಲ್ಕೊಂಡ್ಬಿಡ್ತೀನಿ, ಫೈನ್, ನಾಟ್ ಎ ಪ್ರಾಬ್ಲಮ್. ಮಾಡಿ. ಅನುಕೂಲ ಯಾವಾಗ ಆಗುತ್ತೋ ಆವಾಗ ವರ್ಕೌಟ್ ಮಾಡೋದು ಏನು ತೊಂದರೆ ಇಲ್ಲ. ಎನಿ ಟೈಮ್ ಆಫ್ ದ ಡೇ ಯು ಕ್ಯಾನ್ ಡೂ ವರ್ಕೌಟ್. ಈಗ ನಾನು ಫಾರ್ ಎಕ್ಸಾಂಪಲ್ 11 ಗಂಟೆ ಬೆಳಿಗ್ಗೆ 11 ಗಂಟೆಲಿ ಕೂಡ ವರ್ಕೌಟ್ ಮಾಡಿದ್ದೀನಿ ಕೆಲವು ಸಲ, ಬೆಳಿಗ್ಗೆ 6 ಗಂಟೆಲಿ ಕೂಡ ವರ್ಕೌಟ್ ಮಾಡಿದ್ದೀನಿ, ಕೆಲವು ಸಲ ರಾತ್ರಿ 9 ಗಂಟೆಲಿ ಕೂಡ ವರ್ಕೌಟ್ ಮಾಡಿದ್ದೀನಿ. ಆ ಟೈಮಲ್ಲಿ ಮಾಡ್ಬೇಕಂದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಇರೋದಿಲ್ಲ. ಆಮೇಲೆ ಕೆಲವರು ಹೇಳ್ತಾರೆ ಈಗ ವರ್ಕೌಟ್ ಮಾಡ್ಬೇಕಂದ್ರೆ ಅದೇನೋ ಕುಡಿತಾರಲ್ವ ಸರ್, ಅದೆಲ್ಲ ಕುಡಿಬೋದಾ ನಾವು ಅಂತೆಲ್ಲ ಹೇಳ್ತಾರೆ. ಬೇಸಿಕಲಿ ಐ ಥಿಂಕ್ ಇಟ್ಸ್ ಕಾಲ್ಡ್ BCAA ಸಮಥಿಂಗ್. ಅದನ್ನ ಕುಡಿತಾ ಸರ್ ವರ್ಕೌಟ್ ಮಾಡ್ಬೇಕಂದ್ರೆ ಕ್ರಿಯಾಟಿನ್ ಮೋನೋಹೈಡ್ರೇಟ್ ಅಂತ ತಗೋತಾರೆ. ವರ್ಕೌಟ್ ಪಂಪ್ ಆಗುತ್ತೆ ಸರ್ ಸಖತ್ತಾಗಿ. ಫೈನ್, ಆಲ್ ದಟ್ ಇಸ್ ಗುಡ್. ಬಟ್ ಅಗೇನ್ ಸ್ವಲ್ಪ ಯೋಚನೆ ಮಾಡಿ. ನೀವು ವರ್ಕೌಟ್ ಮಾಡ್ತಾ ಇದೀವಿ, ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಅನ್ಕೊಂಡು ದೇಹದ ತೂಕಕ್ಕೆ ತಕ್ಕಂತೆ ನೀವು ಪ್ರೋಟೀನ್ ನ ಕೊಟ್ಟಿಲ್ಲ ಅಂದ್ರೆ, ಫ್ಯಾಟ್ ನ ಕೊಟ್ಟಿಲ್ಲ ಅಂದ್ರೆ, ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ, ರಿಕವರಿ ಆಗಿಲ್ಲ ಅಂದ್ರೆ ನೀವು ಮಾಡ್ತಿರೋ ವರ್ಕೌಟ್ ವೇಸ್ಟ್. ಏನು ಪ್ರಯೋಜನ ಆಗಲ್ಲ. ವರ್ಕೌಟ್ ಮಾಡಿದ ತಕ್ಷಣ ನೋ, ವರ್ಕೌಟ್ ಮಾಡಿ ಅದಕ್ಕೆ ತಕ್ಕನಂಗೆ ರೆಸ್ಟ್ ಕೊಡಿ, ರಿಕವರಿ ಕೊಡ್ಬೇಕು. ಈಗ ಕೆಲವರು ಹೇಳ್ತಾರೆ ಸರ್ ನಾನು ಒಂದಿನ ಜಿಮ್ಗೆ ಹೋಗ್ತೀನಿ, ಒಂದಿನ ಇನ್ನೊಂದ್ ಯಾವ್ದೋ ಟ್ರೈನಿಂಗ್ ಹೋಗ್ತೀನಿ. ನೋ, ಟೇಕ್ ಗಿವ್ ಪ್ರಾಪರ್ ರೆಸ್ಟ್ ಫಾರ್ ದ ಬಾಡಿ. ಆ ರೆಸ್ಟ್ ಹೆಂಗ್ ಬರುತ್ತೆ? ನ್ಯೂಟ್ರಿಷನ್ ಕೊಟ್ಟರೆ ರೆಸ್ಟ್ ಬರುತ್ತೆ ಬಾಡಿ. ಓಕೆ, ಜೊತೆಗೆ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗದೆ ಇರೋ ತರ ನೋಡ್ಕೋಬೇಕು. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ವರ್ಕೌಟ್ ಮಾಡ್ಬೇಕಂದ್ರೆ ಲೆಮನ್ ಸಾಲ್ಟ್ ವಾಟರ್ ಕುಡೀರಿ ಅಂತ ಹೇಳ್ತೀವಿ. ಸ್ಟ್ರಿಕ್ಟ್ಲಿ ಅಂಡರ್ ಲೋ ಕಾರ್ಬ್ ಪ್ರೋಟೋಕಾಲ್. ನಮ್ಮ D-Life ನ 100 ಗ್ರಾಮ್ ಕಾರ್ಬ್ ಮಿತಿ ಪ್ರೋಟೋಕಾಲ್ ಏನಿದೆ ಅದರಲ್ಲಿ ಲೆಮನ್ ಸಾಲ್ಟ್ ವಾಟರ್ ಕುಡೀರಿ ಅಂತ ಹೇಳ್ತೀವಿ. ಲೆಮನ್ ಸಾಲ್ಟ್ ವಾಟರ್ ಈಸ್ ವೆರಿ ಗುಡ್ ಫಾರ್ ಹೈಡ್ರೇಟಿಂಗ್. ಈಗ ಕೆಲವೊಂದು ವಿಷಯಗಳು ಇವಾಗ ಆಚೆ ಬರ್ತಾ ಇದೆ. ಅದನ್ನ 2014 ನಮ್ಮ ಶ್ರೀ ಅನೂಪ್ ಸಿಂಗ್ ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನ ಈಗ ಕೆಲವೊಂದು ರೀಸೆಂಟ್ ಆಗಿ ಯಾರು ಹೇಳ್ತಾ ಇದ್ರು, ಸರ್ ಊಟ ಆಗಿದ ತಕ್ಷಣ ಸ್ಟೇರ್ ಕ್ಲೈಂಬಿಂಗ್ ಮಾಡ್ಬಿಡಿ, ತುಂಬಾ ಒಳ್ಳೇದು ಅಂತ. ಅದನ್ನ ಯಾರೋ ಹೊಸಾದ್ ಅನ್ಕೊಂಡು, ಇಲ್ಲ, ಇವರು 2014-15 ನಮ್ D-Life ಫೋರಮ್ ಅಲ್ಲಿ ಇದೆ. ಇಟ್ ಇಸ್ ಆಲ್ರೆಡಿ ರಿಟರ್ನ್, ಇಟ್ ಇಸ್ ದೇರ್. ಸ್ಟೇರ್ ಕ್ಲೈಂಬಿಂಗ್ ಇದೆ ನಮ್ಮ ಹತ್ರ, ಆಲ್ರೆಡಿ ಇದೀವಿ. ವಾಕ್ ಆಫ್ಟರ್ ಮೀಲ್ಸ್ ಅಂತ ಹೇಳ್ತಾರೆ, ವೆರಿ ಗುಡ್. ಡಯಾಬಿಟಿಸ್ ಇರೋರು ವಾಕ್ ಆಫ್ಟರ್ ಮೀಲ್ಸ್, ಊಟ ಆದ್ಮೇಲೆ ಒಂದು 10-20 ನಿಮಿಷ ವಾಕ್ ಮಾಡಿ. ಇದನ್ನು ಕೂಡ 2014 ನಮ್ಮ ಶ್ರೀ ಅನೂಪ್ ಸಿಂಗ್ ಅವ್ರು ಹೇಳ್ಕೊಂಡ್ ಬಂದಿದ್ದಾರೆ ಫೋರಮ್ ಅಲ್ಲಿ. ಇಟ್ ಇಸ್ ಆಲ್ರೆಡಿ ದೇರ್.
ಯಾವ್ದೋ ಹೊಸದು ಈಗ ಹೊಸದಾಗಿ ಕೆಲವ್ರು ಹೇಳ್ತಾ ಇದಾರೆ ಅದನ್ನ. ಅದು ಆಲ್ರೆಡಿ 2014 ಹೇಳ್ಬಿಟ್ಬಿಟ್ಟಿದ್ದಾರೆ. ಈಗ ಕೆಲವೊಬ್ರು ಫಾಸ್ಟಿಂಗ್ ಇನ್ಸುಲಿನ್ ಚೆಕ್ ಮಾಡ್ತಾರೆ. ಇವರು 2014 ಫಾಸ್ಟಿಂಗ್ ಇನ್ಸುಲಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಕೆಲವ್ರು ಹೇಳ್ತಾರಲ್ಲ ಡಯಾಬಿಟಿಸ್ ಇಸ್ ರಿವರ್ಸಿಬಲ್. ಎಷ್ಟೊಂದು ರೀಲ್ಸ್ ಎಲ್ಲ ಬರುತ್ತೆ ಈಗ. ಆಯುರ್ವೇದ ಡಾಕ್ಟರ್ಗಳು ರೀಲ್ಸ್ ಮಾಡ್ತಾರೆ. ಇನ್ನು ಕೆಲವು ಕಂಪ್ನಿಯವರು ಸೀರಿಯಲ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ರೀಲ್ಸ್ ಮಾಡಿಸ್ತಾ ಇದ್ದಾರೆ ಅವ್ರ ಕೈಲಿ. ಡಯಾಬಿಟಿಸ್ ಇಸ್ ರಿವರ್ಸಿಬಲ್ ಅಂತ. ಓಕೆ, ಫ್ಯೂ ಇಯರ್ಸ್ ಬ್ಯಾಕ್ ನಮ್ಮ ಶ್ರೀ ಅನೂಪ್ ಸಿಂಗ್ ಅವರು ಡಯಾಬಿಟಿಸ್ ರಿವರ್ಸ್ ಅಂತ ಹೇಳಿದ್ರೆ ಹೆಂಗ್ರಿ ರಿವರ್ಸ್ ಮಾಡ್ಬಿಟ್ರಿ ಅಂತ ಸುಮಾರು ಜನ ಪ್ರಶ್ನೆಗಳು ಹಾಕ್ಬಿಟ್ರು ಅದಕ್ಕೆ. ರೆಮಿಷನ್ ಮಾಡ್ಬೋದು, ರಿವರ್ಸ್ ಆಗಲ್ಲ ಅಂತ. ಈಗ ಎವ್ರಿ ಟಾಮ್ ಡಿಕ್ ಹ್ಯಾರಿ ಇಸ್ ಟಾಕಿಂಗ್ ಅಬೌಟ್ ಡಯಾಬಿಟಿಸ್ ರಿವರ್ಸಲ್. ಡಯಾಬಿಟಿಸ್ ರಿವರ್ಸಲ್ ನ ವೈಜ್ಞಾನಿಕವಾಗಿ ಮಾಡಿ ತೋರಿಸಿರೋದು ನಮ್ಮ ಶ್ರೀ ಅನೂಪ್ ಸಿಂಗ್ ಡಿ ಲೈಫ್. ಡಯಾಬಿಟಿಸ್ ರಿವರ್ಸಲ್, ಫ್ಯಾಟಿ ಲಿವರ್ ರಿವರ್ಸಲ್, ಒಬೆಸಿಟಿ ರಿವರ್ಸಲ್, ಹೈಪರ್ಟೆನ್ಷನ್ ರಿವರ್ಸಲ್ ಇಸ್ ಈಕ್ವಲ್ ಟು ಅನೂಪ್ ಸಿಂಗ್ ವಿಚ್ ಇಸ್ ಈಕ್ವಲ್ ಟು ಡಿ ಲೈಫ್. ದಟ್ಸ್ ಆಲ್. ಇನ್ ಯಾರೇ ಇದ್ರು ಇವಾಗ ಮಾತಾಡ್ತಿದ್ರು ಇಲ್ಲ, ಇವ್ರು ಆಲ್ರೆಡಿ 2014 ಮಾಡಾಯ್ತು. ಈಗ ಬಂದಿರೋರೆಲ್ಲ ಹೊಸದಾಗಿ ಏನೇನೋ ಹೇಳ್ತಾ ಇದಾರೆ ಅಷ್ಟೇ. ಇಟ್ಸ್ ಆಲ್ರೆಡಿ ಡನ್. ಸೊ ಓವರ್ ಆಲ್ ನಾನು ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ, ಯು ಕ್ಯಾನ್ ನಾಟ್ ಅಚೀವ್ ಎನಿಥಿಂಗ್ ಇನ್ ಫಿಟ್ನೆಸ್ ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಪ್ರಾಪರ್ ನ್ಯೂಟ್ರಿಷನ್. ಓಕೆ, ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ವರ್ಕೌಟ್ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವಾಗ ಅನುಕೂಲ ಆಗುತ್ತೋ ಅದು ಮಾಡ್ಕೊಳ್ಳಿ. ನ್ಯೂಟ್ರಿಷನ್ ಮಾತ್ರ ಸ್ಟಿಕ್ ಟು ಡಿ ಲೈಫ್ LCHF. ಬಾಡಿ ಇಸ್ ಟೇಕನ್ ಕೇರ್, ಹೆಲ್ತ್ ಇಸ್ ಟೇಕನ್ ಕೇರ್. ಆಮೇಲೆ ಕೆಲವರು ಮಾಡ್ತಾರೆ ನೋಡಿ, ಸಿಕ್ಕಾಪಟ್ಟೆ ಪುಷ್ ಮಾಡ್ತಾರೆ ವರ್ಕೌಟ್ ಮಾಡ್ಬೇಕಂದ್ರೆ. ಇಟ್ಸ್ ಗುಡ್. ಕ್ರಿಯಾಟಿನ್ ಮೋನೋಹೈಡ್ರೇಟ್ ತಗೋತಾರೆ ಕೆಲವೊಬ್ರು, ಕೆಲವು BCAA ತಗೋತಾರೆ. ವೈಜ್ಞಾನಿಕವಾಗಿ ನೋಡಿದ್ರೆ BCAA ತಗೊಳೋದ್ರಿಂದ ಅಷ್ಟೊಂದು ಪ್ರಯೋಜನ ಏನೂ ಇಲ್ಲ. ಬಟ್ ವಾಟ್ ಮ್ಯಾಟರ್ಸ್ ಇಸ್ ನಮ್ಮ ದೇಹದ ತೂಕ ತಕ್ಕನಂಗೆ ನೀವು ಪ್ರೋಟೀನ್ ತಗೊಂಡಿದ್ದೀರಾ ಇಲ್ವಾ, ಅದು ಮ್ಯಾಟರ್ ಆಗುತ್ತೆ. ಕ್ರಿಯಾಟಿನ್ ಮೋನೋಹೈಡ್ರೇಟ್ ಈಸ್ ಅ ವೆರಿ ಗುಡ್ ಸಪ್ಲಿಮೆಂಟ್, ವೆರಿ ವೆರಿ ಗುಡ್. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಜಿಮ್ ಮಾಡ್ತಿದೀವಿ ಅದಕ್ಕೆ ಅದನ್ನ ತಗೊಂತಿದೀವಿ ಅಂದ್ರೆ ತಪ್ಪು. ಕ್ರಿಯಾಟಿನ್ ಮೋನೋಹೈಡ್ರೇಟ್ ಇದೆಯಲ್ಲ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಕಾಗ್ನಿಟಿವ್ ಬಿಹೇವಿಯರ್. ಈಗ ಮುಂಚೆ ಎಲ್ಲ ಕ್ರಿಯಾಟಿನ್ ಮೋನೋಹೈಡ್ರೇಟ್ ಅಂದ್ರೆ ಇಟ್ ಈಸ್ ಲೈಕ್ ಎ ಜಿಮ್ ಸಪ್ಲಿಮೆಂಟ್. ನೌ ಇಟ್ ಇಸ್ ಅ ಲೈಫ್ ಸ್ಟೈಲ್ ಸಪ್ಲಿಮೆಂಟ್. ಇಟ್ ಈಸ್ ಮೋರ್ ಅಬೌಟ್ ಕಾಗ್ನಿಟಿವ್ ಬಿಹೇವಿಯರ್. ಮತ್ತೆ ಹೇಳ್ತೀನಲ್ಲ, ಈ ಸಪ್ಲಿಮೆಂಟ್ಸ್ ಒಳ್ಳೇದು. ಇದಕ್ಕೂ ಮುಂಚೆ ಈಗ ನಿಮ್ ವಿಚಾರ ಕೇಳೋದಾದ್ರೆ, ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು, ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿ, ಚೆಕ್ ಮಾಡಿ. ವಿಟಮಿನ್ ಡಿ ಎಷ್ಟಿದೆ ಚೆಕ್ ಮಾಡಿ, B12 ಲೆವೆಲ್ ಎಷ್ಟಿದೆ ಚೆಕ್ ಮಾಡಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೀರಾ ಇಲ್ವಾ ಚೆಕ್ ಮಾಡಿ. ಇತ್ತು ಅಂದ್ರೆ ಫಸ್ಟ್ ಇದನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ವರ್ಕೌಟ್ ಹೋಗಿ. ನೀವು ಇದ್ಯಾವುದು ಚೆಕ್ ಮಾಡ್ಕೊಂದಿರಾ ವರ್ಕೌಟ್ಗೆ ಹೋಗಿ ಏನೋ ಮಾಡಕ್ ಹೋಗಿ ಏನೋ ಆಗಿ ಕೊನೆಗೆ ವರ್ಕೌಟ್ ಮೇಲೆ ಬ್ಲೇಮ್ ಮಾಡಬೇಡಿ. ಚೆನ್ನಾಗಿ ಇದ್ನಪ್ಪ ಅವನು, ಅದೇನೋ ಜಿಮ್ಗೆ ಹೋಗಿ ಅದೇನೋ ಆಗೋಯ್ತು ಅವನಿಗೆ. ಅದಕ್ಕೆ ನೀವು ಇವನ್ ಆಸ್ ಎ ಫಿಟ್ನೆಸ್ ಪರ್ಸನ್, ಆಸ್ ಎ ಫಿಟ್ನೆಸ್ ಟ್ರೈನರ್, ಯು ಆಲ್ಸೋ ಯಾರಾದ್ರೂ ಬಂದು ಅಂದ್ರೆ ಚೆಕ್ ಆಲ್ ದಿಸ್ ಪ್ಯಾರಾಮೀಟರ್ಸ್. ಇದೆಲ್ಲ ಮೆಟಾಬಾಲಿಕ್ ಪ್ಯಾರಾಮೀಟರ್ಸ್. ಇಫ್ ಮೆಟಾಬಾಲಿಕ್ ಪ್ಯಾರಾಮೀಟರ್ಸ್ ಆರ್ ರಾಂಗ್, ಮೆಟಾಬಾಲಿಕ್ ಡಿಸಾರ್ಡರ್ ಇದೆ, ಮೆಟಾಬಾಲಿಕ್ ಡಿಸ್ಫಂಕ್ಷನ್ ಇದೆ, ಫಸ್ಟ್ ರೆಕ್ಟಿಫೈ ದಿಸ್, ಆಮೇಲೆ ಜಿಮ್. ನಮ್ ವ್ಯೂವರ್ಸ್ ಒಂದ್ಸತಿ ಹೇಳ್ಬಿಡ್ತೀರಾ, ಪ್ಯಾನಲ್ ಮೆಸ್ಟಸ್ ಪ್ಯಾನಲ್ ಏನಾದ್ರು ಚೆಕ್ ಮಾಡ್ಬೇಕಾದ್ರೆ ಹಾ, ಬಿಫೋರ್ ಸ್ಟಾರ್ಟಿಂಗ್. ಬಿಫೋರ್ ಸ್ಟಾರ್ಟಿಂಗ್ ನೀವು ಯಾವುದೇ ಜಿಮ್ ಎಕ್ಸರ್ಸೈಸ್ ಆಕ್ಟಿವಿಟೀಸ್ ಏನಾದ್ರು ಜಿಮ್ಗೆ ಹೋಗಿ ಸೇರ್ಕೋತಾ ಇದೀನಿ, ನಾನು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಮಸಲ್ ಬಿಲ್ಡ್ ಮಾಡಬೇಕು, ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು, ಪವರ್ ಲಿಫ್ಟಿಂಗ್ ಮಾಡಬೇಕು, ಓಕೆ, ಆಮೇಲೆ ಏರೋಬಿಕ್ಸ್ ಮಾಡಬೇಕು, ನಾನು ಐ ವಾಂಟ್ ಟು ಬಿ ಅನ್ ಎಂಡ್ಯೂರೆನ್ಸ್ ರನ್ನಿಂಗ್ ಮಾಡಬೇಕು, ಅದು ಏನೇ ಆಕ್ಟಿವಿಟಿ ನೀವು ಜಿಮ್ ಅಥವಾ ಅಂಡರ್ ಎನಿ ಟ್ರೈನರ್ ಮಾಡೋ ತರ ಇದ್ರೆ, ಫಸ್ಟ್ ವೆರಿ ಇಂಪಾರ್ಟೆಂಟ್, ಗೆಟ್ ಯುವರ್ ಫುಲ್ ಮೆಟಾಬಾಲಿಕ್ ಪ್ಯಾರಾಮೀಟರ್ಸ್ ಟೆಸ್ಟೆಡ್ ಡನ್. ಫಾಸ್ಟಿಂಗ್ ಇನ್ಸುಲಿನ್ ಚೆಕ್ ಮಾಡಿ, ಟ್ರೈಗ್ಲಿಸರೈಡ್ಸ್ HDL ರೇಷಿಯೋ, ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಸಿ, ಎಲೆಕ್ಟ್ರೋಲೈಟ್ಸ್ ಚೆಕ್ ಮಾಡಿಸಿ, B12 ವಿಟಮಿನ್ ಡಿ ಎಷ್ಟಿದೆ ಚೆಕ್ ಮಾಡಿ, HSCRP ಎಷ್ಟಿದೆ ಅಂತ ಚೆಕ್ ಮಾಡಿ, ಇನ್ಫ್ಲಮೇಟರಿ ಮಾರ್ಕರ್ಸ್ ಹೋಮೋಸಿಸ್ಟೈನ್ ಎಷ್ಟಿದೆ ಅಂತ ಚೆಕ್ ಮಾಡಿ. ವೆರಿ ಇಂಪಾರ್ಟೆಂಟ್, ಐ ಟೆಸ್ಟ್ ಮಾಡಿಸಿ, ಕಣ್ ಟೆಸ್ಟ್ ಮಾಡಿಸಿ, ಅಂಡ್ ಚೆಕ್ ಹೌ ಇಸ್ ಯುವರ್ BP, ಹೌ ಇಸ್ ಯುವರ್ ಹಾರ್ಟ್ ಫಂಕ್ಷನ್. ಓಕೆ, ಕೆಲವರು ಏನ್ ಮಾಡ್ತಾರೆ, ವರ್ಕೌಟ್ ಮಾಡ್ತಿರ್ತಾರೆ, ಗಮನಿಸಿ ಕಣ್ಣು ಫುಲ್ ರೆಡ್ ಆಗ್ಬಿಟ್ರೆ ವರ್ಕೌಟ್ ಮಾಡ್ಬೇಕಂದ್ರೆ, ಫಿಕ್ಸ್ ಮಾಡಿ ಮಾಡ್ಬೇಕಂದ್ರೆ ಎಸ್ ಪ್ರೆಷರ್ ಇನ್ಕ್ರೀಸಸ್. ಇನ್ನು ಕೆಲವರಿಗೆ ಇಂಟ್ರೆಸ್ಟಿಂಗ್ ಇದೆ, ಸರ್ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾನು ಚೆಕ್ ಮಾಡಿಲ್ಲ ಸರ್, ಬಟ್ ನಾನು ಜಿಮ್ ಮಾಡ್ತೀನಿ ಸರ್, ಏನು ತೊಂದರೆ ಆಗಿಲ್ಲ ಅಂದ್ರೆ ಒಳ್ಳೇದು. ಬಟ್ ಪರ್ಸ್ನಲಿ ಐ ಹ್ಯಾವ್ ಸೀನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ನ
ಮಟ್ಟ ಹಾಕದಿರಾ ನೀವು ವರ್ಕೌಟ್ ಮಾಡಿದ್ರೆ, ವರ್ಕೌಟ್ ಆದ್ಮೇಲೆ ನಿಮ್ ಬ್ಲಡ್ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಜನರಲಿ ವರ್ಕೌಟ್ ಮಾಡ್ಬೇಕಂದ್ರೆ ವರ್ಕೌಟ್ ಆದ್ಮೇಲೆ ಸ್ವಲ್ಪ ಬ್ಲಡ್ ಶುಗರ್ ಮೇಲಕ್ಕೆ ಹೋಗಿರುತ್ತೆ, ಕ್ವೈಟ್ ನ್ಯಾಚುರಲ್. ಓಕೆ, ನ್ಯಾಚುರಲ್ ಅದು. ಬಟ್ ತೀರಾ ಜಾಸ್ತಿ ಹೋಗ್ಬಾರ್ದು. ವರ್ಕೌಟ್ ಆದ್ಮೇಲೆ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಬ್ಲಡ್ ಶುಗರ್ ಚೆಕ್ ಮಾಡಿ, ತೀರಾ ಜಾಸ್ತಿ ಹೋಗಿದೆ ಅದು 180 200 ಆ ತರ ಹೋಗಿದೆ ಅಂದ್ರೆ ಇಮಿಡಿಯೇಟ್ಲಿ ಗೋ ಚೆಕ್ ಫಾರ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಓಕೆ, ವಿತೌಟ್ ಚೆಕಿಂಗ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೋಂಟ್ ಡು ಜಿಮ್, ಅಂಡ್ ವಿತೌಟ್ ಚೆಕಿಂಗ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಡೋಂಟ್ ಡು ಜಿಮ್. So this is important for everybody who is going to start fitness, especially ಜಿಮ್ ಎಲ್ಲ ಮಾಡ್ತೀವಿ ಅನ್ನಂಗಿದ್ರೆ ಇದೆಲ್ಲ ಟೆಸ್ಟ್ ಮಾಡೋದು ಬಹಳ ಒಳ್ಳೇದು. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು ಸರ್, ಡೇ ಲೈಫ್ ಅಂತ ಹೇಳ್ತಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ ಹೇಳಿ. ಸಿ ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್, ಡಿ ಲೈಫ್ ಅಂತ ಏನ್ ಹೇಳ್ತೀವಿ, ಇದು ದಿಸ್ ಇಸ್ ದ ಲಾರ್ಜೆಸ್ಟ್ ಮೆಟಬಾಲಿಕ್ ಹೆಲ್ತ್ ಅಂಡ್ ಲೋ ಕಾರ್ಬ್ ಇಕೋಸಿಸ್ಟಮ್. ಸೊ ನಾವು ಇದ್ರಲ್ಲಿ ಮಾಡ್ತಿರೋದು ಥೆರಪೆಟಿಕ್ ಕಾರ್ಬೋಹೈಡ್ರೇಟ್ ರಿಸ್ಟ್ರಿಕ್ಷನ್, ಲೈಫ್ ಸ್ಟೈಲ್ ಇಂಟರ್ವೆನ್ಷನ್. ಇದನ್ನ ಮೆಡಿಕಲ್ ಇಂಟರ್ವೆನ್ಷನ್ ಅಂತ ಕರಿತೀವಿ, ಯಾಕಂದ್ರೆ ನಮ್ ಪ್ರೋಟೋಕಾಲ್ ಫಾಲೋ ಮಾಡಿದ ತಕ್ಷಣ ನಿಮ್ ಮೆಡಿಕಲ್ ರಿಪೋರ್ಟ್ಸ್ ಅಲ್ಲಿ ಚೇಂಜಸ್ ಕಾಣಿಸ್ಬಿಡುತ್ತೆ. ಫಸ್ಟ್ ಮೀಲ್ ತಿಂದ ತಕ್ಷಣ ಬ್ಲಡ್ ಶುಗರ್ ಕೆಳಗಡೆ ಬರುತ್ತೆ. ತೋರಿಸಿ ಬೇರೆ ಯಾವ ಟ್ಯಾಬ್ಲೆಟ್ ಎಲ್ಲ ಈ ತರ ಆಗತ್ತ ತೋರಿಸಿ. ಆಮೇಲೆ ನಾವು ಸಿಂಪ್ಟಮ್ಸ್ ನ ಮ್ಯಾನೇಜ್ ಮಾಡಲ್ಲ. ಸಿಂಪ್ಟಮ್ಸ್ ಮ್ಯಾನೇಜ್ ಮಾಡೋದಕ್ಕೆ ಸಾಕಷ್ಟು ಮೆಡಿಸಿನ್ಗಳಿದೆ. ಓಕೆ, ನಾವು ಸಿಂಪ್ಟಮ್ಸ್ ಮ್ಯಾನೇಜ್ ಮಾಡಲ್ಲ. ರೂಟ್ ಕಾಸ್ ಏನಿದೆ ಅದನ್ನ ರಿವರ್ಸ್ ಮಾಡ್ತೀವಿ. ಅಂಡ್ ಡಿ ಲೈಫ್ ಈಸ್ ದೇರ್ ಸಿನ್ಸ್ 2014 ಅಫಿಷಿಯಲಿ. ಇದನ್ನ ಶುರು ಮಾಡಿದ್ದು ಶ್ರೀ ಅನೂಪ್ ಸಿಂಗ್ ಅಂತ, ಈಸ್ ಅನ್ IITian ಸಿಲ್ವರ್ ಮೆಡಲಿಸ್ಟ್, ವೆರಿ ಬ್ರೈನಿ ಪರ್ಸನ್. ಸೊ ಅವ್ರಿಗೆ ಡಯಾಬಿಟಿಸ್ ಬಂದಿದ್ದು ನಮ್ಮ ದೇಶಕ್ಕೆ ಒಂಥರ ಬ್ಲೆಸ್ಸಿಂಗ್ ಇದೆ ಅದು, ಬಿಕಾಸ್ ಈ ರಿವರ್ಸ್ ಇಸ್ ಓನ್ ಡಯಾಬಿಟಿಸ್ ಓನ್ಲಿ ಥ್ರೂ ನ್ಯೂಟ್ರಿಷನ್. ಸೊ ಅವರು ಅಲ್ಲಿಂದ 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ, 100 ಗ್ರಾಮ್ ಕಾರ್ಬ್ ಮ್ಯಾಕ್ಸ್ ಪರ್ ಡೇ, 20-20-60, 20% of energy what you need, okay, should come from carbohydrates. That is the lower limit. 20% is the minimum protein target, and remaining 60% is fat. So this is started 2014 ಇಂದ ನಡೀತಾ ಇದೆ. There are lots of reversal cases we have done, and I'm also part of D-Life and the academic head and forum in charge in D-Life. And ನೀವು ಎಕ್ಸೆಲ್ ಎಲ್ಲಾದ್ರೂ ನೋಡಿದ್ರೆ ಅನೂಪ್ ಸರ್ ಅಂತ ಹುಡುಕಿ, ಈರಾ ಸಹಾಯ್ ಅಂತ ಇದ್ದಾರೆ, ಶಿ ಇಸ್ ದ ಚೀಫ್ ಆಪರೇಟಿಂಗ್ ಆಫೀಸರ್. ಅವರ ಹೈಲೈಟ್ಸ್ ನೋಡಿ, ಅದ್ಭುತವಾಗಿರುವಂತ ಕೇಸಸ್ ರಿವರ್ಸಲ್ ಅವ್ರು. ಆಮೇಲೆ ನಮ್ಮಲ್ಲಿ ರಿವರ್ಸ್ ಆರ್ ರಿಫಂಡ್, ಟೈಪ್ 2 ಡಯಾಬಿಟಿಸಾ, ಫ್ಯಾಟಿ ಲಿವರಾ, ಒಬೆಸಿಟಿನಾ, ಹೈಪರ್ ಟೆನ್ಷನ್ ಇದೆಯಾ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 1 ಸ್ಟೇಜ್ 2 ಇದ್ದೀರಾ, ಕಮ್ ಟು ಅಸ್. ವಿ ವಿಲ್ ಡೆಫಿನೆಟ್ಲಿ ಮೇಕ್ ಯುವರ್ ಹೆಲ್ತ್ ಬೆಟರ್ 100%. ಇಲ್ಲ ಅಂದ್ರೆ ವಿ ವಿಲ್ ರಿಫಂಡ್. ಬೇರೆ ಯಾರಾದ್ರೂ ನಾವು ರಿವರ್ಸ್ ರಿಫಂಡ್ ಮಾಡ್ತೀವಿ ಅಂದ್ರೆ ಮಾಡ್ರಪ್ಪ, ಓಕೆ, ಓಪನ್ ಚಾಲೆಂಜ್ ಮಾಡ್ತೀರಾ ಮಾಡಿ. ಆಮೇಲೆ ನೀವು ಎಲ್ಲಾದ್ರೂ ಹೋಗಿ ಯಾರತ್ತಾದ್ರೂ ಹೋಗಿ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಬಂದಿಲ್ವಾ, ನಮ್ಮ ಹತ್ರ ಬನ್ನಿ. ಓಕೆ, ನಾವು ಈರಾ ಸಹಾಯ ಅವ್ರ ಮೇಡಮ್ ಇದೆ, ಅವ್ರು ಹೇಳ್ತಾರೆ ದ ಬಕ್ ಸ್ಟಾಪ್ಸ್ ಅಟ್ ಡಿ ಲೈಫ್. ಡಿ ಲೈಫ್ ಈಸ್ ಯುವರ್ ಲಾಸ್ಟ್ ಸ್ಟಾಪ್. ನಮ್ಮ ಹತ್ರ ಬಂದ್ಮೇಲೆ ನೀವೆಲ್ಲೂ ಹೋಗೋದಿಲ್ಲ, 100% ಕ್ಲಿಯರ್ ಮಾಡಿ ಕಳ್ಸೋದು. ಓಕೆ, ಅಂಡ್ ದಿಸ್ ಈಸ್ ಫ್ರಮ್ 2014. ಓಕೆ, ನಾಟ್ ನೌ, ಫ್ರಮ್ 2014. ನಮ್ಮಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಡಾಕ್ಟರ್ಸ್ ಕೂಡ ಅವ್ರ ಡಯಾಬಿಟೀಸ್ಗೆ ರಿವರ್ಸಲ್ಸ್ಗೆ ನಮ್ಮ ಹತ್ರನೇ ಬರ್ತಾರೆ. ಓಕೆ, ಸೊ ಇದಕ್ಕಿನ ಬಿಗ್ ಟೆಸ್ಟಮೆಂಟ್ ಏನ್ ಬೇಕು? ಡಾಕ್ಟರ್ಸ್ ಆರ್ ಕಮಿಂಗ್ ಟು ಅಸ್, ಓಕೆ, ಸರ್ಜನ್ಸ್ ಆರ್ ಕಮಿಂಗ್ ಟು ಅಸ್ ಫಾರ್ ದರ್ ಡಯಾಬಿಟಿಸ್ ರಿವರ್ಸ್. ನಾನು ನೋಡಿದ್ದೀನಲ್ವಾ ಸರ್, ಇವನ್ ಐ ಆಮ್ ಅ ಪಾರ್ಟ್ ಆಫ್ ಡಿ ಲೈಫ್ ಅಂಡ್ ಫೋರಮ್ ಅಲ್ಲಿ ಸೋ ಮೆನಿ ಕೇಸಸ್. ದಟ್ಸ್ ರೈಟ್, ರಿಯಲಿ ಸಿಕ್ಕಾಪಟ್ಟೆ ಕೇಸಸ್ ಹ್ಯಾಂಡಲ್, ಆಲ್ ವೆರೈಟೀಸ್ ಆಫ್ ಕೇಸಸ್ ಆರ್ ದೇರ್. ಅಂಡ್ 2014 ಇಂದ ಡಿ ಲೈಫ್ LCHF has never failed. We will never let you fail also. So this is about D-Life. Indian low carb andre D-Life. D-Life andre Anup Singh. ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಇಷ್ಟು ನಿಮ್ ಟೈಮ್ ತಗೊಂಡು ನಮ್ಮ ಪಾಡ್ಕಾಸ್ಟ್ ಬಂದು ತುಂಬಾ ವ್ಯಾಲ್ಯೂಬಲ್ ಇದು ನಾಲೆಜ್ ಶೇರ್ ಮಾಡಿದ್ರಿ. ಅಂಡ್ ತುಂಬಾ ಮಿತ್ಸ್ ಬ್ರೇಕ್ ಆಯ್ತು ಇದರಲ್ಲಿ. ಅಂಡ್ ಹೋಪಿಂಗ್ ದಟ್ ವ್ಯೂವರ್ಸ್ಗೆ ಒಂದು
ಕ್ಲಾರಿಟಿ ಬರುತ್ತೆ ಹೋಗ್ತಾ ಹೋಗ್ತಾ, ಎಸ್ಪೆಷಲಿ ಟ್ರೈನರ್ಸ್ಗೆ ಹೇಗೆ ಅಪ್ರೋಚ್ ಮಾಡೋದು ಕ್ಲೈಂಟ್ಸ್ಗೆ, ಯಾವ ಥರ ನ್ಯೂಟ್ರಿಷನ್ ಕೊಡಬೇಕು ಅಂತ. ಆಸ್ ವಿ ಡಿಸ್ಕಸ್, ನ್ಯೂಟ್ರಿಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಸೊ ಎಲ್ರಿಗೂ ಒಂಥರ ಕ್ಲಾರಿಟಿ ಬಂದಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಆನ್ ದಿಸ್ ಫೋರಮ್. ಥ್ಯಾಂಕ್ ಯು ಸರ್. Thank you so much. ಥ್ಯಾಂಕ್ಸ್. Hope it helps more and more. Definitely, sir. Okay.